ಎಲ್ಲರಿಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಭಾನುವಾರದ ಬೆಳಗು ಸಾರ್ಥಕವಾಗಿಸ್ಕೊಳ್ಳೋದಕ್ಕೆ ನಾವೆಲ್ಲರೂ ಇಲ್ಲಿ ಸೇರಿದ್ದೀವಿ. ಅದಕ್ಕೆ ನೀವೆಲ್ಲ ಕೈ ಜೋಡಿಸಿ ಬಂದಿದ್ದೀರಾ. ಒಂದು ಚಪ್ಪಾಳೆ ಜೊತೆಗೆ ಕಾರ್ಯಕ್ರಮವನ್ನ ಶುರು ಮಾಡೋಣ. ಎಲ್ಲರಿಗೂ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ನಾವೆಲ್ಲ ಯಾಕೆ ಇಲ್ಲಿ ಸೇರಿದ್ದೀವಿ ಅನ್ನೋದು ಎಲ್ರಿಗೂ ಗೊತ್ತಿದೆ. ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಶ್ರೀಯುತ ಜಗದೀಶ್ ಶರ್ಮಾ ಸಂಪಾ ಸರ್ ಅವರನ್ನ ವೇದಿಕೆಗೆ ಬರಮಾಡ್ಕೊಳ್ಳೋಣ ನಿಮ್ಮ ಪ್ರೀತಿಯ ಚಪ್ಪಾಳೆ ಮೂಲಕ. ಇಂದು ಸಾಹಿತ್ಯ, ಸಂಸ್ಕೃತಿ ಮತ್ತು ಭಾರತೀಯ ಜ್ಞಾನ ಪರಂಪರೆಯ ಕ್ಷೇತ್ರದಲ್ಲಿ ತಮ್ಮದೇ ಆದ ವಿಶಿಷ್ಟ ಛಾಪನ್ನು ಮೂಡಿಸಿರುವ ಗುರುಗಳಾದ ಶ್ರೀಯುತ ಜಗದೀಶ್ ಶರ್ಮಾ ಸಂಪಾ ಅವರಿಗೆ ಶಂಕರ ಸಾಹಿತ್ಯ ಪ್ರಶಸ್ತಿ ಲಭಿಸಿರೋದು ನಿಮ್ಮೆಲ್ಲರಿಗೂ ಸಾರ್ಥಕ ಭಾವ, ಸಾರ್ಥಕ ಕ್ಷಣ. ಅವರಿಗೆ ನಮ್ಮೆಲ್ಲರ ಅಭಿನಂದನಾ ಪೂರ್ವಕ ಗೌರವ ಚಪ್ಪಾಳೆ ಬರಲಿ. ಇವ್ರ ಬಗ್ಗೆ ಸಾಕಷ್ಟು ಜನ ಮಾತಾಡ್ತಾರೆ, ಆದ್ರೆ ನಾನು ಒಂದಿಷ್ಟು ಹಿನ್ನೆಲೆ ಕೊಟ್ಬಿಡೋಣ ಅನ್ಕೊಳ್ತಿದ್ದೀನಿ. ಮೂಲತಃ ಶಿವಮೊಗ್ಗ ಜಿಲ್ಲೆಯ ಸಾಗರ ಸಮೀಪದ ಸಂಪಾ ಗ್ರಾಮದವರು. ಸರ್, ಇಲ್ಲಿ ಏನೇ ಮಿಸ್ಟೇಕ್ ಇದ್ರು ನೀವು ಆಮೇಲೆ ಕರೆಕ್ಷನ್ಸ್ ಹೇಳಬೇಕು. ಸಂಪಾ ಸರ್ ಅವರು ಸಂಸ್ಕೃತ ಸಾಹಿತ್ಯ, ವೇದಾಂತ, ತತ್ವಶಾಸ್ತ್ರ, ಯೋಗ ಹಾಗೂ ಭಾರತೀಯ ಜ್ಞಾನ ಪರಂಪರೆಯ ಅಧ್ಯಯನದಲ್ಲಿ ಅಪಾರ ಆಸಕ್ತಿ ಮತ್ತು ಪಾಂಡಿತ್ಯವನ್ನ ಹೊಂದಿದ್ದಾರೆ. ಕರ್ನಾಟಕ ಮುಕ್ತ ವಿಶ್ವವಿದ್ಯಾನಿಲಯದಿಂದ ಸಂಸ್ಕೃತದಲ್ಲಿ ಎಂಎ ಪದವಿ ಪಡೆದಿರುವ ಇವರು ಗೋಕರ್ಣದ ಶ್ರೀ ಮೇಧಾ ದಕ್ಷಿಣಾಮೂರ್ತಿ ವೇದಭವನ ಸಂಸ್ಕೃತ ಮಹಾವಿದ್ಯಾಲಯದಲ್ಲಿ ಕೃಷ್ಣ ಯಜುರ್ವೇದ ಕ್ರಮಾಂತ ಅಧ್ಯಯನ ನಡೆಸಿದ್ದು, ಮೈಸೂರಿನ ಶ್ರೀಮನ್ ಮಹಾರಾಜ ಸಂಸ್ಕೃತ ಮಹಾಪಾಠಶಾಲೆಯಲ್ಲಿ ಅಲಂಕಾರ ವಿದ್ವತ್ ವಿದ್ಯಾಭ್ಯಾಸ ಕೂಡ ಮಾಡಿದ್ದಾರೆ. ಅದ್ವೈತ ವೇದಾಂತ, ನ್ಯಾಯ, ವೈಶೇಷಿಕ, ಸಾಂಖ್ಯ, ಯೋಗ ಮೊದಲಾದ ತತ್ವಶಾಸ್ತ್ರಗಳಲ್ಲಿ ಆಳವಾದ ಅಧ್ಯಯನ ನಡೆಸಿರೋ ಇವರು ಅಪಾರ ವಾಗ್ಮಿಗಳು. ಜನಮನವನ್ನ ಗೆದ್ದಿರೋದನ್ನ ನೀವೆಲ್ಲ ಯೂಟ್ಯೂಬ್ ಮುಖಾಂತರ ಖಂಡಿತ ತಲುಪಿಸ್ಕೊಂಡಿರ್ತೀರಿ. ನಿಮಗೂ ಕೂಡ ಇವರು ಬಹುಶಃ ಅವರ ನಿತ್ಯದ ಕಾಯಕದ ಮಧ್ಯದಲ್ಲಿ ಬೆಳಕನ್ನು ತೋರಿಸುವಂತಹ ಮಹಾಭಾರತದ ಅಷ್ಟು ವಿಷಯಗಳನ್ನ ನಿಮಗೆ ದಾಟಿಸೋದ್ರ ಮೂಲಕ ಜೊತೆಯಾಗಿದ್ದಾರೆ. ಅದಕ್ಕೊಂದು ಚಪ್ಪಾಳೆ ಬರಲಿ. ಇವರ ಪ್ರತಿಭೆಗೆ ಸಾಕ್ಷಿ ಏನು ಅಂತಂದ್ರೆ ಅವರು ಬರೆದಿರುವಂತಹ ಎಷ್ಟೋ ಪುಸ್ತಕಗಳು, ಅವರ ವಾಗ್ಮಿತ್ವ, ಜೊತೆಗೆ ಯೂಟ್ಯೂಬ್ ನಲ್ಲಿ ನಮಗೆ ಸದಾಕಾಲ ಅವರು ಕೈಗೆ ಎಟಕ್ತಾ ಇರೋದು. ಸಂಸ್ಕೃತ ಸಾಹಿತ್ಯ, ಭಾಷಾ ವಿಜ್ಞಾನ, ಪುರಾಣ ಸಾಹಿತ್ಯ ಮತ್ತು ಪ್ರಾಚೀನ ಭಾರತೀಯ ಜ್ಞಾನ ಪರಂಪರೆಯನ್ನ ಸರಳವಾಗಿ ಸಮಕಾಲೀನರಿಗೆ ತಲುಪಿಸೋದ್ರಲ್ಲಿ ಅವರು ನಿರಂತರವಾಗಿ ತೊಡಗಿಸ್ಕೊಂಡಿದ್ದಾರೆ. ಭೀಷ್ಮ ಹೇಳಿದ ಮ್ಯಾನೇಜ್ಮೆಂಟ್ ಕಥೆಗಳು, ಮಹಾಭಾರತ ಹೇಳಿಯೂ ಹೇಳದ್ದು, ಪದಪಾಠ, ಚಾಣಕ್ಯ, ಯಕ್ಷ ಪ್ರಶ್ನೆ, ಆತ್ಮಗುಣ, ದಶಕಂಠ ರಾವಣ ಸೇರಿದ ಹಾಗೆ ಅನೇಕ ಕೃತಿಗಳನ್ನ ನಮಗೋಸ್ಕರ ಕೊಟ್ಟಿದ್ದಾರೆ. ಕನ್ನಡಪ್ರಭ ಮತ್ತು ಹೊಸದಿಗಂತ ಪತ್ರಿಕೆಗಳಲ್ಲಿ ಅಂಕಣಕಾರರಾಗಿ ಕೂಡ ಅವರು ಹೆಸರು ಮಾಡಿದ್ದಾರೆ. ಸರಳತೆ, ಪಾಂಡಿತ್ಯ ಮತ್ತು ಭಾರತೀಯ ಚಿಂತನೆಯ ಮೇಲೆ ಅಪಾರ ನಿಷ್ಠೆಯನ್ನು ಹೊಂದಿರೋ ಜಗದೀಶ್ ಶರ್ಮಾ ಸಂಪಾ ಅವರ ಸಾಹಿತ್ಯ ಮತ್ತು ಜ್ಞಾನ ಸೇವೆ ಇನ್ನಷ್ಟು ಜನರನ್ನ ತಲುಪಲಿ ಅಂತ ಹಾರೈಸ್ತಾ ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಇವತ್ತು ಸರ್ ನಿಮ್ ಜೊತೆನಲ್ಲಿ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗಿಯಾಗಿರೋದು ನಮಗೆ ನಿಜವಾಗೂ ತುಂಬಾ ಸಾರ್ಥಕದ ಕ್ಷಣ. ಥ್ಯಾಂಕ್ ಯು ಸೋ ಮಚ್. ಸೊ ತುಂಬಾ ನಾನೇ ಮಾತಾಡಿದೆ, ಹಾಗಾಗಿ ಈಗ ನನಗೆ ಯಾವಾಗ್ಲೂ ಡೌಟು ಸರ್, ನೀವಿಬ್ರು ಅಣ್ಣ ತಮ್ಮನೇನಾ ಅಂತ. ಈ ಪ್ರಶ್ನೆಗೆ ಉತ್ತರ ಕೊಡ್ತಾ ದಯಮಾಡಿ ಒಂದೆರಡು ಮಾತಾಡ್ಬೇಕು ಅಂತ ಕೇಳ್ಕೊತೀನಿ. ನಾವಿಬ್ರು ಬಂಧುಗಳು, ಮತ್ತೆ ಒಂದೇ ಊರಿನವರು. ಹಾಗಾಗಿ ಮತ್ತೆ ಅವರ ಬೆಳೆದು ಬಂದ ದಾರಿ, ನಾನು ಬೆಳೆದು ಬಂದ ದಾರಿ ಅವ್ರಿಗೆ ಗೊತ್ತು, ಅವ್ರು ಬೆಳೆದಿರೋ ದಾರಿ ನನಗೆ ಗೊತ್ತು. ಅವರು ನಾವು ಬಹಳ ದೀರ್ಘಕಾಲದಿಂದ ಒಟ್ಟಿಗೆ ಕೆಲಸ ಮಾಡೋದ್ರಿಂದ ಬಹಳ ಜನಕ್ಕೆ ನಾವು ಅಣ್ಣ ತಮ್ಮ ಅನ್ಸುತ್ತೆ. ಒಂದೊಂದ್ಸರಿ ನಮಗೇನು ಯಾರೋ ಹಾಗೆ ಅನ್ಕೊಂಡ್ರೆ ಬೇಜಾರಿಲ್ಲ, ಯಾಕಂದ್ರೆ ನಾವು ಅದೇ ಮನೋಭಾವದಲ್ಲಿ ಇದ್ದೀವಿ. ಆದ್ರೆ ಈ ಸಂಬಂಧ ಹೇಳಕ್ ಹೋದ್ರೆ ನಾನು ಅವ್ರಿಗೆ ಅಣ್ಣ ಹೇಳ್ಬೇಕಾಗುತ್ತೆ. ವಯಸ್ಸಲ್ಲಿ ನಾನು ದೊಡ್ಡವನು, ಆದ್ರೆ ಈ ಜ್ಞಾನದಲ್ಲಿ, ಈ ವಿಚಾರಗಳಲ್ಲಿ, ಅವರ ವಾಕ್ಪಟುತ್ವದಲ್ಲಿ ಅವ್ರು ನನಗೆ ಅಣ್ಣ. ಆದ್ರೆ ನಾವಿಬ್ರು ಜೊತೆಯಲ್ಲೇ ಇರೋದ್ರಿಂದ ಹೆಸರಲ್ಲೂ ಬರೀ ಶರ್ಮ ಅಷ್ಟೇ ಅಲ್ಲ, ಜಗದೀಶ ಗಜಾನನ ಜಾಗ ಜಾಸ್ತಿ ಇರೋದ್ರಿಂದ ನಮ್ಮಿಬ್ರೊಳಗೂ ಒಬ್ರಿಗೆ ಜಾಗ ಸಿಕ್ಕಿದೆ. ಹಾಗಾಗಿ ಎಲ್ರಿಗೂ ಕನ್ಫ್ಯೂಷನ್ ಆಗುತ್ತೆ. ಅದಕ್ಕೆ ಜೋಗಿ ಅವ್ರ ಫಾರ್ಮುಲಾ ನಾ ಯಾವಾಗಲೂ ಹೇಳ್ತೀನಿ. ಅವರು ಒಂದು ಗುರುತು ಇಟ್ಕೊಂಡಿದ್ದಾರೆ. ನಮ್ಮಿಬ್ರಲ್ಲಿ ಮೊದಲು ಕನ್ಫ್ಯೂಸ್ ಆಗ್ತಿತ್ತು ಅವರಿಗೆ. ಅವಾಗ ಅವರು ಒಬ್ರಿಗೆ ಪಂಚ ಶರ್ಮ, ಒಬ್ರಿಗೆ ಪ್ಯಾಂಟ್ ಶರ್ಮ ಅಂತ ಪ್ಯಾಂಟ್ ಶರ್ಮ ಅಂದ್ರೆ ಗಜಾನಂದ ಶರ್ಮ, ಪಂಚ ಶರ್ಮ ಅಂದ್ರೆ ಜಗದೀಶ್ ಶರ್ಮ. ಇದು ನಮ್ಮಿಬ್ಬರ ಜೊತೆಗೆ ಎಲ್ರಿಗೂ ಇರುವ ಕನ್ಫ್ಯೂಷನ್. ಎಷ್ಟೋ ಸಾರಿ ಅವ್ರ ಹತ್ರನು ಇನ್ನಷ್ಟು ಬೇಕನ್ನ ಬರ್ದಿದ್ನೇವ ಅಂತ ಕೇಳ್ತಾರೆ. ನನ್ನ ಹತ್ರ ನೀವು ಇದ್ರಲ್ಲಿ ಗೌರಿ ಶಕ್ತಿ ಸ್ಟುಡಿಯೋದಲ್ಲೆಲ್ಲ ನೋಡಿದವ್ರು ಕೂಡ ಕನ್ಫ್ಯೂಸ್ ಮಾಡ್ಕೊಂಡು ಕೇಳ್ತಾರೆ. ಹಾಗಾಗಿ ನಮ್ಮಿಬ್ಬರ ನಡುವೆ ಆ ತರದ ಒಂದು ಇದು ಪ್ರಚಲಿತವಾಗಿರೋದು ಅಣ್ಣ ತಮ್ಮ ಅನ್ನೋದು. ಮತ್ತೆ ಇಬ್ರು ಸೋದರ, ನನ್ನ ಸೋದರ ಮಾವನ ಹೆಂಡತಿ ಅವರು ಸೋದರತೆ ಆಗಿರೋದ್ರಿಂದ ನಮಗೆ ಆತರ ಜೆನೆಟಿಕ್ ಇದು ಇರಬಹುದು, ಹೋಲಿಕೆ ಎಲ್ಲ ಒಂದ್ ಕಡೆ.
ಆದ್ರೆ ನಾವಿಬ್ಬರ ಕ್ಷೇತ್ರ ಬೇರೆ ಬೇರೆ, ನಾವು ಆಯ್ಕೆ ಮಾಡ್ಕೊಂಡಿದ್ವಿ. ಕೊನೆಗೆಲ್ಲೋ ಗೊತ್ತು ಸಾಹಿತ್ಯದ ದೊಡ್ಡ ಸಮುದ್ರದಲ್ಲಿ ನಾವು ಒಂದಾದ್ವಿ ಬಿಟ್ರೆ, ಅವರು ವಿದ್ವತ್ ಲೋಕ, ನಮ್ದು ವಿದ್ಯುತ್ ಲೋಕ. ನಾವು ವಿದ್ಯುತ್ ಇಲಾಖೆಯಲ್ಲಿ ಕೆಲಸ ಮಾಡ್ಕೊಂಡು ಬಂದವರು, ಅವರು ವಿದ್ವತ್ ಕ್ಷೇತ್ರದಲ್ಲಿ ಕೆಲಸ ಮಾಡ್ಕೊಂಡು ಬಂದವರು. ಆದ್ರೆ ವಿದ್ಯುತ್ ಕ್ಷೇತ್ರದಲ್ಲೂ ಬಹಳ ಜನ ವಿದ್ವತ್ತಲ್ಲೂ ಕೆಲಸ ಮಾಡಿರೋರು ಇರೋದ್ರಿಂದ ನಮಗೊಂಚೂರು ಪ್ರವೇಶ ಅಲ್ಲಿ ಸಿಕ್ಕಿದೆ ಅಷ್ಟೇ. ಆದ್ರೆ ಜಗದೀಶ್ ಶರ್ಮರನ್ನ ನಾವು ಯಾಕೆ ಸಾಹಿತ್ಯಿಕವಾಗಿ ಅಥವಾ ಅವರ ಮಾತು ಕೇಳಿದಾಗ ನಮಗೆ ಅದು ಅಷ್ಟು ಅಪ್ಯಾಯಮಾನ ಅನ್ಸುತ್ತೆ. ಯಾಕಷ್ಟು ಇಷ್ಟ ಆಗುತ್ತೆ ಅಂತಂದ್ರೆ, ಅವರು ತುಂಬಾ ಸರಳವಾಗಿ ಎಂಥ ಕ್ಲಿಷ್ಟವಾದ ವಿಚಾರಗಳನ್ನು ಹೇಳಬಲ್ಲರು. ನಮಗೆ ಕೆಲವ್ರ ಹತ್ರ ಯಾವುದಾದ್ರೂ ಒಂದು ವಿಚಾರ, ಅದು ಪೌರಾಣಿಕ ಜಗತ್ತು ಬೇರೆ, ಪುರಾಣದ ಪರಿಭಾಷೆಯೇ ಬೇರೆ. ಎಷ್ಟೋ ವಿಷಯಗಳು ನಮಗೆ ಮೇಲ್ಕಂಡ ಅರ್ಥ ಅಲ್ಲದೆ ಅದ್ರ ಒಳಗೊಂದು ಅರ್ಥ ಇರುತ್ತೆ. ಅಂತ ಒಳ ಅರ್ಥಗಳನ್ನ ಬಿಡಿಸಿ ಹೇಳೋದಿದೆಯಲ್ಲ, ಅದು ಕೆಲವರಿಗೆ ಮಾತ್ರ ಸಾಧ್ಯ ಆಗುತ್ತೆ. ಇಲ್ಲದಿದ್ರೆ ಕೆಲವರ ಹತ್ರ ಹೋದ್ರೆ ನಮಗೆ ಆ ಪ್ರಾಬ್ಲಮ್ ಇನ್ನೂ ಇಷ್ಟು ದೊಡ್ಡ ಪ್ರಾಬ್ಲಮ್ ಆಗ್ಬಿಡುತ್ತೆ. ಸತ್ಯ ಸರ್, ಒಪ್ಕೊಳ್ತೀನಿ. ಏನು ಕೇಳಕ್ ಬಂದೆ ಅನ್ನೋದನ್ನ ಮರ್ಚಿ ಅವ್ರು ನಮ್ಮನ್ನು ಕಳಿಸ್ಬಿಡ್ತಾರೆ. ಇವ್ರು ಹಾಗಲ್ಲ, ನಾವ್ ಏನ್ ಕೇಳ್ಸಕ್ ಬಂದು ಅದಕ್ಕೆ ಉತ್ತರ ಹೇಳಿಕೆ ನಮ್ಮನ್ನು ಕಳಿಸ್ತಾರೆ. ಎರಡು ನಡುವೆ ಬಹಳ ವ್ಯತ್ಯಾಸ ಇದೆ. ಜೊತೆಗೆ ಅವರು ಯಾಕೆ ಎಲ್ಲೋ ಹೋಗ್ತಾ ಇರುವ ಆಟೋ ಡ್ರೈವರ್ ಕೂಡ ಜಗದೀಶ್ ಶರ್ಮಾ ಅವರು ಇದನ್ನ ಎಲ್ಲ ಒಂದ್ ಕಡೆ ಹಾಕೊಂಡು ಗೌರಿ ಶಕ್ತಿ ಸ್ಟುಡಿಯೋದಲ್ಲೋ ಇದರಲ್ಲೋ ಬರ್ತಾ ಇರೋದು ರಾಮಾಯಣದ ಮಹಾಭಾರತ ತುಣುಕನ್ನು ಕೇಳ್ತಾ ಇದ್ದಾಗ ನಮ್ಗೆ ಯಾಕೆ ಅಚ್ಚರಿ ಆಗುತ್ತೆ ಅಂತಂದ್ರೆ, ಅವರ ಪ್ರಾಬಲ್ಯ ಇರೋದು, ಅವ್ರ ಸ್ಟ್ರೆಂತ್ ಇರೋದೆಯ ಈ ಪುರಾಣ ಲೋಕದ ಕಥೆಗಳನ್ನ ಇವತ್ತಿಗೆ ಅಳವಡಿಸಿ ಹೇಳುವಂತ ಒಂದು ಸಾಮರ್ಥ್ಯ ಇರುತ್ತೆ. ಖಂಡಿತ ಅದು ಯಾರಿಗೆ ಬಹಳಷ್ಟು ಬರೇ ಓದು ವಿದ್ಯಾವಂತರು, ಜ್ಞಾನವಂತರು ಅಥವಾ ಸಮಾಜದ ಮೇಲ್ಸ್ತರದಲ್ಲಿ ಇರೋರಿಗೆ ಅಂತಲ್ಲ, ಯಾವ ಹೈಸ್ಕೂಲ್ ಮಟ್ಟದ ವಿದ್ಯಾರ್ಥಿಯಿಂದ ಹಿಡಿದು ಯಾರು ಅರ್ಥ ಮಾಡ್ಕೋಬಹುದು. ಅಥವಾ ನಾನು ಈಗ ಹೇಳಿದಾಗೆ ಈ ಆಟೋದವರು ಅಥವಾ ಇವರು ಯಾರೋ ಕೂಡ ಅದ್ರ ಬಗ್ಗೆ ಒಂದು ಆಸಕ್ತಿ ಇದ್ದವರೆಲ್ಲ ಅದ್ರ ಬಗ್ಗೆ ಪ್ರವೇಶ ಪಡಿಬಹುದು ಅವರ ಮಾತುಗಳನ್ನು ಕೇಳೋದ್ರಿಂದ. ಹಾಗಾಗಿ ಅವರು ಮಾತನಾಡೋದು ಮತ್ತೆ ಅವರು ಬರೆಯೋದು ಕೂಡ ಬಹಳ ಸರಳ. ಈ ಬಹುಶಃ ನಂದು ಒಂದು ವಾಕ್ಯವನ್ನು ತಗೊಂಡ್ರೆ ಅವ್ರು 3-4 ವಾಕ್ಯ ಸೇರಿ ನಂದೊಂದು ವಾಕ್ಯ ಆಗ್ಬಿಡುತ್ತೆ. ವಾಕ್ಯ ಜಾಸ್ತಿ ಆದಷ್ಟು ಅದು ಕಾಂಪ್ಲಿಕೇಟ್ ಆಗ್ತಾ ಹೋಗುತ್ತೆ. ಸರಳವಾಗಿ ಹೇಳಬೇಕು ಅಂತಂದ್ರೆ ಅವನು ಎದ್ದ ಅಷ್ಟೇ ಸಾಕು, ಇನ್ನೇನು ಹೇಳ್ಬೇಕು. ನಾವು ಅವನ ಹಾಗೆ ಹೀಗೆ ಇಂತ ಎಲ್ಲ ಮಾಡಿ ಅವನನ್ನು ಎತ್ತಿದ್ರೆ ಅವ್ರು ಸರಳವಾಗಿ ತತ್ತಿ ಎತ್ತಿರ್ತಾರೆ. ಇದು ಒಂದು ವಾಕ್ಯ, ಅವನು ಎದ್ದ ಸಾಕಾಗುತ್ತೆ. ಈ ಸರಳತೆ ಇದೆಯಲ್ಲ, ಇದು ಕೂಡ ಬಹಳ ಮುಖ್ಯ. ಯಾಕಂದ್ರೆ ಅವರು ತೆಗೆದುಕೊಳ್ಳುವ ವಿಷಯದಲ್ಲಿ ತುಂಬಾ ಗಾಂಭೀರ್ಯ ಇರೋದ್ರಿಂದ ಅದನ್ನು ಹೇಳುವಾಗ ಸರಳತೆ ಇಲ್ದಿದ್ರೆ ಎರಡು ಗಾಂಭೀರ್ಯಗಳು ಒಟ್ಟಿಗೆ ಆಗ್ಬಿಟ್ಟ ತರ ಅದು ಸರಿ ಹೋಗೋದಿಲ್ಲ. ಹಾಗಾಗಿ ಅವರು ಇವತ್ತಿನ ಅವರ ಜನಪ್ರಿಯತೆಗೆ ಬಹುಮುಖ್ಯ ಕಾರಣ ಅವರು ಮಾತನಾಡುವಾಗ ಹಿಡಿಯುವಂಥ ದಾಟಿ, ಹಾಗೆ ಬರೆಯುವಾಗ ಇರುವಂಥ ಸರಳತೆ ಮತ್ತು ಅವರ ಶೈಲಿ. ಈ ಕಾರಣಗಳಿಂದ ನನ್ನ ಅನಾಲಿಸಿಸ್ ಅದೇ ಜಗತ್ ಸತ್ಯ ಅಲ್ಲದೆ ಇರ್ಬೋದು. ಆದರೆ ಮೇಲ್ನೋಟಕ್ಕೆ ನೋಡಿದಾಗ ನಮಗಂತೂ ಸತ್ಯ ಅಂತ ಅನಿಸುತ್ತೆ. ಇಂಥ ಜಗದೀಶ್ ಶರ್ಮರ ಜೊತೆಗೆ ಈಗ ನಾನು ಅಂತಲ್ಲ, ಬಹಳಷ್ಟು ಜನ, ಈ ಜೋಗಿ ಅಂತವ್ರಿರ್ಬೋದು, ಬಹಳಷ್ಟು ಬರಹಗಾರರು ಪೌರಾಣಿಕ ಕ್ಷೇತ್ರದಲ್ಲಿ ಏನಾದರೂ ಅನುಮಾನ ಬಂದರೆ ಇವತ್ತು ನಾವು ಕೇಳೋರು ಯಾರು ಅಂತಂದ್ರೆ ಜಗದೀಶ್ ಶರ್ಮಾ ಕೇಳಬೇಕು, ಗಣೇಶ್ ಅವ್ರನ್ನ ಕೇಳಬೇಕು, ಆ ಥರದವರು. ಈಗ ಅವರು ಆ ಥರ ವಿಚಾರಗಳಲ್ಲಿ ರಾ ಗಣೇಶ್ ಅಂತವರ ಸಾಲಲ್ಲಿ ಇರೋವಂಥವ್ರು ಅವಧಾನಿ ಅಲ್ಲದೆ ಇರ್ಬೋದು, ಆದರೆ ವ್ಯವಧಾನ ಅಂತೂ ಇದೆ, ವ್ಯವಧಾನಿ. ಆಮೇಲೆ ಎಲ್ಲಕ್ಕಿಂತ ಮುಖ್ಯವಾಗಿ ಅವರ ಸರಳತೆ. ಈ ವ್ಯವಧಾನ ಅಂದ್ರಲ್ಲ, ಅದಕ್ಕೆ ನಾನು ಇನ್ನೊಂದು ಪದ ಸೇರಿಸ್ತೀನಿ, ಸಾವಧಾನ ಸರ್. ಅದೇ ಅವ್ರು ಮಾತಾಡೋ ರೀತಿನಲ್ಲಿ ಏರಿಳಿತಗಳೇ ಕಾಣೋದಿಲ್ಲ. ಎಷ್ಟು ಸರಳ ರೇಖೆ, ಹಾಗೆ ಎಷ್ಟು ತಳತಿಳಿ ನೀರು ಹರಿಯೋ ಹಾಗೆ ಮಾತಾಡ್ತಾರೆ. ನನಗೆ ಶಿವಮೊಗ್ಗದಲ್ಲಿ ಕರ್ನಾಟಕ ಸಂಘ ಇದೆಯಲ್ಲ, ಶಿವಮೊಗ್ಗದಲ್ಲಿ ಅದು ಒಂದಿಷ್ಟು ಹಾಗೆ ಹೇಳ್ಬಾರ್ದು, ಒಂಥರ ಬಹಳ ಬುದ್ಧಿ ಉಳ್ಳವರ ಅಡ್ಡೆಯನ್ನಂಗೆ ಇರೋಂಥ ಜಾಗದಲ್ಲಿ ಹೋಗಿ ಶಬರಿ ಬಗ್ಗೆ 1.5 ಗಂಟೆ, ಶಬರಿ ಎಷ್ಟು ವಿಷಯ ಇದೆ ನಮಗೆ ಗೊತ್ತಿದ್ದಾಗೆ, ಕಾದಿರುವಳು ಶಬರಿ ಅಟ್ಟೆ ಹಣ್ಣು ಕೊಟ್ಲದ ಇಷ್ಟೇ, ಆ ವಿಷಯವನ್ನ ಎತ್ತುಕೊಂಡು 1.5 ಗಂಟೆ ಇಡೀ ಕರ್ನಾಟಕ ಸಂಘದಲ್ಲಿ ಪ್ರೇಕ್ಷಕರು ಕಡಿಮೆ ಅಂತ ಒಂದು ಆಪಾದನೆ ಕೂಡ ಇತ್ತು. ಇಡೀ ತುಂಬಿದ ಕರ್ನಾಟಕ ಸಂಘದಲ್ಲಿ 1.5 ಗಂಟೆ ಭಾಷಣ ಮಾಡಿ ಶಿವಮೊಗ್ಗದಿಂದ ನಮ್ಮ ರಾತ್ರಿಯಿಂದ ಎಷ್ಟು ಜನ ಮಾತಾಡಿ ನಿನ್ನೆ ಶಬರಿ ಅದ್ಭುತವಾಗಿ ಬಂತು, ನಮ್ಗೆ ಶಬರಿ ಬಗ್ಗೆ ಇಷ್ಟು ವಿಷಯನೇ ಗೊತ್ತಿರಲಿಲ್ಲ ಅನ್ನುವ ರೀತಿ ಒಪ್ಪಿಸುವಂತ ಅವರ ಸಾಮರ್ಥ್ಯಕ್ಕೆ ನಮೋ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇವತ್ತು ನೀವು ಕೂಡ ನಮ್ಮ ಜೊತೆ ಆಗಿದ್ದು ನಮಗೆ ಒಂಥರ ಅಡಿಷನಲ್ ಸೌಭಾಗ್ಯ ಅಂತ ಹೇಳಬೇಕು. ನನಗೆ ಒಂದಿಷ್ಟು ವಿಷಯಗಳನ್ನ ನಿಮ್ ಜೊತೆ ಪರ್ಸನಲ್ ಆಗಿ ಮಾತಾಡಿ ಗೊತ್ತಿದೆ. ಈ ಜೋರ್ ಮಳೆ ಬರ್ತಾ ಇರ್ಬೇಕಾದ್ರೆ ಒಂದು 3-4 ಜನ ಸಮಾನ ಮನಸ್ಕರು ಅಂತ ನಾವ್ ಅನ್ಕೊಂಡಿರೋಂಥವ್ರು ಕೂತು ಮಾತಾಡಿದ್ರೆ 2 ಗಂಟೆ ಹೇಗಿರುತ್ತೋ ಆ ಸೌಭಾಗ್ಯ ನಮ್ಗೆ 2 ದಿನದ ಹಿಂದೆ ಸಿಕ್ಕಿತ್ತು ಸರ್ನ ಭೇಟಿ ಮಾಡಕ್ ಹೋದಾಗ. ಹೊರಗಡೆ ಮಳೆ ಬರ್ತಾ ಇದೆ, ನಾವು ಮರ್ತೇ ಬಿಟ್ವಿ ಮನೆಗೆ ಹೋಗ್ಬೇಕು ಅಂತ.
ಸುಮಾರಷ್ಟೊತ್ತು ಮಾತಾಡಿದ್ವಿ. ನಾನು ಅನ್ಕೊಂಡೆ ಆಚೆ ಬರ್ಬೇಕಾರೆ ಇವತ್ತು ಭೇಟಿ ಮಾಡ್ತಿದೀವಿ ಅಂತ ನನಗೆ ಅನ್ನಿಸ್ಲೇ ಇಲ್ವಲ್ಲ ಅಂತ. ಅದೇ ಒಬ್ಬೊಬ್ರು ಅದಕ್ಕೆ ಒಂದು ಯಾರನ್ನಾರು ಭೇಟಿ ಮಾಡಿದಾಗ ಒಂದು ರೀತಿ ಒಂದು ಚೌಕಟ್ಟನ್ನ ನಮ್ಗೆ ಹಾಕೊಡ್ತಾರೆ, ಜೊತೆಗೆ ನಮ್ಗೊಂದು ಕಲ್ಪನೆನ ಕಟ್ಕೊಡ್ತಾರಲ್ಲ, ಅದರಲ್ಲಿ ನನಗೆ ಅವರು ಬಹಳ ವರ್ಷದ ಪರಿಚಯ ಅಂತ ಅನ್ನಿಸ್ಬಿಡ್ತು. ಥ್ಯಾಂಕ್ ಯು ಸರ್, ತುಂಬಾ ತುಂಬಾ ಥ್ಯಾಂಕ್ಸ್. ಸ್ನೇಹಿತರೆ, ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಓಕೆ, ರಾಮನಾಥ್ ಸರ್, ನೀವು ಒಂದೆರಡು ಮಾತಾಡ್ಬೇಕು ಅಂತ ಕೇಳ್ಕೊಳ್ತೀನಿ. ಎಲ್ರಿಗೂ ನಮಸ್ಕಾರ. ಜ್ಯೋತಿ ಮೇಡಮ್ ಅವರು ನಮ್ಮ ಗುರುಗಳನ್ನ ಪರಿಚಯ ಮಾಡಬೇಕಾದ್ರೆ ಎಲ್ಲವೂ ಹೇಳಿದ್ರು. ಒಂದು ಬಹುಶಃ ಅವರು ಮರೆತು ಬಿಟ್ಟು ಅಂತ ಅನ್ಸುತ್ತೆ. ಅದು ಇಲ್ಲಿ ಪಾಯಿಂಟ್ ಇರೋದ್ರಿಂದ ಅದನ್ನು ಹೇಳಿ ಶುರು ಮಾಡ್ತಾರೆ. ಇವರು ಚಿಕ್ಕ ವಯಸ್ಸಿನಲ್ಲೇ ಅಖಿಲ ಭಾರತ ಮಟ್ಟದ ವಾಕ್ ಪ್ರತಿಯೋಗಿತಾ ಅಂತ ಒಂದು ಸಂಸ್ಕೃತ ಪ್ರಬಂಧ ಸ್ಪರ್ಧೆ ಆಲ್ ಇಂಡಿಯಾ ಇತ್ತು. ಅದರಲ್ಲಿ ಗೋಲ್ಡ್ ಮೆಡಲಿಸ್ಟ್. ಒಂದು ಸಾರಿ ಅಲ್ಲ, 2 ಸಾರಿ. ಇನ್ಫಾರ್ಮೇಶನ್ ಬಿಟ್ಟಿದ್ದು ಒಳ್ಳೇದಾಯ್ತು. ಉದ್ದೇಶ ಗುರುಗಳಿಗೆ ಪುತ್ತೂರಿನ ವಿವೇಕಾನಂದ ವಿದ್ಯಾಸಂಸ್ಥೆಯ ಸಭಾಂಗಣದಲ್ಲಿ ಸಾವಿರಾರು ಜನ ವಿದ್ಯಾರ್ಥಿಗಳು, ಉಪನ್ಯಾಸಕರು ಮತ್ತು ಸಾಹಿತ್ಯ ಅಭಿಮಾನಿಗಳು ಸೇರಿರುವ ಒಂದು ಭವ್ಯ ಸಭೆಯಲ್ಲಿ ಶಂಕರ ಪ್ರಶಸ್ತಿ ಅನ್ನು ಪ್ರದಾನ ಮಾಡಲಾಯಿತು. ಅದು ವರ್ಷಕ್ಕೊಂದು ಸಾರಿ ಸಾಹಿತ್ಯಕ್ಕೆ ಕೊಡಮಾಡುವ ಒಂದು ಹೆಸರಾಂತ ಪ್ರಶಸ್ತಿ. ಅದು ಮಾರನೇ ದಿನ ಪತ್ರಿಕೆಯಲ್ಲಿ ಇವರದ್ದು ಫೋಟೋ ಎಲ್ಲ ಹಾಕಿಬಿಟ್ಟು ಬಂತು. ಅದನ್ನ ನೋಡಿದಾಗ ಒಂಥರ ಭಾವುಕತೆ ನಮ್ಮಲ್ಲಿ ಬಂತು. ನಮ್ಮ ಸಾಹಿತ್ಯ ಲೋಕ ಪಬ್ಲಿಕೇಶನ್ ಸಮುದ್ರ ಬಳಗ ಏನಿದೆ, ನಮ್ಮೆಲ್ಲರಿಗೂ ಅದೇ ಭಾವನೆ ಬಂತು. ನಮ್ಮ ಒಂದು ಅಭಿವಂದನೆಯನ್ನು ಅವರಿಗೆ ತಿಳಿಸೋದಕ್ಕೆ ಒಂದು ಚಿಕ್ಕ ಕಾರ್ಯಕ್ರಮ ಯಾಕೆ ಮಾಡಬಾರದು ಅಂತ ಹೇಳಿ ನಮ್ಮಲ್ಲಿ ಮಾತಾಡಿಕೊಂಡು ಈ ಕಾರ್ಯಕ್ರಮವನ್ನು ಏರ್ಪಾಟು ಮಾಡಿದ್ವಿ. ಉದ್ದೇಶ ಇಷ್ಟ. ನನಗೆ ಗುರುಗಳ ಪರಿಚಯ ಆಗಿದ್ದು 1.5 ವರ್ಷದ ಹಿಂದೆ. ನನ್ನ ಮೊದಲ ಕೃತಿ ಪೂರ್ವಾಶ್ರಮ, ಅದನ್ನು ಬಿಡುಗಡೆ ಮಾಡಿ ಅದರ ಬಗ್ಗೆ ಬಹಳ ಚೆನ್ನಾಗಿ ನನಗೆ ಗೊತ್ತಿಲ್ಲದೆ ಇರೋ ಸಂಗತಿಗಳನ್ನೆಲ್ಲ ತಿಳಿಸಿಕೊಟ್ಟು, ಶರ್ಮಾ ಸರ್ ಹೇಳಿದಾಗೆ ಅವರಲ್ಲಿ ಅದೊಂದು ಪ್ರತಿಭೆ ಇದೆ. ವಸ್ತುವನ್ನು ಹೇಗೆ ಹೇಳಬೇಕು, ಯಾವ ರೀತಿ ಹೇಳಬೇಕು, ಯಾವ ರೀತಿ ಮನಮುಟ್ಟುವ ಹಾಗೆ ದಾಟಿಸಬೇಕು ಅನ್ನೋ ಒಂದು ಕಲೆ ದೈವದತ್ತವಾಗಿ ಬಂದಿದೆ. ಅದನ್ನು ನನ್ನ ಪುಸ್ತಕದ ವಿಮರ್ಶೆಯನ್ನು ಅವ್ರ ಬಾಯಲ್ಲಿ ಕೇಳಿದಾಗ ನನಗೆ ಆಶ್ಚರ್ಯ ಆಯಿತು. ಅಲ್ಲಿ ನಿಮಗೆ ಒಳ್ಳೇದಾಗುತ್ತೆ, ಚೆನ್ನಾಗಿ ಬರೀತಾ ಇದ್ದೀರಾ ಅಂತ ಹೇಳಿ ಆಶೀರ್ವಾದ ಮಾಡಿದ್ರು. ನನಗೆ ಒಳ್ಳೇದಾಗಿದೆ. ಅಲ್ಲಿ ನಮ್ಮ ಭೇಟಿ ಆಯಿತು. ನಂತರ ಈ ವರ್ಷ ಫೆಬ್ರವರಿನಲ್ಲಿ ನನ್ನ 2ನೇ ಕೃತಿ ಘಟಸರ್ಪ, ಅದನ್ನು ಸಹ ಇನ್ನೂ 7 ಕೃತಿಗಳ ಜೊತೆ ಬಿಡುಗಡೆ ಆಯಿತು. ಅದನ್ನೂ ಸಹ ಇವರೇ ಮಾಡಿದ್ರು. ಅದರ ಬಗ್ಗೆ ಒಂದು ಸಂದರ್ಶನವನ್ನು ಮಾಡಿದ್ರು. ಸೊ ಈ 2 ಘಟನೆಗಳಿಂದ ನನಗೆ ಸಮುದ್ರವನ್ನು ವರ್ಣಿಸುವುದು ಹೇಗೆ, ಹಿಮಾಲಯವನ್ನು ವರ್ಣಿಸುವುದು ಹೇಗೆ, ಹಿಮಾಲಯದ ಮುಂದೆ ನಾವು ಚಿಕ್ಕ ಗುಡ್ಡ ಬೆಟ್ಟಗಳು, ನಮ್ಮ ನಾಲೆಜ್ ಇರೋದಷ್ಟೇ. ಸಮುದ್ರದ ವರ್ಣನೆ ಹೇಗೆ, ಸಮುದ್ರಕ್ಕೆ ಹೋಗಿ ಸೇರುವ ನದಿ, ಉಪನದಿಗಳು ಎಲ್ಲ ಹಳ್ಳ ಕೊಳ್ಳಗಳು ಇರುತ್ತಾರೋ ಅಷ್ಟು ಯೋಗ್ಯತೆ ನಮ್ಮದು. ಇದು ಹೋಗಿ ಸಮುದ್ರವನ್ನು ವರ್ಣನೆ ಮಾಡೋದು ಹೇಗೆ, ಅದು ಸಾಧ್ಯ ಇಲ್ಲ. ಆದ್ರೂ ಸಮುದ್ರಕ್ಕೆ ಸೇರಿಕೊಳ್ಳುವುದರಿಂದ ಆ ಒಂದು ಸಲಿಗೆಯಿಂದ ಒಂದಷ್ಟು ಮಾತಾಡೋಣ ಅಂತ ಧೈರ್ಯ ಬಂದಿದೆ, ಕೂತ್ಕೊಂಡಿದ್ದೀನಿ. ಇವರ ಪಾಂಡಿತ್ಯದ ಬಗ್ಗೆ ಸರ್ ಹೇಳಿದ್ರು. ನನಗೆ ಈ ಸಂದರ್ಭದಲ್ಲಿ ಒಂದು ಸಂಸ್ಕೃತದ ಒಂದು ಉಕ್ತಿ ನೆನಪಾಗ್ತಾ ಇದೆ. ಸ್ವಗೃಹೇ ಪೂಜ್ಯತೆ ಮೂರ್ಖ, ಸ್ವಗ್ರಾಮೇ ಪೂಜ್ಯತೆ ಪ್ರಭು, ಸ್ವದೇಶೇ ಪೂಜ್ಯತೆ ರಾಜ, ವಿದ್ವಾನ್ ಸರ್ವತ್ರ ಪೂಜ್ಯತೆ. ಮೂರ್ಖನಾದವನು ಅಂದರೆ ನಮ್ಮಂತವ್ರು ಅಂತ ನಾನು ಹೇಳಿ ಆತ್ಮವಂಚನೆ ಮಾಡ್ಕೊಳಲ್ಲ. ನಮ್ಗೆ ಸ್ವಲ್ಪ ವಿದ್ಯೆ ಬುದ್ಧಿ ಇದೆ. ಏನೂ ಇಲ್ದಿದ್ದವ್ ನಿರಕ್ಷರ ಕುಕ್ಷಿ, ಹಳ್ಳಿಗಾಡಿನ ಮುಗ್ಧ ಜನ, ಅವನಿಗೆ ಯಾರು ಗೌರವ ಕೊಡಲ್ಲ. ಯಾಕೆ ಕೊಡಲ್ಲ ಅಂದರೆ ಅವನ ಸಾಧನೆ ಇಲ್ಲ, ವಿದ್ಯೆ ಇಲ್ಲ, ಏನೂ ಇಲ್ಲ.
ಅವನಿಗೆ ಕೊನೆಯ ಸ್ಥಾನ ಎಲ್ಲಿ ಹೋದ್ರು. ಬಟ್ ಅವನಿಗೆ ಅವನ ಮನೆಯಲ್ಲಿ ಗೌರವ ಇರುತ್ತೆ, ಯಾಕಂದ್ರೆ ಮದುವೆ ಆಗಿರೋದು ಅವನಿಗಿಂತ ದೊಡ್ಡ ಹೆಂಡತಿ, ಬುದ್ಧಿವಂತ ಹುಡುಗಿನ ಕೊಡಲ್ಲ. ಸೊ ಹಾಗಾಗಿ ಅವನ ಹೆಂಡತಿಗೆ ಮತ್ತು ಮಕ್ಕಳಿಗೆ ಅವನೇ ಬಾಸು. ಹಾಗಾಗಿ ಅವನ ಮರ್ಯಾದೆ ಏನಿದ್ರು ಅವನ ಮನೆಯಲ್ಲಿ ಸ್ವಗೃಹದಲ್ಲಿ ಮರ್ಯಾದೆ. ಸ್ವಗ್ರಾಮೇ ಪೂಜ್ಯತೆ ಪ್ರಭು. ಸಾವುಕಾರ ಪಟೇಲ ಅವ್ರದ್ದು ಗೌರವ ಏನಿದ್ರು ಆ ಗ್ರಾಮದಲ್ಲಿ ಮಾತ್ರ. ಪಕ್ಕದ ಊರಿಗೆ ಹೋದರೆ ಯಾರು ನೀನು ಅಂತಾರೆ, ಅಲ್ಲಿ ನಾನು ಆ ಊರು ಪಟೇಲ ದೊಡ್ಡ ಸಾವುಕಾರ ಅಂದ್ರೆ ಸರಿ ಏನ್ ವಿಷಯ ಅಂತಾರೆ, ಗೌರವ ಇಲ್ಲ. ಬಟ್ ಅಲ್ಲಿ ಗೌರವ ಜಾಸ್ತಿ ಅವ್ರ ಊರಿನಲ್ಲಿ. ಒಂದು ಪಟೇಲ ಅಂದ ಮೇಲೆ ಕಾಲಕ್ಕೆ ಅವ್ರ ಸಹಾಯ ಬೇಕಾಗುತ್ತೆ. ಈಗ ATM ಇದೆ, ಆ ಕಾಲಕ್ಕೆ ಅವರೇ ATM, ಎಮರ್ಜೆನ್ಸಿ ಅಂದ್ರೆ ಅವರೇ, ಹುಷಾರಿಲ್ಲ ಅಂದ್ರೆ ಅವ್ರ ಹತ್ರ ದುಡ್ಡು ತಗೊಬೇಕು, ಹೀಗೆಲ್ಲ ಇರುತ್ತೆ. ಹಾಗಾಗಿ ಗೌರವ ಜಾಸ್ತಿ. ಇನ್ನೊಂದು ಸ್ಟೆಪ್ ಮೇಲೆ ಹೋದ್ರೆ ಸ್ವದೇಶೇ ಪೂಜ್ಯತೆ ರಾಜ. ತನ್ನ ರಾಜ್ಯದಲ್ಲಿ ರಾಜನಿಗೆ ಗೌರವ. ಪಕ್ಕದ ರಾಜ್ಯಕ್ಕೆ ಹೋದ್ರೆ ನಾನು ಆ ರಾಜ್ಯದ ರಾಜ ಅಂತ, ಹೌದಾ ಸಂತೋಷ ಬರ್ತೀನಿ ಅಂತ ಹೊರಟ್ಬಿಡ್ತಾರೆ, ಗೌರವ ಇಲ್ಲ. ಇಲ್ಲಿ ಯಾಕೆ ಗೌರವ ಅಂದ್ರೆ ಒಂದು ಹೈರಾರ್ಕಿಕಲ್ ರೆಸ್ಪೆಕ್ಟ್ ಅಂತ ಒಂದಿರುತ್ತೆ ಫ್ಯಾಮಿಲಿಗೆ. ರಾಜವಂಶದ್ದು ರಜತ ಸಿಂಹಾಸನ, ಅದರ ಮೇಲೆ ಕೂತಿರೋದು, ಆ ಗಾಂಭೀರ್ಯ, ಆ ಶ್ರೀವಂತಿಕೆ, ಯಾರನ್ನು ಬೇಕಾದ್ರೂ ಸುರಕ್ಷೇಧನ ಬಂಧನ ಎಲ್ಲ ಮಾಡುವ ಒಂದು ಶಕ್ತಿ ಇರುತ್ತೆ. ಲಾ ಅಂಡ್ ಆರ್ಡರ್. ಈ ಹಿಂಸೆ ಕೋರ್ಟ್. ರಾಜ ಅಂದ್ರೆ ಈಗಿನ ಕೋರ್ಟ್ ಸಪರೇಟು, ಗೌರ್ಮೆಂಟ್ ಸಪರೇಟು ಅಂತ ಎಲ್ಲ ಇರಲಿಲ್ಲ. ಅವನೇ ರಾಜ, ಅಡ್ಮಿನಿಸ್ಟ್ರೇಟಿವ್ ಹೆಡ್ಡು, ಅವನೇ ಕೋರ್ಟು, ಅವನೇ ದಂಡನಾಯಕ, ಎಲ್ಲವೂ ಇರ್ತಾರೆ. ಹಾಗಾಗಿ ಅವನಿಗೆ ಬಹಳ ಗೌರವ ಜಾಸ್ತಿ ಇತ್ತು. ಅವರ ಎಲ್ಲರಿಗಿಂತ ದೊಡ್ಡ ಗೌರವ ಒಬ್ಬ ವಿದ್ವಾಂಸನಿಗೆ ಸಿಗುತ್ತೆ ಅಂತ. ಎಷ್ಟು ಚೆನ್ನಾಗಿದೆ. ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾಗಿಲ್ಲ. ಒಬ್ಬ ವಿದ್ವಾಂಸರನ್ನ ವರ್ಣನೆ ಮಾಡೋದಕ್ಕೆ ಇದಕ್ಕಿಂತ ದೊಡ್ಡ ವರ್ಣನೆ ಬೇಕಾಗಿಲ್ಲ. ಇವನು ಚಿನ್ನದ ಕಿರೀಟದ ಮೇಲೆ ಕೂರ್ತಿರೋ ರಾಜನಿಗಿಂತ ವಿದ್ವಾಂಸ ದೊಡ್ಡವನು ಅನ್ನೋ ಅರ್ಥದಲ್ಲಿ. ಇದಕ್ಕೆ ಅದು ರಾಜನಿಗೂ ಗೊತ್ತಿತ್ತು. ಭೋಜರಾಜನ ಕಾಲದಲ್ಲಿ ಕಾಳಿದಾಸನ ತನ್ನ ಸಿಂಹಾಸನದ ಮೇಲೆ ಒಂದು ದಿನ ಕೂರಿಸಿ ಅವನಿಗೆ ಸನ್ಮಾನ ಮಾಡಿದ್ದ. ಹರ್ಷ ಚಕ್ರವರ್ತಿ ಬಾಣಭಟ್ಟನ, ಪುಷ್ಯಭೂತಿ ಮನುಷ್ಯರ ಹರ್ಷ ಚಕ್ರವರ್ತಿ ಬಾಣಭಟ್ಟನ ಆಸ್ಥಾನ ವಿದ್ವಾಂಸ, ದೊಡ್ಡ ಸಂಸ್ಕೃತ ಸ್ಕಾಲರ್, ಅವನ ಸಿಂಹಾಸನದ ಮೇಲೆ, ತನ್ನ ಸಿಂಹಾಸನದ ಮೇಲೆ ಕೂರಿಸಿ ಸಾರ್ವಜನಿಕ ಸನ್ಮಾನ ಮಾಡಿದ್ದ ಒಂದು ದಿನ. ಅದಕ್ಕೆ ಮೊದಲು ಆನೆ ಮೇಲೆ ಕೂರಿಸಿ ಮೆರವಣಿಗೆ ಅವೆಲ್ಲ ನಡೀತವೆ. ಅದಕ್ಕೂ ಹಿಂದೆ ಚಂದ್ರಗುಪ್ತ ಮೌರ್ಯನ ಕಾಲದಲ್ಲಿ ಚಾಣಕ್ಯನ, ಅವ್ರದೇ ಬೇರೆ ಬೇರೆ, ಅವರನ್ನ ಇದೇ ರೀತಿ ಸಿಂಹಾಸನದ ಮೇಲೆ ಕೂರಿಸಿ ಚಿನ್ನದ ಗಟ್ಟಿ ಕಾಯಿನ್ ಅದರದ್ದು ಅಭಿಷೇಕ ಮಾಡಿದ್ದ ಅಂತ ಎಲ್ಲೋ ಬರುತ್ತೆ. ಇದೆಲ್ಲ ಏನ್ ತೋರಿಸುತ್ತೆ ಅಂದ್ರೆ ರಾಜ ಮಹಾರಾಜರೇ ವಿದ್ವಾಂಸರಿಗೆ ಅಷ್ಟು ಗೌರವ ಕೊಡ್ತಾ ಇರಬೇಕಾದ್ರೆ ಆ ವಿದ್ವಾಂಸನ ಪ್ರತಿಭೆ ಎಷ್ಟಿರುತ್ತೆ. ಓದಿದವರೆಲ್ಲ ವಿದ್ವಾಂಸರಾಗಕ್ಕೆ ಆಗಲ್ಲ. ಓದಿದವರು ಜ್ಞಾನಿಗಳಾಗಬಹುದು. ವಿದ್ವಾಂಸರಾಗಬೇಕಾದ್ರೆ ಸಾರ್ ಹೇಳಿದ ಹಾಗೆ ಗೊತ್ತಿಲ್ಲದ ಜನರಿಗೆ ಗೊತ್ತಿಲ್ಲದ ವಿಷಯವನ್ನು ತಾನು ಮನದಟ್ಟು ಮಾಡುವ ಹಾಗೆ ಹೇಳುವ ಸಾಮರ್ಥ್ಯಕ್ಕೆ ಆತನ ವಿದ್ಯೆಯನ್ನು ಯಾರು ಬಳಸ್ಕೊಳ್ತಾರೋ ಆತ ಮಾತ್ರ ವಿದ್ವಾಂಸ ಅಂತ ಕರೀತಾರೆ. ವಿದ್ವತ್ ಸಭೆಯಲ್ಲಿ ಯಾರಿಗೂ ಗೊತ್ತಿಲ್ಲದಂಗೆ ದೊಡ್ಡ ದೊಡ್ಡ ಕಬ್ಬಿಣದ ಕಡಲೆ ಅಂತ ಮಾತಾಡೋದು, ಅದು ಆ ಕತೆ ಬೇರೆ ಅದು. ಅದ್ರ ಬಗ್ಗೆ ನಾನೇನು ಕಮೆಂಟ್ ಮಾಡಕ್ಕೆ ಹೋಗಲ್ಲ. ಆ ದೃಷ್ಟಿಯಲ್ಲಿ ನಮ್ಮ ಗುರುಗಳು ಅನನ್ಯ, ಬಹಳ ಅಪರೂಪ. ನೀವು ಸೋಷಿಯಲ್ ಮೀಡಿಯಾದಲ್ಲಿ, ಫೇಸ್ಬುಕ್ಕಲ್ಲಿ, ಯೂಟ್ಯೂಬ್ನಲ್ಲಿ ಎಲ್ಲ ಗೌರಿಶಕ್ತಿ ಸ್ಟುಡಿಯೋದಲ್ಲಿ ಇವ್ರದ್ದು ಮಹಾಭಾರತದ ಕುರಿತು 430 ಆಗಿರ್ಬೋದಲ್ವ ಸರ್, 500. ಇದು ಕೇಳದೆ ಇಲ್ಲದ ಜನಗಳೇ ಇಲ್ಲ. ಯಾರಿಗೆ ಸ್ವಲ್ಪ ನಮ್ಮ ಸಂಸ್ಕೃತಿ ಬಗ್ಗೆ, ಧರ್ಮದ ಬಗ್ಗೆ, ಭಾರತ ಮಾತೆಯ ಬಗ್ಗೆ ದೇಶಭಕ್ತಿ ಇರುತ್ತೋ, ಪ್ರಾಮಾಣಿಕತೆ ಇರುತ್ತೋ, ಅವ್ರೆಲ್ರಿಗೂ ಇದನ್ನೆಲ್ಲ ತಿಳ್ಕೊಬೇಕು ಅಂತ ಇರುತ್ತೆ. ನೆನಪಿಡಿ, ರಾಮಾಯಣ ಮಹಾಭಾರತ ನಡೆದಿದ್ದು ಸುಮಾರು 5,000-6,000 ವರ್ಷ ಹಿಂದೆ. ಈಗಲೂ ನಾವು ರಾಮಾಯಣ ಮಹಾಭಾರತನ ಮಾತಾಡ್ತೀವಿ. ಜನಗಳಿಗೆ ಎಲ್ರಿಗೂ ಗೊತ್ತು. ಹಳ್ಳಿಗಾಡಿನ ಕೊನೆ ಪ್ರಜೆಯು ಸಹ ರಾಮಾಯಣ ಮಹಾಭಾರತ ಮಾತಾಡ್ತಾರೆ. ಎಲ್ಲ ಕ್ಯಾರೆಕ್ಟರ್ ಗೊತ್ತು. 5,000 ವರ್ಷದ ಹಿಂದಿಂದದು. ನಂತರದ್ದು ನಮ್ಮ ಭರತಖಂಡದ 1ನೇ ಶತಮಾನ 2ನೇ ಶತಮಾನ ನೀವು ಎಲ್ಲ ತಗೊಳ್ಳಿ, ಎಷ್ಟೆಷ್ಟು ರಾಜ ಮಹಾರಾಜರುಗಳು ಆದರೂ ಅವ್ರದ್ದು ಎಲ್ಲರದ್ದು ಚರಿತ್ರೆ ಎಲ್ಲ ಇದೆ. ಮತ್ತು ರಾಮಾಯಣ ಮಹಾಭಾರತದ ಪ್ರತಿಯೊಂದು ಪಾತ್ರವೂ ಸಹ ನಮ್ಮ
ಭಾರತ ಮಾತೆಯ ಮಕ್ಕಳಿಗೆ ಗೊತ್ತಿದೆ. ಇತ್ತೀಚೆಗೆ ಬಂದ ರಾಜರದ್ದು ಯಾರದ್ದು ಇತಿಹಾಸನೇ ಗೊತ್ತಿಲ್ಲ. ಯಾಕೆ ಹೀಗಾಯ್ತು ಅಂದ್ರೆ ಅದು ರಾಮಾಯಣಕ್ಕೆ ಇರುವಂತಹ ಶಕ್ತಿ, ಮಹಾಭಾರತಕ್ಕೆ ಇರುವಂತಹ ಶಕ್ತಿ. ಬರೆದಿದ್ದು ಯಾರು? ಅವರ ಶಕ್ತಿ. ವಾಲ್ಮೀಕಿ ರಾಮಾಯಣ ಬರೆದ ಮೇಲೆ ಎಷ್ಟು ಜನ ರಾಮಾಯಣ ಬರೆದ್ರು, ಅದು ಎಲ್ಲರದ್ದು ಪ್ರಭಾವ. ಸೊ ಇದು ಏನ್ ತೋರಿಸುತ್ತೆ ಅಂತಂದ್ರೆ, ವಸ್ತು ಯಾವುದೇ ಇರಲಿ, ಒಬ್ಬ ವಿದ್ವಾಂಸನ ಕೈಗೆ ಅದು ಸಿಕ್ಕಿದಾಗ ಯಾವ ರೀತಿಯಲ್ಲಿ ಅಭಿವೃದ್ಧಿಗೊಳ್ಳುತ್ತೆ, ಎಷ್ಟು ಮನಮುಟ್ಟು ಹಾಗೆ ಅದನ್ನ ಹೇಳಲಾಗತ್ತೆ ಅನ್ನೋದು ನನ್ನ ಮಾತಿನ ತಾತ್ಪರ್ಯ. ಈ ಯೂಟ್ಯೂಬ್ ಬಗ್ಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಅವರಿಗೆ ಗಂಗಾವತಿ ಪ್ರಾಣೇಶ್ ಕಾಮಿಡಿ, ಇಲ್ಲ ಅಂದ್ರೆ ಕೆಲವು ಕಂಪನಿ ನಾಟಕಗಳು, ಇದು ಬಿಟ್ಟರೆ ಹೆಚ್ಚಿನ ಆಸಕ್ತಿ ಈ ಉಪನ್ಯಾಸ ಕೇಳೋದು ಇದರ ಬಗ್ಗೆ ಎಲ್ಲ ಇಲ್ಲ. ಯಾಕಂದ್ರೆ ಆ ಮಣ್ಣಿನ ಸೊಗಡೆ ಬೇರೆ, ಅದೆಲ್ಲ ನಮ್ಮ ಈ ಕಡೆ ಯಕ್ಷಗಾನ ಅವೆಲ್ಲ ಆ ಥರದ್ದೆಲ್ಲ ಗೊತ್ತಿಲ್ಲ ಅವ್ರಿಗೆ. ಬಟ್ ನಮ್ಮ ಗುರುಗಳು ಉತ್ತರ ಕರ್ನಾಟಕದ ಬಹುತೇಕ ಊರುಗಳಲ್ಲಿ ಅವರದ್ದು ಪ್ರವಚನ ನಿರಂತರವಾಗಿರುತ್ತೆ, ಹೋಗ್ತಾನೇ ಇರ್ತಾರೆ. ಸಾವಿರಾರು ಜನ ಕೇಳ್ತಾರೆ, ಇದೇ ಉತ್ತರ ಕರ್ನಾಟಕದವರು ಕೇಳ್ತಾರೆ. ಅಂದರೆ ಯೂಟ್ಯೂಬ್ ನಲ್ಲಿ ನೋಡಿರ್ತಾರೆ, ಪ್ರತ್ಯಕ್ಷವಾಗಿ ಕೇಳೋಣ ಅನ್ನೋ ಉದ್ದೇಶದಿಂದ ಬರ್ತಾರೆ. ಇವರಿಗೆ ಅಷ್ಟು ಇಲ್ಲಿ ಬೆಂಗಳೂರು, ಮೈಸೂರು, ಈ ಕಡೆ ಶಿವಮೊಗ್ಗ, ಈ ಕಡೆ ಬಿಡಿ, ಅದು ಗೊತ್ತಿದೆ ಅವರಿಗೆ. ಆ ಭಾಗದ ಜನರಿಗೂ ಇವರು ಅಷ್ಟು ಇಷ್ಟ ಆಗಿದ್ದಾರೆ ಅಂದ್ರೆ ಇವರ ವಿದ್ವತ್ ಪ್ರಭಾವ ಏನಿದೆ, ಅದಕ್ಕೆ ಇವರನ್ನ ನಾನು ವಿದ್ವಾಂಸರು ಅಂತ ಹೇಳಿದ್ದೆ. ಈ ಮೊನ್ನೆ ಒಂದು ವಾರದ ಹಿಂದೆ ರಾಷ್ಟ್ರಪತಿ ಭವನದಲ್ಲಿ ಇನ್ನೊಬ್ಬ ಮಹಾನ್ ಚೇತನ ಘನ ವಿದ್ವಾಂಸ ಶತಾವಧಾನಿ ಗಣೇಶ್ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಬಂತು. ಬಹಳ ಖುಷಿ ಆಯ್ತು, ಟಿವಿಗೆ ಬರ್ತಾ ಇತ್ತು. ಅದನ್ನು ನೋಡಿದ ಮರುಕ್ಷಣವೇ ಮುಂದಿನ ವರ್ಷ ನಮ್ಮ ಗುರುಗಳಿಗೆ ಯಾಕೆ ಬರಬಾರದು ಇದು ಅಂತ ನನಗೆ ಆಸೆ ಆಯ್ತು. ಮುಂದಿನ ವರ್ಷ ಇಲ್ಲ ಅಂದ್ರೆ 2ನೇ ವರ್ಷ ಅಂತೂ ಅದು ಅವರಿಗೆ ತಲುಪಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ನಿಮ್ಮ ಅಭಿಲಾಷೆ ನಿಜವಾಗ್ಲೂ ಸರಿಯಾಗಿದೆ ಸರ್. ನೋಡಿ ಹಿಂಗೆ ಸಿಗ್ನಲ್ ಸಾಧ್ಯವಾಗತ್ತೆ ಅಂತ. ಥ್ಯಾಂಕ್ ಯು ಸರ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಬಹಳಷ್ಟು ಜನ ಮಾನಸ ಗುರುಗಳಾಗಿ ಕೆಲವ್ರನ್ನ ಒಪ್ಕೊಂಡಿರ್ತೀವಿ. ಅವ್ರ ಎದುರುಗಡೆ ಕೂತು ಮಾತಾಡೋದಕ್ಕೆ ನಮ್ಗೆ ಯೋಗ್ಯತೆ ಇದೆಯಾ ಅನ್ನೋ ಒಂದು ಪ್ರಶ್ನೆ ಯಾವಾಗ್ಲೂ ನಮ್ಮನ್ನು ಕಾಡ್ತಾ ಇರುತ್ತೆ. ಅದನ್ನ ಆಪ್ತವಾಗಿಸ್ಕೊಳ್ಳದೆ ಇದ್ರೆ ಆ ಗುರುಗಳಾದವರು ಅವ್ರ ಪಕ್ಕದಲ್ಲಿ ಕೂತ್ಕೊಳ್ಳೋದಕ್ಕೆ ಧೈರ್ಯ ಬರೋದಿಲ್ಲ. ಇವ್ರು ಎಷ್ಟು ಮಟ್ಟಿಗೆ ನಮ್ಗೆ ಕಂಫರ್ಟ್ ಕೊಡ್ತಾರೆ ಅಂದ್ರೆ ಆ ಯೋಚನೆ ನಾವು ಮರ್ತೇ ಬಿಡ್ತೀವಿ. ನಾವ್ ಯಾರು, ಎಲ್ಲಿಂದ ಬಂದಿದ್ದೀವಿ, ನಮ್ಗೆ ಎಷ್ಟು ಗೊತ್ತಿದೆಯೋ ಅಷ್ಟೇ ಸಾಕು. ಅವ್ರು ಮಾತಾಡ್ತಾರೆ, ನಾವು ಕೇಳಿಸ್ಕೊಳ್ಳೋಣ ಅನ್ನೋ ತರ. ಹೀಗೆ ಮಾನಸ ಗುರುಗಳಾಗಿ ಇವ್ರನ್ನ ಒಪ್ಕೊಂಡಿರೋರು ಮತ್ತೊಬ್ರು ನಮ್ಮ ಮಧ್ಯೆ ಇದ್ದಾರೆ. ಅವರು ರಮೇಶ್ ಶೆಟ್ಟಿಗಾರ್ ಮಂಜೇಶ್ವರ ಸರ್. ದಯಮಾಡಿ ಬರ್ಬೇಕು. ಗುರುವಂದನೆ ನಿಮ್ಮ ಮಾತುಗಳಲ್ಲಿ ನಮ್ಗೆ ಕೇಳಿಸ್ಬೇಕು ಅಂತ ಕೇಳ್ಕೊತೀವಿ. ಕಾರ್ಯಕ್ರಮ ಆರಂಭ ಮಾಡುವಾಗ ಶ್ರೀಯುತ ಗಜಾನನ ಶರ್ಮಾ ಮತ್ತೆ ಜಗದೀಶ್ ಶರ್ಮಾ ಸಂಪಾ ಸರ್ ಅವರಿಬ್ಬರು ಬಂಧುಗಳು ಅಂತ ಹೇಳಿದ್ರಿ. ನೀವು ಬಂಧುಗಳು ಮಾತ್ರ ಅಲ್ಲ, ಸಾಹಿತ್ಯ ಲೋಕದ ಸಿಂಧುಗಳು. ನಿಮ್ಮ ಮುಂದೆ ನಾವೆಲ್ಲ ಚಿಕ್ಕ ಚಿಕ್ಕ ಬಿಂದುಗಳು. ನಾನು ರಮೇಶ್ ಶೆಟ್ಟಿಗಾರ್ ಮಂಜೇಶ್ವರ ಅಂದ್ರೆ ಕಾಸರಗೋಡು, ಆಮೇಲೆ ದಕ್ಷಿಣ ಕನ್ನಡದ ಮಧ್ಯೆ ಇರತಕ್ಕಂತಹ ಒಂದು ಜಾಗದಲ್ಲಿ ನಾನು ಹುಟ್ಟಿ ಬೆಳೆದವನು. ಕಾಸರಗೋಡು ದಕ್ಷಿಣ ಕನ್ನಡ ಅಂತಂದಾಗ ನಾವು ತುಳುನಾಡಿನವರು, ಯಕ್ಷಗಾನ ಪ್ರಿಯರು. ಯಕ್ಷಗಾನ ಅಂತಂದಾಗ ಅದರಲ್ಲಿಯೂ ನಾನು ತಾಳಮದ್ದಳೆ ಜಾಸ್ತಿ ಕೇಳುವವನು. ತಾಳಮದ್ದಳೆ ಕೇಳುವ ಕಾರಣ ಪುರಾಣ, ಅದರಲ್ಲಿಯೂ ಮಹಾಭಾರತ ಇರ್ಬೋದು, ರಾಮಾಯಣ ಇರ್ಬೋದು, ಇದರ ಅಲ್ಲಿರ್ತಕ್ಕಂಥ ಎಲ್ಲ ಕಥೆಗಳು ಅಂದ್ರೆ ಯಕ್ಷಗಾನದಲ್ಲಿ ಹೆಚ್ಚಾಗಿ ಬರೋದು, ಅದರಲ್ಲಿಯೂ ತಾಳಮದ್ದಳೆಯಲ್ಲಿ ಬರುವಂತಹದ್ದು ಪೌರಾಣಿಕ ಪ್ರಸಂಗಗಳೇ ಹೊರತು ಬೇರೆ ಬರುವುದಿಲ್ಲ. ಹಾಗಾಗಿ ಬಹಳಷ್ಟು ಯಕ್ಷಗಾನಗಳನ್ನು ಮತ್ತೆ ತಾಳಮದ್ದಳೆಯನ್ನು ಕೇಳಿದ ಕಾರಣ ಪುರಾಣದಕ್ಕೆ ಸಂಬಂಧಪಟ್ಟ, ಮಹಾಭಾರತಕ್ಕೆ ಸಂಬಂಧಪಟ್ಟ ಅಷ್ಟು ವಿಷಯಗಳು ನಾವು ತಿಳಿದುಕೊಂಡಿದ್ದೇವೆ ಎಂಬಂತಹ ಹೆಮ್ಮೆ ಜೊತೆಗೆ ಸ್ವಲ್ಪ ಜಂಬ ಇತ್ತು. ಆ ಜಂಬ ಸಂಪೂರ್ಣವಾಗಿ ಇಳಿದದ್ದು ಗುರುಗಳು ಬರೆದಂತಹ ರಾಮಾಯಣ ಹೇಳದೆ ಹೇಳಿದ್ದು ಎಂಬುದಾಗಿ. ಮಹಾಭಾರತ ಹೇಳದೆ ಹೇಳಿದ್ದು ಅಂತ. ಮಹಾಭಾರತದಲ್ಲಿ ಏನು ಹೇಳಿದೆ, ಮೂಲ ಮಹಾಭಾರತದಲ್ಲಿ ಏನು ಹೇಳಿದೆ ಅದನ್ನು ಗುರುಗಳಲ್ಲಿ ಹೇಳಿದ್ದಾರೆ. ಅದನ್ನು ನಾವು ಬೇರೆಲ್ಲಿಯೂ ಕೇಳಿಸಿಕೊಂಡಿಲ್ಲ. ನಾನು ಮಂಗಳೂರಿಂದ ಬೆಂಗಳೂರಿಗೆ ಬರುವಾಗ ಅದು ಮೈಲಾಂಗಲ್ಲಿ ಇತ್ತು ನಿಮ್ಮ ಪ್ರತಿಬಿಂಬ, ಇದು ಯಾವುದು ಇದು ಧ್ವನಿಧಾರೆ ಮೀಡಿಯಾದಿಂದ ಮಾಡಿದ್ದಾರೆ. ಎಷ್ಟು ಅದ್ಭುತವಾಗಿತ್ತು ಅಂತಂದ್ರೆ, ನಾನು ಮಂಗಳೂರಲ್ಲಿ ಅದನ್ನು ಕೇಳಲಿಕ್ಕೆ ಪ್ರಾರಂಭ ಮಾಡಿದವನು ಬಹುಶಃ ಬೆಂಗಳೂರಲ್ಲಿ ಬಸ್ ಸ್ಟ್ಯಾಂಡ್ಗೆ ಬಂದಾಗ ಅದು ಮುಗಿದಿದೆ. ಅಷ್ಟು ಸುದೀರ್ಘವಾದಂತಹ ಮಹಾಭಾರತ ಹೇಳಿದ್ದು, ಅದ್ ಹೆಸರು ಹೇಳಿಯೂ ಹೇಳದ್ದು ಕೇಳಿದೆ. ಆಮೇಲೆ ಇನ್ನೊಂದ್ಸಲ ಮಂಗಳೂರಿಗೆ ಹೋಗುವಾಗ ಅದನ್ನು ಮತ್ತೊಂದ್ಸಲ ರಿಪೀಟೆಡ್ ಆಗಿ ಕೇಳಿದೆ. ಎಷ್ಟು ಖುಷಿ ಆಯ್ತು ಅಂದ್ರೆ, ನಾವು ತಿಳಿದುಕೊಳ್ಳದೆ ಇರತಕ್ಕಂತ ಬಹಳಷ್ಟು ವಿಷಯಗಳನ್ನು
ಬಹಳ ಅಂದ್ರೆ ಅದನ್ನು ನೀವು ಕೇಳಿದ್ರೆ, ನಾನು ಆಡಿಯೋ ಕೇಳಿದ್ದು, ಒಂದರಿಂದ ಇನ್ನೊಂದಕ್ಕೆ ಲಿಂಕ್ ಮಾಡ್ಕೊಂಡು ಹೋಗ್ತಾರೆ. ಉದಾಹರಣೆಗೆ ನಮಗೆ ಗೊತ್ತಿರಬಹುದು ಅಷ್ಟವಸುಗಳ ಬಗ್ಗೆ ನಾವು ಕೇಳಿರ್ತೇವೆ, ಆದ್ರೆ ಅದಕ್ಕೂ ಭೀಷ್ಮನಿಗೆ ಏನು ಸಂಬಂಧ ಎಂಬುದನ್ನು ಬಹಳ ಬ್ಯೂಟಿಫುಲ್ ಆಗಿ ಎಕ್ಸ್ಪ್ಲೈನ್ ಅಂತ ಬಹಳಷ್ಟು ಉದಾಹರಣೆಗಳಿದೆ. 7 ಮಂದಿ ತನ್ನ ಮಕ್ಕಳನ್ನು ಗಂಗೆ ನದಿಗೆ ಬಿಡುವುದು ಎಲ್ಲರಿಗೂ ಗೊತ್ತಿದೆ. ಆ ನಂತರ ಭೀಷ್ಮನನ್ನು ಮಾತ್ರ ಸಂತನು ಉಳಿಸಿಕೊಳ್ಳುತ್ತಾನೆ. ಅದು ಯಾಕೆ ಉಳಿಸಿಕೊಂಡದ್ದು ಎಂಬುದಕ್ಕೆ ಅವರು ಹೇಳಿದ್ದಾರೆ, ಅದಕ್ಕೊಂದು ಶಾಪದ ಕಾರಣ ಇದೆ ಅಂತ. ಹೀಗೆ ಬಹಳಷ್ಟು ಕಥೆಗಳು ನಮಗೆ ನಿಟ್ ಆಗುತ್ತೆ, ಕನೆಕ್ಟ್ ಆಗ್ತಾ ಹೋಗುತ್ತೆ. ಅಂತಹ ಒಂದು ಅದ್ಭುತವಾದಂತಹ ಕಾದಂಬರಿಯನ್ನು ಬರೆದವರು, ಅಂತಹ ಒಂದು ಪುರಾಣದ ಒಂದು ಪ್ರಸಂಗವನ್ನು ಬರೆದವರು ಗುರುಗಳು ಜಗದೀಶ್ ಶರ್ಮ ಸಂಪ ಎಂಬುದಾಗಿ ನನಗೆ ತದನಂತರ ಪರಿಚಯ ಆಯಿತು. ಗುರುಗಳದ್ದು ನನಗೆ ಪರಿಚಯ ಆಗುವುದಕ್ಕಿಂತ ಹಿಂದೆ ಕೂಡ ನಾನು ಒಂದಷ್ಟು ಉಪನ್ಯಾಸಗಳನ್ನು ಕೇಳ್ತಾ ಇದ್ದೆ. ನನಗೆ ಅತ್ಯಂತ ಪ್ರಿಯವಾದಂತಹ ಉಪನ್ಯಾಸ ಕೇಳ್ತಾ ಇದ್ದು ಅಂತಂದ್ರೆ, ನಾನು ಬೆಂಗಳೂರಿಂದ ಮಂಗಳೂರಿಗೆ ಹೋಗುವಾಗ ಜೊತೆಗೆ ಹೆಂಡತಿ ಮಕ್ಕಳಿದ್ರೆ ಬಿಡುದಿಲ್ಲ ಅವರು ಹಾಕ್ಲಿಕ್ಕೆ, ಇಲ್ಲದ್ರೆ ನಾನು ಹಾಕುವಂತದ್ದು ಈ ಉಪನ್ಯಾಸಗಳು. ಅದರಲ್ಲಿಯೂ ಬನ್ನಂಜೆ ಗೋವಿಂದಾಚಾರ್ಯ ಅವರದ್ದು ಉಪನ್ಯಾಸ ಅದು ಕಂಟಿನ್ಯೂಸ್ ಆಗಿ ರನ್ ಆಗ್ತಾ ಇರುತ್ತೆ, ಕೇಳ್ತಾ ಇರ್ತೀನಿ. ಅದು ಬಿಟ್ರೆ ಸರ್ವಪ್ರಿಯಾನಂದ ಸ್ವಾಮಿ ಅಂತ ಇದ್ದಾರೆ, ಸ್ವಾಮಿ ಸರ್ವಪ್ರಿಯಾನಂದ ಅಂತ ಹೇಳ್ಕೊಂಡು ಅವರು ರಾಮಕೃಷ್ಣ ಮಠದ ಹೈಯೆಸ್ಟ್ ಆರ್ಡರ್ US ಅಲ್ಲಿ ಇದ್ದಾರೆ. ನಮ್ಮ ಬನ್ನಂಜೆ ಗೋವಿಂದಾಚಾರ್ಯ ಅವರು ಅದ್ಭುತವಾಗಿ ಉಪನ್ಯಾಸ ಮಾಡ್ತಾರೆ. ಆದ್ರೆ ಕೆಲವೊಂದ್ಸಲ ಏನಾಗ್ತದೆ ಅಂದ್ರೆ ಪಾಯಸದಲ್ಲಿ ಮಧ್ಯಾವಧಿ ನಮಗೆ ಈ ಏಲಕ್ಕಿ ಅಥವಾ ದಾಲ್ಚಿನ್ನಿ ಸಿಕ್ಕಿದಾಗ ಸ್ವಲ್ಪ ಬಿಟರ್ನೆಸ್ ಬರುತ್ತೆ. ಹಾಗೆ ಅವರು ಮಧ್ಯ ಸ್ವಲ್ಪ ತನ್ನ ಸಾತ್ವಿಕ ಕೋಪವನ್ನು ಅಲ್ಲಿ ತೋರಿಸ್ಕೊಳ್ತಾರೆ, ಅಸಮಾಧಾನವನ್ನು ತೋರಿಸ್ಕೊಳ್ತಾರೆ. ಅವರು ದ್ವೈತ ಇದು ಮಾಡ್ತಾ ಇರ್ತಾರೆ, ಅದ್ವೈತದ ಬಗ್ಗೆ ಜಾಸ್ತಿ ಹೇಳಲ್ಲ. ಆದ್ರೆ ಸರ್ವಪ್ರಿಯಾನಂದ ಸ್ವಾಮಿ ನನಗೆ ಅವರು ಕೂಡ ಯಾಕೆ ಇಷ್ಟ ಆದ್ರು ಅಂತಂದ್ರೆ, ಅವರು ಅದ್ವೈತ ಅಂದ್ರೆ ಶಂಕರಾಚಾರ್ಯ ಅದ್ವೈತವನ್ನು ಇದು ಮತವನ್ನು ಇದು ಮಾಡಿದ್ರು ಅಂದ್ರೆ ರಾಮಕೃಷ್ಣ ಮಠದಿಂದಾಗಿ ಅದ್ವೈತದ ಜೊತೆಗೆ ದ್ವೈತ, ಅದ್ರ ಜೊತೆಗೆ ವಿಶಿಷ್ಟ ಅದ್ವೈತ, ಅದರ ಜೊತೆಗೆ ಜೈನ ಇರ್ಬೋದು, ಆಮೇಲೆ ಬುದ್ಧಿಸಮ್ ಎಲ್ಲದರ ಬಗ್ಗೆ ಹೇಳ್ತಾರೆ. ಅವರ ನೀವು ಉಪನ್ಯಾಸ ಕೇಳಿದಾಗ ಸರ್ವರಿಗೂ ಪ್ರಿಯವಾಗ್ತಾರೆ, ಆಮೇಲೆ ಸರ್ವರಿಗೂ ಆನಂದವನ್ನು ತರ್ತಾರೆ. ಅಂತಹ ಒಂದು ಅದ್ಭುತ ವ್ಯಕ್ತಿತ್ವ ಅಂದ್ರೆ ನಮ್ಮ ಗುರುಗಳಾದಂತಹ ವಿದ್ವಾನ್ ಜಗದೀಶ್ ಶರ್ಮ ಸಂಪ ಅವರು ಸರ್ವರಿಗೂ ಪ್ರಿಯರು, ಸರ್ವರಿಗೂ ಕೂಡ ಒಂದು ಆನಂದವನ್ನು ತರುವ ರೀತಿಯಲ್ಲಿ ಉಪನ್ಯಾಸ ಮಾಡುತ್ತಾರೆ ಎಂಬುದು ನನಗೆ ಗೊತ್ತಾಗಿದ್ದು ಅವರ ಮಹಾಭಾರತದ ರಹಸ್ಯಗಳು ಅನ್ನು ಕೇಳಿದಾಗ. ನಾನು ಇತ್ತೀಚೆಗೆ ಸುಮಾರು ಒಂದು 10 ದಿವಸಗಳ ಹಿಂದೆ ಒಂದ್ಸಲ ಮಳೆ ಬಂತು. ಆಗ ನಾನು 9th ಬ್ಲಾಕ್ ಅಲ್ಲಿ ಇದ್ದೆ. 9th ಬ್ಲಾಕ್ ಮಳೆ ಬಂದಾಗ 9th ಬ್ಲಾಕ್ ಇಂದ ಆಟೋ ಯಾವತ್ತೂ ಸಿಗಲ್ಲ. ಡಿಸೈಡ್ ಮಾಡಿದೆ, ಆಗ ಹೆಡ್ಫೋನ್ ಕೂಡ ಹಾಕೊಂಡಿದ್ದೆ. ಗುರುಗಳದ್ದು ಮಹಾಭಾರತ ರಹಸ್ಯ ಕೇಳುವ ಅಂತ ಹೇಳ್ಕೊಂಡು ಅಲ್ಲಿ ಹೊರಟವನು ಸುಮಾರು 2.5 ಗಂಟೆ ಕಾಲ ಮನೆಗೆ ಆದಷ್ಟು ದೂರದ ರೂಟ್ ಅಲ್ಲಿ ನಡ್ಕೊಂಡು ಬಂದು ಮನೆಗೆ ಒಂದು 8:45 ಗಂಟೆಗೆ ಮನೆಗೆ ರೀಚ್ ಆದ. ಹೆಂಡತಿಗಳು ಎಲ್ಲಿದ್ದೀರಿ ಅಂತ, ನಡೀತಾ ಇದ್ದೀನಿ ಅಂತ, ಮತ್ತೆ ಫೋನ್ ಎಲ್ಲಿ ನಡೀತಾ ಇದ್ದೀನಿ ಅಂತ. 2.5 ಗಂಟೆ 2:45 ಗಂಟೆಗಳ ಕಾಲ ನಡೆದುಕೊಂಡು ಬಂದಿದ್ದೀನಿ. ಮನೆಗೆ ಬಂದಾಗ ಅಷ್ಟು ಎನರ್ಜೆಟಿಕ್ ಆಗಿದೆ. ಯಾಕಂದ್ರೆ ಗುರುಗಳ ಆ ಒಂದು ಮಹಾಭಾರತ ಗೌರಿ ಶಾಕಿ ಸ್ಟುಡಿಯೋದಲ್ಲಿ ಏನಿತ್ತು ಅದರದ್ದು 5 ಎಪಿಸೋಡ್ ಅನ್ನು ಕಂಟಿನ್ಯೂಸ್ ಆಗಿ ಕೇಳಿದ್ದೆ. ಎಷ್ಟು ಖುಷಿ ಆಯ್ತು ಅಂದ್ರೆ, ನಾವು ಕೇಳದೇ ಇರತಕ್ಕಂಥ ಅದೆಷ್ಟೋ ವಿಷಯಗಳ ಇದ್ರಲ್ಲಿ ಇತ್ತು. ಉದಾಹರಣೆಗೆ ರೂರು ಮತ್ತೆ ರೂರ್ನ ಹೆಂಡತಿ ಹೆಸರಿತ್ತು, ಅದು ಪ್ರಮೋದರ ಆ ಹೆಸರು ನಾವು ಕೇಳಿಲ್ಲ. ನಾವು ಹೇಳ್ತೀವಿ ತಾಜ್ ಮಹಲ್ ನಮಗೆ ಕಟ್ಟಿದಂತಹ ಅವರು ನಮಗೆ ಪ್ರೀತಿಗೆ ಇದು ಅಂತ ಹೇಳ್ಕೊಂಡು. ಆಕ್ಚುಲಿ ರೂರು ಮತ್ತೆ ಪ್ರಮೋದ್ವರ ಅವರ ಪ್ರೀತಿ ಏನಿದೆ ಅದು ನಿಜವಾಗಿ ತಾಜ್ ಮಹಲ್ಗಿಂತ ಅತ್ಯಂತ ದೊಡ್ಡದು. ತನ್ನ ಆಯಸ್ಸನ್ನೇ ತನ್ನ ಹೆಂಡತಿಗೆ ತನ್ನ ಪ್ರೇಯಸಿಗೋಸ್ಕರ ಕೊಡುವಂತಹ ಅಂತಹ ಕಥೆಗಳು ಬಹುಶಃ ಅದು ಯಕ್ಷಗಾನದಲ್ಲಿ ಎಲ್ಲಿಯೂ ಆಡಿಲ್ಲ ಅಲ್ವಾ ಗುರುಗಳೇ? ನಾನು ಕೇಳಿಲ್ಲ ಎಲ್ಲಿ ಕೂಡ. ಅದ್ಭುತವಾದಂತಹ ಪ್ಲಾಟ್ ಉಂಟಾ? ಯಾವ್ದದು ಉಂಟಾ? ಓಕೆ, ಬಹುಶಃ ನಾವು ಕೇಳಿರಲ್ಲ, ಅದು ನನ್ನ ತಪ್ಪು, ಅವ್ರದ್ದಲ್ಲ ಬಂತ. ಓಕೆ, ಅದ್ಭುತವಾದಂತಹ ಪ್ರಸಂಗ. ಅದನ್ನು ಕೇಳಿದಾಗ ಅನ್ಕೊಂಡೆ ಬಹುಶಃ ಒಂದು ಕತೆ ಬರೀಬೇಕಿದ್ರೆ ಬ್ಯೂಟಿಫುಲ್ ಪ್ಲಾಟ್ ಇದೆ ಅದರಲ್ಲಿ ಅಂತ ಎಂಬುದಾಗಿ. ಆಮೇಲೆ ರೀಸೆಂಟ್ ಆಗಿ ಕೇಳುವಾಗ ಕಾಳಿದಾಸ ಗುರುಗಳು ಶಾಕುಂತಳ ಪರಿಣಯದ ಬಗ್ಗೆ ಮಾತಾಡಿದ್ರು. ಮೂಲ ಮಹಾಭಾರತದಲ್ಲಿ ಶಾಕುಂತಳ ಪರಿಣಯ ಹೇಗೆ ಇತ್ತು, ಆಮೇಲೆ ಕಾಳಿದಾಸ ಅವರು ಬರೆದಂತಹ ಶಾಕುಂತಳ ಅಭಿಜ್ಞಾನ ಶಾಕುಂತಳ ಹೇಗೆ ಇತ್ತು ಅಂತ ಬಹಳ ಸ್ಪಷ್ಟವಾಗಿ ಬಹಳ ಅದ್ಭುತವಾಗಿ ವಿವರಿಸಿದ್ದಾರೆ. ಮೂಲ ಶಾಕುಂತಲದಲ್ಲಿ ದುಷ್ಯಂತ ಇವಳಿಗೆ ಶಾಕುಂತಳೆಗೆ ಶಾಪ ಕೊಡುವಂತದ್ದಿಲ್ಲ, ಇವರು ನಮ್ಮ ದುರ್ವಾಸರು ಶಾಪ ಕೊಡುವಂತ ಪ್ರಸಂಗ ಇಲ್ಲ. ಜೊತೆಗೆ ಶಾಕುಂತಲೆ ತನ್ನ ಉಂಗ್ರವನ್ನು ಧರಿಸಿದ ಸಂದರ್ಭದಲ್ಲಿ ಅವಳಿಗೆ ಮತ್ತೆ ನೆನಪಾಗುತ್ತೆ ಎಂಬುದಾಗಿ, ಉಂಗ್ರ ಕಂಡಾಗ ದುಷ್ಯಂತನಿಗೆ ನೆನಪಾಗುತ್ತೆ ಎಂಬಂತದ್ದು ನಾವು ವಿಜ್ಞಾನ ಶಾಕುಂತಲೆ ನೋಡಿದ್ದೇವೆ. ಅವಳು ಉಂಗ್ರ ಧರಿಸಿರ್ತಾಳೆ, ಆ ಉಂಗ್ರ ನದಿಯಲ್ಲಿ ಬಿದ್ದು ಹೋಗುತ್ತೆ, ಅದು ನದಿಯಲ್ಲಿ ಇವನಿಗೆ ಸಿಗುತ್ತೆ, ಆನಂತರ ಅದನ್ನು ನೀವು ನೋಡ್ತಾನೆ ಎಂಬುದು. ಅದು ಪ್ರಸಂಗ ಕೂಡ ಮೂಲ ಮಹಾಭಾರತದಲ್ಲಿ ಇಲ್ಲ ಎಂಬುದಾಗಿ ಹೇಳಿದ್ದು ಮಾತ್ರವಲ್ಲ, ಸಾಧಾರಣವಾಗಿ ಹೇಳದಿದ್ರೆ ಇನ್ನೊಂದನ್ನು ನಾವು ಟೀಕಿಸಿದ್ದು ಇದೆ. ಆದ್ರೆ ಗುರುಗಳು ಆ ರೀತಿ ಅಲ್ಲ. ಅಭಿಜ್ಞಾನ ಶಾಕುಂತಲವನ್ನು ಬರೆದಂತಹ ಕಾಳಿದಾಸ ಎಷ್ಟು ಶ್ರೇಷ್ಠ ಎಂಬುದನ್ನು ಇದು ಬಹಳ ಅಂದವಾಗಿ ವಿವರಿಸಿದ್ದಾರೆ. ಬಹುಶಃ ಮೂಲ ಭಾರತಕ್ಕೂ ಅದಕ್ಕೂ ಸ್ವಲ್ಪ ವ್ಯತ್ಯಾಸ ಇದ್ರೂ ಕೂಡ ಅದನ್ನು ಕೂಡ ಅವರೊಂದು ಶ್ಲಾಘಿಸುವಂತಹ ಒಂದು ವಿಶಾಲ ಮನೋಹೃದಯ ಇದೆಲ್ಲ, ಅದು ಎಲ್ರಿಗೂ ಬಹುಶಃ ಬರಲ್ಲ. ಅಂತಹ ವಿಶಾಲ ಮನೋಹೃದಯದವರು. ಆಮೇಲೆ ನಮ್ಮ ಗುರುಗಳು ಕತೆ ಹೇಳುವುದೇ ವಿಶೇಷ.
ನಾನು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿದೆ. ನೀವು ನೆಕ್ಸ್ಟ್ ನೀವು ಬೇಕಿದ್ರೆ ಅವರು ಕಥೆ ಅಂತ ಹೇಳುವಾಗ ಇದು ಮಾಡಿ, ನಾವು ಹೇಳಿದ ಬರೀ ಕಥೆ ಆಗುತ್ತೆ. ಅವರು ಹೇಳಿದ ಕಥೆ ಹಾಗೆ ಅವರದು ಮಹಾಪ್ರಾಣದಲ್ಲಿ ತೇ ಹೇಳುವಾಗ ನಾನು ಮನೇಲಿ ಬಹಳಷ್ಟು ಸಲ ಪ್ರಯತ್ನಿಸಿದೆ ಈ ಕತೆ ಹೇಳ್ಬೇಕು ಅಂತ. ನಾನು ಕತೆ 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 ಅಂತ ಹೇಳುತ್ತೆ. ಆಗ ನನ್ನ ಮನಸ್ಸಿನ ಒಳಗಿದ್ದ ಅಂತ ಹೇಳಿದೆ, ಕತೆ ನೀನು ಪ್ರಯತ್ನ ಮಾಡಿ, ನಿನಗೆ ಕಥೆಯೇ ಸಾಕು, ಗುರುಗಳಿಗೆ ಕಥೆಯನ್ನು ಬಿಡು ಅಂತ ಹೇಳ್ಕೊಂಡು ಹೇಳಿದಾಗೆ ಆಯ್ತು. ಸೊ ನಮ್ಮ ಕತೆ ಅವರ ಬಾಯಲ್ಲಿ ಎಷ್ಟು ಅದ್ಭುತವಾಗಿ ಕಥೆ ಆಗುತ್ತೆ ಎಂಬುದಾಗಿ, ಕೇಳಲಿಕ್ಕೆ ಎಷ್ಟು ಸುಮಧುರವಾಗಿರುತ್ತೆ ಎಂಬುದಾಗಿ ಅದನ್ನು ಕೇಳಿದವರಿಗೆ ಗೊತ್ತು. ಆ ಒಂದು ಕೇಳಿದಾಗ, ಈಗ ಇವರು ನಮ್ಮ ಸರ್ ಹೇಳಿದ್ರು, ರಾಮನಾಥ್ ಸರ್ ಹೇಳಿದ್ರು, ಅದು ಒಂದು ಕೇಳಿದಾಗ ನೆಕ್ಸ್ಟ್ ನಾವು ಆಟೋಮೆಟಿಕ್ ಆಗಿ ಕೇಳಬೇಕು, ಮೂರನೇದು ಕೇಳಬೇಕು ಎಂಬುದಾಗಿ ನಮ್ಮ ಅಷ್ಟನ್ನೂ ಕೇಳಬೇಕು ಎಂಬಂತಹ ಒಂದು ಇಂಟ್ರೆಸ್ಟ್ ಅದ್ರಲ್ಲಿ ಕ್ರಿಯೇಟ್ ಆಗ್ತಾ ಇರುತ್ತೆ. ಅದ್ಭುತವಾಗಿ ಹೇಳಿದರೆ ನಾನು ಸುಮಾರು ಒಂದು 1/3 ಅಷ್ಟು ಹತ್ರ ಬಹುಶಃ ಕೇಳಿದ್ದೀನಿ, ಬಾಕಿ ಖಂಡಿತ ಕೇಳಬೇಕು ಕೇಳಬೇಕು ಅಂತ. ಆಮೇಲೆ ಗುರುಗಳದ್ದು ನನಗೆ ಅಲ್ಲಿ ಮುಖತಃ ಮಾತಾಡಿದ್ದು ಒಂದು ಸಲ ನಾವು, ಅದು ಕಾರಣ ಎಂತಂದ್ರೆ ನನ್ನ ಶೌರ್ಯಮಲೆ ಕಾದಂಬರಿ ನಾನು ಬರೆದಾಗ, ಶೌರ್ಯಮಲೆ ಕಾದಂಬರಿಗೆ ಮುನ್ನುಡಿ ಬರೆಯುವುದಕ್ಕೆ ನಾವು ನೋಡ್ತಾ ಇದ್ವಿ. ನಾನು ರಘುವೀರ್ ಅಂತ ಹೇಳಿದೆ, ನಾವು ಜಗದೀಶ್ ಶರ್ಮಾ ಸರ್ ಹತ್ರ ಕೇಳುವ ಅಂತ ಹೇಳ್ಕೊಂಡು. ಆಗ ಅವ್ರು ಹೇಳಿದ್ರು, ಸರ್ ಖಂಡಿತ ಸರ್ ಬರ್ಕೊಡ್ತಾರೆ, ಪೌರಾಣಿಕ ಹಿನ್ನೆಲೆ ಇರತಕ್ಕಂತಹ ಶೌರ್ಯಮಲೆಗೆ ಸಾರ್ ಅವರೇ ಅದು ಬರೆದು ಕೊಟ್ಟರೆ ಚೆನ್ನಾಗಿರುತ್ತೆ ಎಂಬುದಾಗಿ ಅವರನ್ನು ಕೇಳಿದಾಗ ತುಂಬಾ ಖುಷಿಯಿಂದ ಒಪ್ಕೊಂಡ್ರು. ಮಾತ್ರವಲ್ಲ, ಅದನ್ನು ಓದಿ ಅವರು ನನಗೆ ಬೆನ್ನು ತಟ್ಟಿ ಪ್ರೋತ್ಸಾಹ ಮಾಡಿ ತುಂಬಾ ಚೆನ್ನಾಗಿ ಬರ್ತಿದ್ರೆ, ಅದ್ಭುತವಾಗಿ ಬಂದಿದೆ ಎಂಬುದು ನನ್ನಲ್ಲಿ ಹೇಳಿದಲ್ಲದೆ, ಇತ್ತೀಚೆಗೆ ನಮ್ಮ ಗಜಾನನ ಶರ್ಮಾ ಸರ್ ಸಿಕ್ಕಿದಾಗ ಅವ್ರಿಗೆ ಹೇಳಿದ್ರು ತುಂಬಾ ಚೆನ್ನಾಗಿ ಬರ್ತೀನಿ ಅಂತ. ಹವ್ಯಕ ಇದರಲ್ಲಿ ಹೇಳಿದ್ದು, ನನಗೆ ರಜ್ಜ ಹವ್ಯಕ ಗೊತ್ತು, ಫ್ಲೂಯೆನ್ಸಿ ಇಲ್ಲೇ, ನಿಮಗೆ ಹೇಳಿ ಹೊಗಳಿದ್ದು ಕೇಳಿ ನನಗೆ ಬಹಳ ಖುಷಿ ಆಯ್ತು ಸರ್, ಬಹಳ ಖುಷಿ ಆಯ್ತು ನನಗೆ. ಆತರ ತಂದ್ರೆ ತಮ್ಮ ಜೊತೆಗಿದ್ದವರ ಬರವಣಿಗೆಯನ್ನು ಹೊಗಳುವಂತಹ ಒಂದು ಹೃದಯ ವೈಶಾಲ್ಯತೆ ಇದೆಲ್ಲ, ಅದು ನಮ್ಮ ಗುರುಗಳಿಗೆ ಇದೆ, ಬಹಳ ಖುಷಿ ಆಯ್ತು. ಅದ್ರ ಜೊತೆಗೆ ಅವರು ಶೌರ್ಯಮಲೆಯನ್ನು ಓದಿದ ನಂತರ ನನಗೆ 2 ಇನ್ಪುಟ್ ಕೊಟ್ಟರು. ಅದು ಕೂಡ ತುಂಬಾ ಅದ್ಭುತವಾಗಿತ್ತು. ಒಂದು, ನಾವೆಲ್ಲ ಹೇಳುದೇನಂತಂದ್ರೆ ಕೇರಳ ದೇವರ ನಾಡು ಎಂಬುದಾಗಿ. ನಾನು ಅಂದ್ಕೊಂಡು ಏನಂತಂದ್ರೆ ಕೇರಳ ನಮ್ಮ ದಕ್ಷಿಣ ಕನ್ನಡ, ಇದು ತುಳುನಾಡಿಂದ ಹಿಡಿದು ಸಂಪೂರ್ಣ ಕೇರಳವನ್ನು ಪರಶುರಾಮರು ಸೃಷ್ಟಿ ಮಾಡಿದ್ದು, ಹಾಗಾಗಿ ಇದು ಕೇರಳ ದೇವರ ನಾಡು ಎಂಬುದಂತ ನನಗೆ ನಾನೇ ಒಂದು ಕನ್ಕ್ಲೂಷನ್ ಮಾಡ್ಕೊಂಡಿದ್ದೆ. ಆಮೇಲೆ ಗುರುಗಳು ಹೇಳಿದ್ರು, ದೇವರ ನಾಡು ಎಂಬಂತ ಹೆಸರನ್ನು ನಾವು ಹಿಂದೆ ಪುರಾಣದಲ್ಲಿ ಎಲ್ಲಿಯೂ ಹೇಳಿದ್ದಿಲ್ಲ, ಅದು ಕೊಟ್ಟಿದ್ದು ಬ್ರಿಟಿಷರು ಎಂಬುದಾಗಿ ಸರ್ ಹೇಳಿದ್ದು. ನನಗೆ ಅದು ಕೇಳಿದ ಆಶ್ಚರ್ಯ ಅನಿಸ್ತು. ಅಂದ್ರೆ ನಮ್ಮ ಕೇರಳಕ್ಕೆ ದೇವರ ನಾಡು ಎಂಬಂತ ಹೆಸರನ್ನು ಕೊಟ್ಟವರು ಬ್ರಿಟಿಷರು ಎಂಬುದಾಗಿ ಸರ್ ಹೇಳಿದ ನಂತರ ಮತ್ತೆ ಅದನ್ನು ನಾನು ಪರಿಶೀಲಿಸಕ್ಕೆ ಹೋಗ್ಲಿಲ್ಲ. ಯಾಕಂದ್ರೆ ಅವ್ರು ಹೇಳಿದ ನಂತರ ಆಯ್ತು, ಖಂಡಿತ ಅವ್ರು ಯಾಕಂದ್ರೆ ತಿಳಿಯದೆ ಅದು ಹೇಳುವವರೆಲ್ಲ ಖಂಡಿತ ಹೌದೆಂಬುದಾಗಿ ಅದೊಂದು ಬದಲಾವಣೆ ಮಾಡಿದೆ ನನ್ನ ಕಾದಂಬರಿಯಲ್ಲಿ. ಇನ್ನೊಂದು ನಾನು ಮಾಡಿದ್ದು ಅಂತಂದ್ರೆ, ನಾವು ನಮ್ಮ ಯಕ್ಷಗಾನದಲ್ಲಿ ಕೂಡ ಇದು ಬರುತ್ತೆ, ಇದು ರಾವಣ ಮತ್ತೆ ರಾಮ ಯುದ್ಧ ಆಗ್ತಿರ್ಬೇಕಿದ್ರೆ ಯಾವಾಗ ರಾಮ ಗೆಲ್ತಾನೆ ಎನ್ನುವಾಗ ದೇವೇಂದ್ರ ಮತ್ತೆ ಇಂದ್ರಾದಿ ದೇವತೆಗಳು ರಾಮಾಯ ಸ್ವಸ್ತಿ ಅಂತ ಹೇಳ್ತಾ ಇದ್ರಂತೆ. ಯಾವಾಗ ರಾವಣನ ಕೈ ಮೇಲೆ ಆಗ್ತದೆ ಆಗ ರಾವಣಾಯ ಸ್ವಸ್ತಿ ಅಂತ ಹೇಳ್ತಾ ಇದ್ರಂತೆ. ನಾನು ಇದೇ ಒಂದು ಪ್ರಸಂಗ ನನ್ನ ಶೌರ್ಯಮಲೆಯಲ್ಲಿ ಹಾಕಿದ್ದೆ. ಆಗ ಗುರುಗಳು ಹೇಳಿದ್ರು, ಅದು ಕೇವಲ ಯಾವುದಕ್ಕೆ ಒಂದು ವಿಜೃಂಭಣೆ ಮಾಡೋದಕ್ಕೋಸ್ಕರ ಅಥವಾ ಯಕ್ಷಗಾನದವರೆಲ್ಲ ಹೇಳಿರ್ಬೇಕು ಹೊರತು ಮೂಲ ರಾಮಾಯಣದಲ್ಲಿ ಆ ರೀತಿ ಇಲ್ಲ ಎಂಬುದಾಗಿ ಹೇಳಿದ್ರು. ಅದನ್ನು ಕೂಡ ತೆಗೆದೆ. ಇಂತಹ ಅದ್ಭುತವಾದ ಒಂದಷ್ಟು ಇನ್ಪುಟ್ಗಳನ್ನು ನಾವು ಕೊಟ್ಟಿದ್ದಾರೆ ಗುರುಗಳು. ಯಾವ ರೀತಿ ಅಂತಂದ್ರೆ, ಒಂದು ಮಹಾವೃಕ್ಷ ಅದು ತಾನು ಮೇಲೆ ಬೆಳೆಯುವ ಮೊದಲು ಕೆಳಗೆ ಬೆಳೀತಾ ಹೋಗ್ತಂದ್ರೆ, ಅಂದ್ರೆ ಗಟ್ಟಿ ಬೇರು ಕೆಳಗಡೆ ಹೋಗ್ಬಿಟ್ಟು ಗಟ್ಟಿ ಆದಾಗ ಅದು ಮೇಲೆ ವಿಶಾಲ ವೃಕ್ಷವಾಗಿ ಬೆಳೆಯುತ್ತಂತೆ. ನಮ್ಮ ಗುರುಗಳು ಕೂಡ ಹಾಗೆ, ಅವರ ಎಷ್ಟು ಜ್ಞಾನ ಸಂಪನ್ನರು, ಅಷ್ಟು ದೊಡ್ಡ ಅಂತ ಬೃಹತ್ ವೃಕ್ಷವಾಗಿ ನಮಗೆ ಈಗ ಅವರು ಕಾಣಿಸ್ಕೊಳ್ತಾ ಇದ್ದಾರೆ. ಅದನ್ನು ಕಾಣಿಸ್ಕೊಳ್ಳೋದಕ್ಕೆ ಕಾರಣ ಅವರು ಮಾಡಿದಂತ ಆಳವಾದ ಅಧ್ಯಯನ ಹಾಗೂ ಅವರಲ್ಲಿ ಪ್ರತಿಭೆ, ಆಮೇಲೆ ಅವರ ವಿದ್ವತ್ತು. ಇಂತಹ ಗುರುಗಳಿಗೆ ಈ ಸಂದರ್ಭದಲ್ಲಿ ನಾವು ಗುರುವಂದನೆ ಮಾಡುವುದು, ಆಮೇಲೆ ಗುರುವಂದನೆ ಬಗ್ಗೆ ಮಾತನಾಡುವುದು ನಿಜವಾಗಿ ನನ್ನ ಪೂರ್ವಜನ್ಮದ ಸುಕೃತ ಫಲ ಅಂತ ಎಂಬುದಾಗಿ ಹೇಳುವುದಕ್ಕೆ ನಾನು ಅತ್ಯಂತ ಸಂತೋಷ ಪಡ್ತೇನೆ. ಗುರುಗಳನ್ನು ನನ್ನ ಮಾನಸ ಗುರುಗಳು ಎಂಬುದಕ್ಕೆ ಒಪ್ಪಿಕೊಳ್ಳುವುದಕ್ಕೆ, ಇದು ಸ್ವೀಕರಿಸುವುದು ಸರಿಬದವ ಗೊತ್ತಿಲ್ಲ ನನಗೆ ಗುರುಗಳೇ, ಹೇಳುವುದಕ್ಕೆ ನನಗೆ ಅತ್ಯಂತ ಹೆಮ್ಮೆ ಆಗುತ್ತೆ. ಇಂತಹ ಒಂದು ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತಹ ನಮ್ಮ ರಘುವೀರ್ ಸಮರ್ಥ್ ಅವರಿಗೂ, ಅದಕ್ಕೆ ಆ ಒಂದು ಬೀಜವನ್ನು ಬಿತ್ತಿದಂತಹ ರಮನಾಥ್ ಸರ್ ಅವರಿಗೂ, ಹಾಗೂ ನಮ್ಮ ಆತ್ಮೀಯರಾದಂತಹ ಜ್ಯೋತಿ ಮೇಡಮ್, ಅಮೂಲ್ಯ ಮೇಡಮ್, ಸಚಿನ್, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದಿಸುತ್ತಾ, ವೇದಿಕೆಯಲ್ಲಿ ನಡೆದಂತಹ ಎಲ್ಲ ವಿದ್ವಾನ್ಗಳಿದ್ರಿ. ನಾನೊಬ್ಬ ಬಾಲಕ, ನನ್ನ ಮುಗ್ಧ ಭಾಷೆಯಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಇದ್ರೆ ಅದನ್ನು ಮಡಿಲಿಗೆ ಹಾಕಿಕೊಂಡು ಕ್ಷಮಿಸಬೇಕಾಗಿ ಕೇಳುತ್ತಾ, ಮತ್ತೊಮ್ಮೆ ಗುರುಗಳ ಆಶೀರ್ವಾದವನ್ನು ಬಿಡುತ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನು ನೀಡುತ್ತಿದ್ದೇನೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ನಿರರ್ಗಳವಾಗಿ ಇಷ್ಟೊತ್ತು ಮಾತಾಡಿದ್ರಿ. ಈಗ ಕಾರ್ಯಕ್ರಮದ ಆಯೋಜನೆ ಮಾಡಿರುವಂತಹ ಮೂಲ ಉದ್ದೇಶವನ್ನ ಮರೆಯೋದು ಬೇಡ. ಆ ಕಾರ್ಯಕ್ರಮವನ್ನ ಮುಗಿಸೋಣ. ದಯಮಾಡಿ ಎಲ್ಲರೂ ಜೊತೆ ಆಗ್ಬೇಕು ಅಂತ ಕೇಳ್ಕೊಳ್ತೀನಿ. ಈಗ ಸನ್ಮಾನಿಸುವಂತಹ ಸಂದರ್ಭ. ಸರ್, ನೀವು ಕೂಡ ನಮ್ ಜೊತೆ ಆಗ್ಬೇಕು, ಫೋಟೋ ಬರ್ಬೇಕು.
ಕೇಳುವಂತಹ ಸಮಯ. ಸರ್, ಅಜೆಂಡಾ ಅಂತ ಏನು ಇಲ್ಲದೆ ಇರೋದ್ರಿಂದ ನಾನೊಂದಿಷ್ಟು ಪ್ರಶ್ನೆ ಕೇಳಬಹುದಾ? ಮೊದಲಿಗೆ ಅಭಿನಂದನೆಗಳು ಸರ್. ನೀವು ಮೊದಲಿಗೆ ಪುಸ್ತಕ ಬರಿಬೇಕು ಅಂತ ಅಂದ್ಕೊಂಡಾಗ ಶುರು ಮಾಡಿದಂತಹ ವಿಷಯ ಯಾವುದು, ಮತ್ತು ಅದನ್ನ ಬರಿಬೇಕಾದ್ರೆ ನಿಮ್ಮನ್ನ ತಿದ್ದಿ ತೀಡಿದಂತಹ ನಿಮ್ಮ ಗುರುಗಳು ಯಾರಾದ್ರೂ ಇದ್ರೆ ಅವರು ನೆನಪಿಸ್ಕೊಳ್ಬಹುದಾ ಈ ಕ್ಷಣ? ಮೊದಲ ಪುಸ್ತಕ ಯಾವುದು ಅಂತ ನಾನು ನೋಡ್ಬೇಕು. ಸಚಿನ್ ಯಾವುದು? ಮೊದಲು ನಾನು ಪುಸ್ತಕಗಳನ್ನ ಬರೆದಿದ್ದು ಅಂದ್ರೆ ಈ ಸಾಂದರ್ಭಿಕ ಪುಸ್ತಕಗಳನ್ನ ಬರ್ಕೊಂಡಿದ್ದೆ. ಅಂದ್ರೆ ಯಾರಾದ್ರೂ ಏನಾದ್ರೂ ಯಾವ್ದೋ ಒಂದು ವಿಷಯದ ಬಗ್ಗೆ ಬರ್ಕೊಡುವಂತಾದ್ರೆ ಬರ್ಕೊಡ್ತಾ ಇದ್ದೆ. ಅಂದ್ರೆ ಬಹಳ ಗಂಭೀರವಾಗಿ ಸಾಹಿತ್ಯವನ್ನೇನು ಸ್ವೀಕಾರ ಮಾಡಿದ್ದೆ. ಓಕೆ, ಇದು ಯಾವಾಗ ನಿಮ್ಮ ಕಾಲೇಜು ದಿನಗಳ ಅಥವಾ? ಪುಸ್ತಕಗಳು ಬಂದಿದ್ದು ಲೇಟ್ ಆಗಿದೆ, ಓಕೆ, ಬಹಳ ತಡವಾಗಿದೆ, ಅಷ್ಟು ಹಿಂದಲ್ಲ. ಆದ್ರೆ ಬರೆಯೋದಕ್ಕೆ ಆರಂಭ ಮಾಡಿದ್ದು ತುಂಬಾ ಚಿಕ್ಕವನಿದ್ದೆ. ವೈಭವ್ ಸೂರ್ಯವಂಶಿ ಏಜ್ನಲ್ಲಿ ಬರೆಯೋಗ್ತಿದ್ದೆ. ಓ, ಓಕೆ. ಅಂದ್ರೆ 14ನೇ ವರ್ಷದಲ್ಲಿದ್ದಾಗ ಬಾಮಿನಿ ಷಟ್ಪದಿಲೆಲ್ಲ ಬರೀತಾ ಇದ್ದೆ. ಓ ಬಾಬ್ರೆ. ಆಮೇಲೆ ಏನದನ್ನ ಬಹಳ ಗಂಭೀರವಾಗಿ ತಗೊಂಡಿರ್ಲಿಲ್ಲ, ಹಂಗೆ ಹೋಗಿತ್ತು. ಅವಾಗ ಒಂದಿಷ್ಟು ಕವಿತೆಗಳನ್ನ ಬರೀತಿದ್ದೆ, ಏನೋ ಇತ್ತು ಆವಾಗ ಅಷ್ಟೇ, ಹದಿಹರೆಯದ ಹೊತ್ತು. ಓಕೆ. ಆಮೇಲೆ ಎಲ್ಲೋ ಹೋಗಿ ಹೋಗಿ ತುಂಬಾ ಗಂಭೀರವಾಗಿ ಸಾಹಿತ್ಯ ಅಂತ ಆರಂಭ ಮಾಡಿದ್ದು ತುಂಬಾ ನಂತರ. ಈಗೊಂದು 8-9 ವರ್ಷ ಇರ್ಬೇಕಷ್ಟೇ ಅಂತ ಅನ್ಸುತ್ತೆ. ಇನ್ನು ತಿದ್ದಿದ್ದು ಅನ್ನೋ ತರಹದ್ದೆಲ್ಲ ಏನೂ ಇಲ್ಲ. ನಾನು ಯಾರ ಹತ್ರ ಹೋಗ್ಲಿಲ್ಲ, ನಾನು ಅನ್ನಷ್ಟಕ್ಕೆ ಬರ್ಕೊಂಡು ಹೋದೆ ಅಷ್ಟೇ. ಹಾಗಾಗಿ ಅದನ್ನ ಯಾರು ನೋಡಿದ್ರು, ತಿದ್ದಿದ್ರು, ಹೀಗ್ ಬರಿ ಅಂತ ಹೇಳಿದ್ರು ಅನ್ನೋ ಪರಿಸ್ಥಿತಿಗಳೇನೂ ಇರಲಿಲ್ಲ. ನಾನು ಯಾರ ಹತ್ರನೂ ತೋರ್ಸಕ್ಕೂ ಹೋಗ್ತಾ ಇರ್ಲಿಲ್ಲ, ಹಂಗೆ ಹೋಯ್ತಷ್ಟೇ. ಓಕೆ. ನಿಮ್ಮ ಕಾಲೇಜು ದಿನಗಳನ್ನ ಮುಗಿಸಿದ ಸಂದರ್ಭದಲ್ಲಿ ಒಬ್ಬೊಬ್ರಿಗೂ ಒಂದೊಂದು ಖಯಾಲಿ ಶುರುವಾಗುತ್ತೆ. ಕೆಲವರು ಬರ್ದಿಡ್ತಾರೆ, ಅದನ್ನ ಯಾರಿಗೂ ತೋರಿಸೋದಿಲ್ಲ, ಅಥವಾ ಅದನ್ನ ಪ್ರಕಟಣೆ ಮಾಡ್ಬೇಕು ಅಂತ ಕಳಿಸ್ತಾರೆ, ಅದಕ್ಕೊಂದು ಬೇರೆ ಹೆಸರು ಇಟ್ಕೊಳ್ತಾರೆ. ಅಂದ್ರೆ ನನ್ನ ಹೆಸರಲ್ಲಿ ಬೇಡ, ನೋಡೋಣ ಒಂದಿಷ್ಟು ದಿನ ಬೇರೆ ಹೆಸರಲ್ಲಿ ಬರೆದು ಕಳ್ಸೋಣ, ಎಲ್ಲರೂ ಒಪ್ಕೊಂಡ್ಮೇಲೆ ಅದು ನಾನೇ ಅಂತ ಆಮೇಲೆ ಹೇಳ್ಕೊಂಡ್ರಾಯ್ತು ಅಂತ. ಆತರ ನಿಮ್ಗೆ ಯಾವತ್ತೂ ಅನ್ನಿಸ್ಲಿಲ್ವಾ? ಇಲ್ಲ, ನಾನು ಕಾವ್ಯನಾಮದಲ್ಲೇ ಬರಿತಾ ಇದ್ದೆ, ರಹಸ್ಯಕ್ಕಾಗಿ ಅಂತ ಅಲ್ಲ. ನಾನು ಸಂಪಜ ಅನ್ನೋ ಹೆಸರಿನಲ್ಲಿ ಬರಿತಾ ಇದ್ದೆ. ಆ ಹೆಸರಿನಲ್ಲಿ ಸ್ಥಳೀಯ ಪತ್ರಿಕೆಗಳ ಸ್ವಲ್ಪ ಪ್ರಕಟ ಕೂಡ ಆಗ್ತಾ ಇತ್ತು. ನನ್ನ ಮೊಟ್ಟ ಮೊದಲ ಲೇಖನ ಪತ್ರಿಕೆಯಲ್ಲಿ ಪ್ರಕಟ ಆಗಿದ್ದು ಯಾವುದು ಅಂತ ಅಂದ್ರೆ ಪ್ರಾಣಾಹುತಿಯ ಪ್ರತಿಧ್ವನಿ ಬೆಂಜಮಿನ್ ನೆತನ್ಯಾಹು ಅಂತ ನನ್ನ ಮೊದಲ ಲೇಖನ. ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಇವತ್ತೇನು ಅವರು ಇದಾಗಿದ್ದಾರೆ, ಅವ್ರು ಮೊದಲ ಸಲ ಇಸ್ರೇಲಿನ ಇದಾದಾಗ ಪ್ರೈಮ್ ಮಿನಿಸ್ಟರ್ ಅಧ್ಯಕ್ಷತೆಯಲ್ಲಿ ಪ್ರೈಮ್ ಮಿನಿಸ್ಟರ್ ಆದಾಗ ನಾನು ಅದನ್ನು ಬರೆದಿದ್ದೆ. ಅಂದ್ರೆ ಅವರ ಅಣ್ಣ ಒಬ್ರು ಮಿಲಿಟರಿ ಇರ್ತಾರೆ, ಇಸ್ರೇಲಿನ ಮಿಲಿಟರಿ ಇರ್ತಾರೆ. ಅವರು ಒಂದು ದೊಡ್ಡ ಹೈಜಾಕ್ ಆಗುತ್ತೆ, ಅದೊಂದು ವಿಮಾನ ಹೈಜಾಕ್ ಮಾಡಿದಾಗ ಅದನ್ನ ರಕ್ಷಣೆ ಮಾಡಿ ಅವ್ರ ಅಣ್ಣ ಸಾಯ್ತಾರೆ. ಅವ್ರ ಹೆಸರು ನೆನಪಿಲ್ಲ, ಅಂದ್ರೆ ಏನೋ ಒಂದು ನೆತನ್ಯಾಹು ಇರುತ್ತೆ. ಅಂದ್ರೆ ಅವರು ಇಡೀ ಒಂದು ದೊಡ್ಡ ಗುಂಪನ್ನ ರಕ್ಷಣೆ ಮಾಡಿ ಅವರು ಸಾಯ್ತಾರೆ. ಇವರು ರಾಜಕಾರಣದಲ್ಲೂ ಇರಲ್ಲ, ಯಾವ್ದ್ರಲ್ಲೂ ಇರಲ್ಲ. ಅಣ್ಣನ ಇದಕ್ಕೆ ಅಂದ್ರೆ ಅಣ್ಣ ಸತ್ತ ಅನ್ನೋ ಕಾರಣಕ್ಕಾಗಿ ನೆತನ್ಯಾಹು ರಾಜಕಾರಣಕ್ಕೆ ಇಳಿತಾರೆ. ಆ ಲೇಖನ ನಂದು ಮೊದಲು ಪ್ರಕಟ ಆಗಿದೆ. ನಾನು ಪುರಾಣ ಕ್ಷೇತ್ರದಿಂದ ಅಲ್ಲ ಆರಂಭ. ಪುರಾಣ ಕ್ಷೇತ್ರಕ್ಕೆ ಹಾಗಿದ್ರೆ ನೀವು ಕಾಲಿಟ್ಟಿದ್ದು ಯಾವಾಗ ಸರ್? ಹೇಳ್ಕೊಂಡು ಹೋದ್ರು ಹೋದೆ ಅಷ್ಟೇ. ಹೌದಾ? ನಿಮಗೆ ಬಹಳ ಆತ್ಮೀಯ ಅಥವಾ ಆಪ್ತತೆ ತಂದುಕೊಟ್ಟಂತಹ ಕೃತಿ ಯಾವುದು ಮೂಲವಾಗಿ? ಯಾಕಂದ್ರೆ ನೀವು ವೇದಗಳನ್ನು ಅಭ್ಯಾಸ ಮಾಡಿದ್ದೀರಿ, ಮಹಾಭಾರತದ ಬಗ್ಗೆ ಹೇಳ್ತೀರಿ, ರಾಮಾಯಣದ ಬಗ್ಗೆ ಹೇಳ್ತೀರಿ, ಪುರಾಣ ಕಥೆಗಳ ಬಗ್ಗೆ ಹೇಳ್ತೀರಿ. ನಿಮಗೆ ಯಾವ್ದಾದ್ರು ಒಂದು ಕ್ಯಾರೆಕ್ಟರ್ ಇದು ನನಗೆ ಬಹಳ ಹಿಡಿಸ್ತು, ಅಥವಾ ನನಗಿದು ತುಂಬಾ ನನ್ನನ್ನ ಕಾಡಿದೆ, ನಾನು ಯೋಚನೆ ಮಾಡೋ ರೀತಿ ಬದಲಾಯಿಸಿದೆ, ಈ ತರದ್ ಯಾವ್ದಾದ್ರು ಇದೆಯಾ? ಕೃತಿನ ಅಥವಾ ವ್ಯಕ್ತಿನ? ಕೃತಿಯಲ್ಲಿ ವ್ಯಕ್ತಿ. ನನಗೆ ಯಾವತ್ತು ಕಾಲದಲ್ಲೂ ಇಷ್ಟವಾದ ಕೃತಿ ರಾಮಾಯಣವೇ. ಮತ್ತೆ ಯಾರು ಇಷ್ಟ ಅಂದ್ರೆ ರಾಮನೇ. ಬದಲಾಯಿಸಿದ್ರು ರಾಮನೇ, ಮತ್ತೆ ಇಷ್ಟವಾಗಿದ್ದು ರಾಮ. ಓಕೆ. ಅಂದ್ರೆ ನೀವು ಯೋಚನೆ ಮಾಡೋ ಧಾಟಿ ಅದರಿಂದ ಬದಲಾಯ್ತು ಅಂತ ಒಪ್ಕೊಳ್ತಾ ಇದ್ದೀರಾ? ತುಂಬಾನೇ ಅಂದ್ರೆ ತುಂಬಾ ಇಡೀ ರಾಮಾಯಣದಲ್ಲಿ ರಾಮನ ಸ್ವಭಾವದ ಬಗ್ಗೆ ತುಂಬಾ ಮಾತುಗಳು ಬರುತ್ತೆ. ಆರಂಭದಿಂದಲೂ ಅದರ ಬಗ್ಗೆ ಅದನ್ನೇ ಇವತ್ತಿಗೂ ಪ್ರಶ್ನೆಗಳು ನಿಂತಿಲ್ಲ ಅಲ್ಲ, ಅದು ಒಂದಾಯ್ತು. ಉಳಿದಂತೆ ಈಗ ವಾಲ್ಮೀಕಿಗಳಿಗೆ ಒಂದು ಪ್ರಶ್ನೆ ಹುಟ್ಟುಕೊಳ್ಳುತ್ತೆ, ಅವರು ಈ ತರ ಕ್ವಾಲಿಟೀಸ್ ಇರುವ ಒಬ್ಬ ಮನುಷ್ಯ ಇರೋಕ್ ಸಾಧ್ಯನಾ ಅಂತ ಒಂದು ಪ್ರಶ್ನೆ ಅವ್ರು ನಾರದರ ಹತ್ರ ಕೇಳಿದ್ರು. ಅವ್ರ 16 ಗುಣಗಳ ಪಟ್ಟಿ ಕೊಟ್ಟರು ವಾಲ್ಮೀಕಿಗಳು. ಅದಕ್ಕೆ ನಾರದರು ಹೇಳುವಾಗ ಅದನ್ನು ಮೀರಿಸಿ ರಾಮನಿಗಿಂತ ಗುಣಗಳಿವೆ ಅಂತ ಹೇಳಿದ್ರು. ಮುಂದೆ ಅದನ್ನ ದಶರಥ ಹೇಳ್ತಾನೆ, ಪ್ರಜೆಗಳು ಹೇಳ್ತಾರೆ. ಇಡೀ ರಾಮಾಯಣದಲ್ಲಿ ರಾಮನ ಗುಣ ಸ್ವಭಾವಗಳ ಬಗ್ಗೆನೇ ತುಂಬಾ ಮಾತುಕತೆಗಳು ಬರುತ್ತೆ, ಮತ್ತೆ ಅದಕ್ಕೆ ತಕ್ಕಂತ ಘಟನೆಗಳು ಬರ್ತವೆ. ಪ್ರಸಿದ್ಧವಾದದ್ದಲ್ಲ,
ರಾಮನ ಕುರಿತಾಗಿ ವಿವಾದ ಇರುವ ಘಟನೆಗಳಾಗ್ಲಿ, ರಾಮ ರಾಜ್ಯತ್ಯಾಗ ಮಾಡಿದ ಅನ್ನುವ ಈ ಬಹುದೊಡ್ಡ ಮೌಲ್ಯಗಳು ಅಂತ ಏನ್ ಹೇಳ್ತೀವಿ, ಇದಲ್ಲದ ರಾಮ ಒಬ್ಬ ರಾಮಾಯಣದಲ್ಲಿದ್ದಾನೆ. ಆ ರಾಮ ಹೇಗೆ ಅಂದ್ರೆ ನಮಗೆ ನಿಲುಕುವ ರಾಮ. ಅಂದ್ರೆ ಈಗ ಚಿಕ್ಕಮ್ಮ ಕೇಳಿದ್ಲು ಅಂತ ಆಸ್ತಿ ಬಿಡ್ತೀರಾ ಅಂತ ನೀವು ಯಾರನ್ನು ಕೇಳಿದ್ರೆ ಹಂಗೆಲ್ಲ ಬಿಡೋಕ್ಕಾಗಲ್ಲ ಅಂತ ಹೇಳ್ತೀವಿ. ಇವನು ನಿಲುಕದ ರಾಮ. ತುಂಬಾ ಪ್ರೀತಿ ಇರುತ್ತೆ ಹೆಂಡತಿ ಮೇಲೆ. ಜನ ಎಲ್ಲ ಏನು ಹೇಳ್ತಾರೆ, ನೀವಿರುವ ಸ್ಥಾನಕ್ಕೆ ಅದು ತಕ್ಕದ್ದಲ್ಲ ಅನ್ನೋ ಕಾರಣಕ್ಕಾಗಿ ಹೆಂಡತಿ ಬಿಡ್ತೀರಾ ಅಂದ್ರೆ ಬಿಡಲ್ಲ. ಅದು ನಮಗೆ ನಿಲುಕದ ರಾಮ. ಇದು ನಮಗೆ ನಿಲುಕದ ರಾಮನ ಆದರ್ಶಗಳು. ಆದ್ರೆ ರಾಮಾಯಣದಲ್ಲಿ ನಮಗೆ ನಿಲುಕುವ ರಾಮನ ಸಾವಿರಾರು ಆದರ್ಶಗಳಿವೆ. ನನಗೆ ಪ್ರಭಾವ ಬೀರ್ತಾ ಹೋಗಿದ್ದಲ್ಲ ಅಂದ್ರೆ ಇವತ್ತು ನೀವು ಅಂದ್ರೆ ಈಗ ಮೊದಲು ಮಾತಿನಲ್ಲಿ ಗುರುತಿಸಿದ ಹಲವು ಅಂಶಗಳನ್ನ ನಾನು ಅಂದ್ರೆ ರಾಮನ ಈ ಅಂಶಗಳನ್ನ ನೋಡಿಯೇ ನನ್ನಷ್ಟಕ್ಕೆ ಮನನ ಮಾಡಿಕೊಂಡೇ ಅಭ್ಯಾಸ ಮಾಡ್ತೀನಿ. ಮಾತಿನ ಬಗ್ಗೆ ಅಂದ್ರು ಹಂಗೆ. ಈ ರಾಮ ಹೆಂಗ್ ಮಾತಾಡ್ತಿದ್ದ ಅಂದ್ರೆ ತುಂಬಾ ಸರಳವಾಗಿ ಮಾತಾಡ್ತಿದ್ದ ಅನ್ನೋದೇ ಮಾತು. ಉತ್ತರೋತ್ತರ ಯುಕ್ತಿನಾಂ ವಕ್ತ ವಾಚಸ್ಪತಿರಿಯತ ಅಂತ ಒಂದು ಮಾತು ಅಂದ್ರೆ, ಈಗ ಒಂದು ಮಾತಿಗೆ ಅದರ ನೆಕ್ಸ್ಟ್ ಅದಕ್ಕೊಂದು ಯುಕ್ತಿ ಇರ್ತಾ ಇತ್ತು, ಅಂದ್ರೆ ಒಂದು ಲಾಜಿಕ್ ಇರ್ತಾ ಇತ್ತು ಒಂದು ಮಾತಲ್ಲಿ. ಆ ಮಾತಾಡಿದ್ಮೇಲೆ ಮುಂದಿನ ಮಾತಾಡ್ತಾನೆ ಅಂದ್ರೆ ಅದಕ್ಕೆ ಲಾಜಿಕ್ ಇರ್ತಾ ಇತ್ತು. ಹೀಗೆ ಉತ್ತರೋತ್ತರವಾಗಿ ಯುಕ್ತಿಗಳನ್ನೇ ಜೋಡಿಸಿಕೊಂಡು ಮಾತಾಡ್ತಾ ಇದ್ದ. ಅಂದ್ರೆ ಬುದ್ಧಿಪೂರ್ವಕವಾಗಿ ಅಂತಲ್ಲ, ಅವನು ಮಾತಾಡ್ತಾ ಹೋದ್ರೆ ಮೊದಲ ಬಿಂದುವಿನಿಂದ ಕೊನೆಯ ಬಿಂದುವಿನವರೆಗೆನೆ ಒಂದು ಏಕಸೂತ್ರತೆ ಇರ್ತಾ ಇತ್ತು. ಅದನ್ನ ಲಾಜಿಕ್ ತರ ಹೆಣ್ಕೊಂಡು ಹೋಗಿ ಮಾತಾಡ್ತಾ ಇದ್ದ ಅಂತ ಇಂಥ ಮಾತುಗಳು ಬರ್ತವೆ. ಎಲ್ಲರೂ ನೆಗ್ಲೆಕ್ಟ್ ಮಾಡಿದ್ದಾರೆ ಹೆಚ್ಚಿನ ಜನ ಇದನ್ನ. ನನಗೆ ಇಂಥದ್ದೆಲ್ಲ ತುಂಬಾ ಆಕರ್ಷಣೆ ಅಂತ ಅನಿಸ್ತು. ಉತ್ತರೋತ್ತರ ಯುಕ್ತಿ ನಾಮ ವಾಚಸ್ಪತಿ ರಿಯಥ, ಅದರಲ್ಲಿ ಬೃಹಸ್ಪತಿ ಅಂತೆ ಮಾತಾಡ್ತಾನೆ ಅವನು. ಹೆಂಗೆ ಅಂದ್ರೆ ಉತ್ತರೋತ್ತರವಾದ ಯುಕ್ತಿಗಳಿರುತ್ತೆ ಅವನಿಗೆ ಅಂತ. ನನ್ನ ಕಾಡಿದ ಸಂಗತಿಗಳೆಲ್ಲ ಇವಾಗಂದ್ರೆ ಏನದು, ಅದೇನು ಮಾತಿನ ವಿಧಾನ ಅಂತ ಅಂದ್ಕೊಂಡು ಇಂಥ ಸಣ್ಣ ಸಂಗತಿಗಳನ್ನೆಲ್ಲ ಇಟ್ಟುಕೊಂಡು ನಾನು ರಾಮನ್ ನೋಡಿ ಕಲ್ತೆ. ಈಗ ಸರ್ ಮಾತಾಡ್ತಾ ಹೇಳಿದ್ರು ನೀನು ಶಬರಿ ಬಗ್ಗೆ 1.5 ಗಂಟೆ ಮಾತಾಡಿದೀರಾ ಅಂತ. ಈಗ ನಾವು ದರ್ಶನಂ ವಿದರ್ಪಣ ಅಂತ ಶ್ರೀರಾಮಾಯಣ ದರ್ಶನಂ ಕುರಿತಾಗಿ ಒಂದಿಷ್ಟು ಮಾತುಕತೆಯನ್ನ ಗಣೇಶ ಅವ್ರ ಜೊತೆ ನಡೆಸ್ತಾ ಇದ್ವಿ. ಶಬರಿಯ ಒಂದು ಚಾಪ್ಟರ್ ಕೂಡ ನಾವು ಅದರಲ್ಲಿ ತಂದಿದ್ದಾಗಿದೆ. ಅಲ್ಲೂ ಕೂಡ ಶಬರಿ ಅಂದ್ರೆ ಮಾಮೂಲಾಗಿ ಸಿಗೋದಕ್ಕಿಂತ ಸ್ವಲ್ಪ ವಿಸ್ತಾರವಾಗಿ ದಕ್ಕಿದ್ದು ಸತ್ಯ. ಆದ್ರೂ ಎಷ್ಟೋ ವಿಷಯಗಳು ಶಬರಿನ ಯೋಚನೆ ಮಾಡೋ ರೀತಿನೇ ನಮ್ಮನ್ನು ಬದಲಾಯಿಸ್ಬಿಡ್ತು. ನಿಮಗೆ ಶಬರಿನಲ್ಲಿ ನೋಡಿದಂತಹ ಆ ತರದ ಗುಣಗಳು ಯಾವುದು ಸರ್? ನಾನು ಶಬರಿ ಬಗ್ಗೆ ಮೊದಲು ಶಿವಮೊಗ್ಗ ಕರ್ನಾಟಕ ಸಂಘದಲ್ಲಿ ಮಾತಾಡಿದೆ. ಅವ್ರು 40 ನಿಮಿಷ ಮಾತಾಡಕ್ ಹೇಳಿದ್ರು. ನಂಗೆ ಗೊತ್ತಿರ್ಲಿಲ್ಲ. ನಾನು ಮುಗಿಸುವಾಗ 1 ಗಂಟೆ 50 ನಿಮಿಷ ಆಯ್ತು. ನಂಗೆ ಗೊತ್ತಿರ್ಲಿಲ್ಲ ಟೈಮ್ ಮೀರ್ ಮಾತಾಡಬಾರ್ದು ಅನ್ನೋದರ ಬಹಳ ದೊಡ್ಡ ಇವನು ನಾನು ಪ್ರತಿಪಾದಕ. ನಂಗೆ ಗೊತ್ತೇ ಇರ್ಲಿಲ್ಲ. ಅವರುಗಳು ಇಷ್ಟಪಟ್ಟು ಕೇಳ್ತಿದ್ರು, ಕಷ್ಟಪಟ್ಟು ಕೇಳ್ತಿದ್ರು, ನಂಗೇನೋ ಗೊತ್ತಾಗ್ಲಿಲ್ಲ. ಆಮೇಲೆ ನೋಡಿದೆ ಟೈಮ್, ನಾನು ಅಷ್ಟೊತ್ತಾಗಿದೆ. ಅದನ್ನ 2ನೇ ಸಲನೂ ಮಾಡಿದ್ದೀನಿ ನಾನು ಬೆಂಗಳೂರಲ್ಲಿ. ಈಗ ಹಾಸನದಲ್ಲಿ ಮತ್ತೆ ಮಾಡ್ತಾ ಇದ್ದೀನಿ. ನನಗೆ ಬಹಳ ಇಷ್ಟವಾದದ್ದು ಅಲ್ಲಿ ನಾನು ಪ್ರತಿಪಾದಿಸುವ ಶಬರಿಯಲ್ಲಿ ರಾಮಾಯಣ ದರ್ಶನಂ ಶಬರಿ ಬಂದೇ ಬರ್ತಾರೆ. ನಾನು ತಗೊಳ್ತಾ ಇರೋ ಶಬರಿ ಏನಂದ್ರೆ, ವಾಲ್ಮೀಕಿಗಳು ಶಬರಿ ಬಗ್ಗೆ ಹೇಳಿರೋ ಅಂಶಗಳೇನು, ಆಮೇಲೆ ಕನ್ನಡದ ಹಲವು ಕವಿಗಳು ಶಬರಿ ಬಗ್ಗೆ ಹೇಳಿದ್ದಾರೆ. ಒಂದು VC ಅವರು ಕಾದಿರುವಳು ಶಬರಿ, ಅದಾದ ಮೇಲೆ HSV ಬರೆದಿದ್ದಾರೆ ಶಬರಿ ಬಗ್ಗೆ. ಬಹಳ ಪ್ರಸಿದ್ಧವಾಗಿಲ್ಲ, ಅದು ಸಣ್ಣ ಕವಿತೆ, ತುಂಬಾ ಸೊಗಸಾಗಿದೆ ಅದು. ಸೂರಮೆಕ್ಕುಂಡಿ ಬರೆದಿದ್ದಾರೆ ಶಬರಿ ಬಗ್ಗೆ ಒಂದು ಕವಿತೆ. ಡಾಕ್ಟರ್ ಗಜಾನ್ ಶರ್ಮರು ಬರೆದಿದ್ದಾರೆ ಒಂದು ಕವಿತೆ. ಅದಾದ್ಮೇಲೆ ಕುವೆಂಪು ಅವರ ಶಬರಿ. ನಾನು ಇದಿಷ್ಟನ್ನು ಇಟ್ಕೊಂಡು ಅಲ್ಲಿ ಮಾತಾಡೋದು. ಇದಿಷ್ಟರಲ್ಲೂ ಇಷ್ಟು ಜನ ಶಬರಿಯನ್ನು ಬೇರೆ ತರ ನೋಡ್ತಾರೆ. ನನಗೆ ಅಲ್ಲಿ ತುಂಬಾ ಕುತೂಹಲ ಅನ್ಸಿದ್ದು, ನನ್ನನ್ನ ಶಬರಿ ಆಕರ್ಷಿಸಿದ್ದು ಅನ್ನೋದಕ್ಕಿಂತ ಒಬ್ಬ ಶಬರಿಯನ್ನ ಬೇರೆ ಬೇರೆ ಕಾಲಘಟ್ಟದ ಬೇರೆ ಬೇರೆ ಮನೋಭಾವದ ಕವಿಗಳು ಹೆಂಗೆ ನೋಡ್ಕೊಂಡು ಹೋದ್ರು ಒಂದು ಶಬರಿಯಲ್ಲಿ ಅಂತ. ನಮ್ಮೆಲ್ಲರಿಗೆ ಗೊತ್ತಿರುವ ಶಬರಿ ಒಂದೇ, ಏನಂದ್ರೆ ಒಬ್ಬಳು ವೃದ್ಧೆ ಎಂಜಲು ಇದನ್ನ ರಾಮನಿಗೆ ಕೊಟ್ಲು, ಕಾಯ್ತಾ ಇದ್ಲು. ಕಾದಿರುವಳು ಶಬರಿ ಮಾತ್ರ ನಾವು ನೋಡ್ತಾ ಇರೋದು. ಆದ್ರೆ ಇವ್ರುಗಳೆಲ್ಲ ಶಬರಿಯನ್ನ ಬೇರೆ ಕಡೆ ತಗೊಂಡು ಹೋಗ್ತಾರೆ. ಆ ಕುವೆಂಪು ಅಂತೂ ಅದನ್ನ ಇನ್ನೂ ಯಾವುದೋ ಎತ್ತರಕ್ಕೆ ಅವ್ರು ಬಂದ ಗುರ್ಸೋದ್ ಕೂಡ ಇಲ್ಲ. ಶಬರಿ ರಾಮನೇ ಬಂದಿದ್ದಾನೆ ಅಂತಾನೆ ಗೊತ್ತಾಗೋದಿಲ್ಲ. ತುಂಬಾ ಅಂದ್ರೆ ಒಂದು ರಾಮಾಯಣ ದರ್ಶನಂನಲ್ಲಿ ಶಬರಿದು ಬರುವಾಗ, ವಾಲ್ಮೀಕಿದಲ್ಲಿ ಬರುವಾಗ ಅದು ಬೇರೆ ಬಿಡಿ, ಅವಳು ದಾರ್ಶನಿಕ ಶಬರಿ. ವಾಲ್ಮೀಕಿ ರಾಮಾಯಣದಲ್ಲಿ ಬರುವ ಶಬರಿಗೆ ರಾಮ ಬೇಡ, ಅಂದ್ರೆ ಅವಳು ರಾಮ ಅನುಗ್ರಹಿಸಬೇಕು ಅಂತ ಕಾಯ್ತಾನೆ ಇಲ್ಲ. ವಾಲ್ಮೀಕಿಗಳ ಶಬರಿ ಅವಳು ಸಿದ್ಧ ಪುರುಷಳಾಗಿ ಆಗಿದೆ. ಅವಳು ಯಾವಾಗ್ಲೂ ಹೊರಟೋಗ್ಬೋದು. ರಾಮ ಹುಟ್ಟಿದಾನಂತೆ, ಬಹಳ ಅದ್ಭುತವಾಗಿದ್ದಾನಂತೆ, ನೋಡ್ಕೊಂಡು ಹೋಗ್ತೀನಿ ನಿಂತು ಕೂತಿದ್ದಾಳೆ. ಹಾಗಾಗಿ ರಾಮಾನುಗ್ರಹದ ವಿಷಯವೇ ಅಲ್ಲಿಲ್ಲ ವಾಲ್ಮೀಕಿಯಲ್ಲಿ. ಅವಳು ಶಬರಿ ಬರ್ತಾಳೆ, ರಾಮ ಬರ್ತಾನೆ, ಶಬರಿ ಭೇಟಿ ಮಾಡ್ತಾಳೆ, ನೀನು ನೋಡ್ಬೇಕಾಗಿತ್ತು, ನೋಡಿದೆ, ನಾನೀಗ ಹೊರಟೋಗ್ಲಾ ಅಂತ ಕೇಳ್ತಾಳೆ. ಅವನು ಆಯ್ತು ಅಂತ ಹೇಳ್ತಾನೆ. ಆ ಶಬರಿ ಅವಳು ಸಿದ್ಧ ಶಬರಿ. ಆದ್ರೆ ಕುವೆಂಪು ಶಬರಿ ಬರುವಾಗ ಅದರಲ್ಲಿ ತುಂಬಾ ಭಾವಗಳನ್ನ ಅವರು ತಂದೆನಿಸಿ ಕೊನೆಗೆ ಶಬರಿಯನ್ನ ರಾಮನಿಗೆ ತಾಯಿಯ ಸ್ಥಾನದವರೆಗೂ ಏರಿಸ್ಬಿಡ್ತಾರೆ ಅವರು. ಮತ್ತೆ ಅಲ್ಲಿಯ ಘಟನೆಗಳನ್ನ ಅವರು ನಿರೂಪಿಸೋದಿದೆಯಲ್ಲ, ತುಂಬಾ
ತುಂಬಾ ಸಹಜವಾಗಿ ಅಪರಿಚಿತರೊಬ್ಬರನ್ನ ಕಾಯ್ತಾ ಇದ್ದಾಗ. ವಾಲ್ಮೀಕಿಯಲ್ಲಿ ಸಮಸ್ಯೆ ಇಲ್ಲ, ಸಿದ್ಧಪುರುಷರವಳ ಅಂತರಂಗದಲ್ಲಿ ಕಂಡಿದ್ದಾಳೆ ಎಲ್ಲರನ್ನ, ಅವಳಿ ಪರಿಚಿತರು. ಕುವೆಂಪು ಹಂಗ್ ಮಾಡೋಲ್ಲ, ಒಬ್ಬನು ಕಾಯ್ತಾ ಇದ್ದೀನಿ, ಅವ್ನು ಯಾರು ಅಂತ ನಂಗೆ ಗೊತ್ತಿಲ್ಲ. ಈಗ ನಾನು ಅವನನ್ನ ಭೇಟಿ ಅಂದ್ರೆ ಮಾಡ್ಬೇಕು, ಒಂದು ಚಿತ್ರಣ ಇದೆ, ಅವ್ನ್ ಹೇಗ್ ಚಿತ್ರ ಇಲ್ಲ. ಕಾಣ್ತಾನೆ ಅಂತ ಗೊತ್ತಿಲ್ಲ. ಅಲ್ಲ, ಅವ್ನ ಚಿತ್ರನೂ ಇಲ್ಲ, ಚಿತ್ರಣವೂ ಇಲ್ಲ, ನನ್ನ ಕಲ್ಪನೆಯಲ್ಲಿ ಚಿತ್ರಣ ಇದೆ. ಅವನು ಬಂದಾಗ ಅಲ್ಲಿ ಒಬ್ಬರನ್ನೊಬ್ಬರು ಗುರುತಿಸೋದು ಹೇಗೆ ಅನ್ನುವ ಸಾಧಾರಣ ಅಂಶಗಳನ್ನು ಇಟ್ಕೊಂಡು ಕುವೆಂಪು ಬೆಳೆಸ್ತಾರೆ. ಬೆಳೆಸಿ ಎಲ್ಲೆಲ್ಲಿಗೂ ತುಂಬಾ ನಾಟಕೀಯವಾಗಿ ಅಂತ ಹೇಳ್ತೀವಲ್ಲ, ನಾಟಕೀಯವಾಗಿ ಒಂದು ರಾಮ ಅಂತ ಗೊತ್ತಾಗೋ ಹಾಗೆ ಮಾಡ್ತಾರೆ. ಅದೊಂದು ಅದ್ಭುತ. ಅದು ಒಂದನ್ನು ಹೇಳೋದಕ್ಕೆ, ರಾಮಾಯಣ ದರ್ಶನಮ್ಯನ ಶಬರಿ ಹೇಳೋದಕ್ಕೆ ದಿನಗಳ ಕಾಲ ಬೇಕು, ಅಷ್ಟು ಚೆನ್ನಾಗಿ. ಹಾಗಾಗಿ ನನ್ನನ್ನು ಆಕರ್ಷಿಸಿದ್ದು ಶಬರಿ ಅಲ್ಲ, ಇವ್ರುಗಳೆಲ್ಲ ಹೆಂಗ್ ನೋಡಿದ್ರು ಶಬರಿ. ಗಜಾನ್ ಶರ್ಮರು ಭಕ್ತಿ ಹೆಚ್ಚು ಭಕ್ತಿ ಹುಚ್ಚು ಅಂತ ತಗೊಂಡೋಗ್ತಾರೆ ಕವಿತೆನ, ಬೇರೆ ಇದೇ ಇದಕ್ಕೆ ತಗೊಂಡೋಗ್ತಾರೆ. ಭಕ್ತಿಯ ಶಬರಿಯನ್ನ ಚಿತ್ರಿಸ್ತಾ ಈ ಭಕ್ತಿ ಏನು ಅಂತ ವಿಮರ್ಶಿಸ್ತಾ ಹೋಗ್ತಾರೆ. ಭಕ್ತಿಯನ್ನ ಶ್ರೇಷ್ಠ ಅಂತ ಪರಿಗಣಿಸ್ಬೇಕಾ ಅಥವಾ ಇದೊಂದು ಹುಚ್ಚು ಅಂತ ಪರಿಗಣಿಸ್ಬೇಕಾ, ಅಂದ್ರೆ ಒಂದು ಭಾವಾತಿರೇಕ, ಅಂದ್ರೆ ಆ ತರಹ ಅಂತ ಇದನ್ನ ಭಾವಿಸಬೇಕಾ ಅನ್ನೋ ತರಹದಲ್ಲಿ ಇನ್ನೊಂದು ನೆಲಕ್ಕೆ ತಗೊಂಡು HSV ಈ ಒಂದು ಹೊತ್ತಿನ ಕಾಲ ಏನು ಅಂತ ನೋಡ್ತಾರೆ. ಆ ಹೊತ್ತು ಅಂತ ರಾಮ ಬಂದ ಶಬರಿಯ ಮನೆಗೆ, ಮಧ್ಯಾಹ್ನ ಊಟ ಮಾಡ್ಕೊಂಡು ಹೋದ, ಇಷ್ಟೇ ಹೇಳ್ಬಿಡ್ತಾರೆ. ಒಂದು ಸಣ್ಣ ಕ್ಷಣ ಇದೆ, ಆ ಕ್ಷಣದಲ್ಲಿ ಎರಡು ಸಂಧಿಸ್ತವೆ, ಅಲ್ಲೊಂದು ಮಹತ್ವವಾದದ್ದು ಘಟಿಸುತ್ತೆ, ಇಷ್ಟು ಹೇಳಿ ನಿಲ್ಲಿಸ್ಬಿಡ್ತಾರೆ, ಮತ್ತೇನೋ ಹೇಳೋಲ್ಲ. ಸೂರಮ್ಯ ಕುಂಡಿ ಭಕ್ತ ಶಬರಿಯನ್ನ ಬಹಳ ಚೆನ್ನಾಗಿ ಹೇಳ್ತಾರೆ. ವೀಸಿ ಇನ್ನೊಬ್ಬ ಶಬರಿಯನ್ನ ತೋರಿಸ್ತಾರೆ. ನಮಗೆ ಗೊತ್ತಿರುವ ಕಾದೇರವೋಳು ಶಬರಿ ಅರ್ಧ ಪದ್ಯ, ವೀಸಿ ಇನ್ನರ್ಧ ಹೇಳಿದೆ. ಕಾದೇರವೋಳು ಶಬರಿ ರಾಮ ಬರುವನೆಂದು ಅಂತ ಹೇಳಿ ಶಬರಿ ರಾಮ ಭೇಟಿ ಹಾಕುತ್ತಾರೆ ಕಥೆಯಲ್ಲಿ. ಅದರ ಮುಂದಿನ ಭಾಗದಲ್ಲಿ ವೀಸಿ ಅಂತಹ ಲಕ್ಷಾಂತರ ಶಬರಿಗಳು ಕಾಯ್ತಾನೆ ಇದ್ದಾರೆ ಎಷ್ಟೋ ಕಾಲದಿಂದ, ರಾಮ ಬಂದಿಲ್ಲ ಅಂತ ಕವಿತೆ ನಿಲ್ಲತ್ತೆ, ಇನ್ನೊಂದು ಎತ್ತರ. ಹಾಗಾಗಿ ನನಗೆ ಶಬರಿಯ ಬಗ್ಗೆ ಇವರೆಲ್ಲ ಹೀಗೆ ನೋಡಿದ್ರಲ್ಲ, ಅದು ಆಕರ್ಷಿಸ್ತದೆ. ಬಹುಶಃ ಇನ್ನೊಮ್ಮೆ ಪುಟಗಳನ್ನ ತಿರುವು ಹಾಕ್ಬೇಕು. ನೀವು ಹೇಳದ್ಮೇಲಿಂದ ಅನ್ನಿಸ್ತಾ ಇದೆ, ನೀವ್ ಹೇಳಿದ್ ನಿಜ. ಅಲ್ಲಿ ನಾಟಕೀಯತೆ ಅಂತ ಅನ್ಸೋದ್ರುನು ಎಷ್ಟು ಮಾನವೀಯ ಸ್ಪರ್ಶ ಇದೆ ಅಂದ್ರೆ, ಊಟ ಹಾಕಕ್ ಮುಂಚೆ ಬಂದವ್ರಿಗೆಲ್ಲ ಅಡಿಗೆ ಮಾಡಕ್ ನಾನು ಅಡ್ಗೋಲಜ್ಜಿ ಅಲ್ಲ ಅಂತ ಬೈಕೊಳ್ಳೋದ್ರಿಂದ ಹಿಡಿದು ಕೊನೆಗೆ ಸೀತೆಗೆ ಏನಾಯ್ತು, ನಾನ್ ಏನ್ ಮಾಡಬಹುದು, ರಾಮನ್ಗೆ ಆಯುಷ್ಯ ಕಮ್ಮಿ ಆಗ್ಬಿಡುತ್ತೇನೋ ಅನ್ನೋ ಭಯದಲ್ಲಿ ಈಕೆ ತನ್ನ ಆಯುಷ್ಯನೇ ಕೊಡೋದು, ಮತ್ತೆ ಅವನು ಶಬರಿಗೆ ಒಂದು ಮುಕ್ತಿ ಕರುಣಿಸೋದು, ಇದೆಲ್ಲ ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ. ಖಂಡಿತ ಇದು ಯೂಟ್ಯೂಬ್ ನಲ್ಲಿ ಸಿಗುತ್ತಾ ಸರ್ ನೀವು ಮಾತಾಡಿರೋದು? ಖಂಡಿತ ನಾವ್ ಇದನ್ನೆಲ್ಲ ಹುಡುಕಿ ನೋಡ್ಲೇಬೇಕು. ಇದ್ರ ಜೊತೆಗೆ ನನಗೆ ಮತ್ತೆ ಕಾಡುವಂತ ಪ್ರಶ್ನೆ ಅಂದ್ರೆ, ನಾವು ಮೊನ್ನೆನೂ ಈ ಪ್ರಶ್ನೆ ಕೇಳಿದೆ ಸರ್, ಬೇರೆ ಮತಗಳಲ್ಲಿ ಅವರಿಗೆಲ್ಲ ಒಂದು ಪುಸ್ತಕ ಅಂತ ಇದೆ ನಿರ್ದಿಷ್ಟವಾಗಿ, ಅದನ್ನ ಓದಿದ್ರೆ ಅವರಿಗೆ ಎಲ್ಲವೂ ಸಿಕ್ತು ಅಂತ. ಮ್ಯಾಕ್ಸಿಮಮ್ ಅಂದ್ರೆ ಅದ್ರ ನಂತರ ಬಂದಂತ ಅವರು ಒಂದಿಷ್ಟು ಅವರ ವಿಚಾರಗಳನ್ನ ದಾಖಲಿಸಿಟ್ಟಿದ್ದಾರೆ, ಅದನ್ನ ಓದಿದ್ರೆ ಮುಗೀತು. ಆದ್ರೆ ನಮ್ಮಲ್ಲಿ ಹಾಗಲ್ಲ, ಎಲ್ಲಿಂದ ಶುರು ಮಾಡ್ಬೇಕು, ಎಲ್ಲಿ ಕೊನೆ ಮಾಡ್ಬೇಕು, ಯಾವುದು ಓದಿದ್ರೆ ಸರಿ, ಯಾವುದು ಓದಿದ್ರೆ ತಪ್ಪು, ಅಥವಾ ನಮ್ಮಲ್ಲಿರುವಂತಹ ಈ ಸಂಕೀರ್ಣತೆಯನ್ನ ಬಿಡಿಸ್ಕೊಳ್ಳೋದಿಕ್ಕೆ ಮೊದಲ ಮಾರ್ಗ ಅಥವಾ ಮೊದಲ ಬಿಂದು ಯಾವುದು, ಅದನ್ನೇ ಯೋಚನೆ ಮಾಡಿದ್ರೆ ನಂಗೆ ತುಂಬಾ ಕಷ್ಟ ಅಂತ ಅನ್ಸುತ್ತೆ. ಮಕ್ಕಳಾಗಿರ್ಬೇಕಾದ್ರೆ ನಿಮ್ಗೆ ಅರ್ಥವಾಗಲ್ಲ ಅಂತಾರೆ, ದೊಡ್ಡವರಾಗ್ತಾ ಸಮಯ ಇಲ್ಲ ಅಂತೀವಿ, ವಯಸ್ಸಾದ್ಮೇಲಿಂದ ಅರ್ಥ ಮಾಡ್ಕೊಂಡು ಮಾಡಬೇಕಾದ್ದೇನು ಅನ್ಸುತ್ತೆ. ಈ ಪ್ರಶ್ನೆಗೆ ಉತ್ತರ ಬೇಕು ಸರ್. ಧರ್ಮಕ್ಕೂ ಮತಕ್ಕೂ ಇರುವ ವ್ಯತ್ಯಾಸ ಅದೇನೆ. ಮತ ಅಂತ ಅಂದಾಗ ಅದಕ್ಕೆ ಒಬ್ಬ ನಿರ್ದಿಷ್ಟ ವ್ಯಕ್ತಿ ಇರ್ತಾನೆ, ಯಾಕೆಂದ್ರೆ ಮತ ಅನ್ನೋದೇ ಅಭಿಪ್ರಾಯ ಅಂತ ಅರ್ಥ ಆಗುತ್ತೆ. ಅದನ್ನ ಯಾರು ವ್ಯಕ್ತಪಡಿಸ್ತಾ ಇದ್ದಾನೆ ಅನ್ನೋದು ಬೇಕಾಗುತ್ತೆ. ಒಬ್ಬ ವ್ಯಕ್ತಿ ಬರ್ತಾನೆ ಅಲ್ಲಿ, ಅವನ ಅಭಿಪ್ರಾಯ ಹೇಳ್ತಾನೆ, ಅದೊಂದು ಕೃತಿ ಆಗುತ್ತೆ. ಧರ್ಮ ಅಂತ ಅನ್ನೋದು ಎಲ್ಲ ವ್ಯಾಖ್ಯಾನದ ಹೊರತಾಗಿದೆ. ಅಲ್ಲಿ ಒಬ್ಬ ಬರೋಲ್ಲ, ಅಲ್ಲಿ ಅಸಂಖ್ಯರು ಬರ್ತಾರೆ. ಅದನ್ನ ಒಪ್ಪುವ ಎಲ್ಲರ ಮತಗಳನ್ನು ಸೇರಿ ಅದು ಧರ್ಮ ಆಗಿರುತ್ತೆ. ಅದು ನಿಮ್ಮ ಮತವೂ ಸೇರಿಯ ಧರ್ಮ ಆಗಿರುತ್ತೆ, ನನ್ನ ಮತವೂ ಸೇರಿಯ ಧರ್ಮ ಆಗಿರುತ್ತೆ. ಹಾಗಾಗಿ ಇದು ಧರ್ಮ ಅಂತಂದಾಗ ಅದಕ್ಕೆ ಒಂದು ಪುಸ್ತಕ ಇರೋದಕ್ಕೆ ಸಾಧ್ಯವೇ ಇಲ್ಲ, ಒಂದು ಪುಸ್ತಕ ಅನ್ನೋದು ಇರೋದಕ್ಕೆ ಸಾಧ್ಯವೇ ಇಲ್ಲ, ಒಂದೇ ವಿಧಾನ ಅನ್ನೋದು ಇರೋದಕ್ಕೂ ಸಾಧ್ಯ ಇಲ್ಲ. ಯಾಕಂದ್ರೆ ಧರ್ಮದ ವ್ಯಾಖ್ಯಾನವೇ ಹಾಗೆ. ಧರ್ಮ ಅಂತಂದಾಗ ಅದು ವೈವಿಧ್ಯವನ್ನು ಒಳಗೊಂಡಿದೆ, ಹಲವು ಅಭಿಪ್ರಾಯಗಳನ್ನು ಒಳಗೊಂಡಿದೆ. ಯಾಕೆ ಅಂತ ಅಂದ್ರೆ ಸೃಷ್ಟಿ ಆಗಿದೆ, ಸೃಷ್ಟಿಯಲ್ಲಿ ವೈವಿಧ್ಯ ಇದೆ ಅಲ್ವ. ಒಂದು ಅಂದ್ರೆ ಒಂದೇ ಅಂತ ಇಲ್ಲ, ತತ್ವದ ಹಂತಕ್ಕೆ ಹೋದಾಗ ಒಂದೇ ಅಂತ ಇದೆ ಅನ್ನೋ ವಿಷಯ ಬೇರೆ. ಆದ್ರೆ ಸೃಷ್ಟಿ ಅಂತ ಅಂದಾಗ ಇಲ್ಲಿ ಹಲವಿದೆ ಅಂತಂದಾಗ ಹಲವಕ್ಕೆ ಹಲವು ಸ್ವರೂಪ ಇದೆ, ಹಲವು ಸ್ವರೂಪ ಇದೆ ಅಂತಂದಾಗ ಅದರ ವಿವರಣೆ ಹಲವಾಯಿತು, ಅದನ್ನ ನಮ್ಮದಾಗಿಸಿಕೊಳ್ಳುವ ಪ್ರಯತ್ನಗಳು ಹಲವಾಯಿತು. ಹಾಗಾಗಿ ವೈವಿಧ್ಯ ಅಂತ ಎಲ್ಲಿ ಬರುತ್ತೋ ಅದು ಧರ್ಮ ಅಂತ ಕರೆಸಿಕೊಳ್ಳುತ್ತೆ. ಹೀಗೆ ಕರೆಸಿಕೊಂಡ ಕೂಡಲೇ ನಿಮಗೊಂದು ಪುಸ್ತಕ, ಒಬ್ಬ ದಾರ್ಶನಿಕ, ಒಬ್ಬ ಹೇಳುವ ವ್ಯಕ್ತಿ, ಒಂದು ಪರಂಪರೆಯ ಅನುಸರಣೆ, ಹೀಗೆ ಇರಬೇಕು ಇದು ಅನ್ನೋದು ಇರೋದೇ ಇಲ್ಲ. ಹಾಗಾಗಿ
ಇಲ್ಲಿ ನೀವು ಏನನ್ನು ಓದಬೇಕು, ಇದು ಒಂದು ಭಾಗ. ಯಾಕೆ ನಮ್ಮಲ್ಲಿ ಇಷ್ಟು ಗ್ರಂಥಗಳು ಇಷ್ಟು ಅನ್ನೋದಕ್ಕೆ. ಎರಡನೇದು ಏನು ಓದಬೇಕು ಅನ್ನೋ ಪ್ರಶ್ನೆ ಇದೆಯಲ್ಲ, ಬಹಳ ಬಹಳ ಅಂದ್ರೆ ಬಹಳ ಮುಖ್ಯ ಪ್ರಶ್ನೆ. ಉತ್ತರ ಕೊಡೋದಕ್ಕಾಗದೇ ಇರೋ ಪ್ರಶ್ನೆ ಕೂಡ, ಏನು ಓದಬೇಕು ಅಂತ. ಅದಕ್ಕೆ ಅವ್ರು ಹೇಳಿದ್ದನ್ನೇ ನಾವು ಕೇಳ್ಬೇಕಷ್ಟೇ. ಅವ್ರು ಏನು ಓದಬೇಕು ಅಂದ್ರೆ ನಿನ್ನನ್ನು ನೀನು ಓದ್ಕೋ ಅಂತ ಕೊನೆಗೂ ಹೇಳುವುದು. ಈಗ ನಾನೇನು ಓದ್ಲಿ ಅಂದ್ರೆ ನೀನ್ ನಿನ್ನನ್ನು ಓದು ಅಂತಷ್ಟೇ. ನಿನ್ನನ್ನು ನೀನು ಅರ್ಥ ಮಾಡ್ಕೋಬೇಕು ಅನ್ನೋದು ಒಂದೇ ಅಂಶವನ್ನು ಇಟ್ಕೊಂಡು ಇಷ್ಟೂ ಹೇಳ್ತಾರೆ. ಇಷ್ಟು ಹೇಳಿದ್ಮೇಲೆ ಕೊನೆಗೆ ಹೇಳೋದು ನೀನು ನಿನ್ನನ್ನು ನೋಡ್ಕೋ ಅಂತೇನೆ ಅಂತ. ಹಾಗಾಗಿ ಇಲ್ಲಿ ನಾನು ನನ್ನ ಅಂತರಂಗ ನಾನೇನು, ನನ್ನ ಯೋಚನೆಗಳೇನು, ನನ್ನ ಭಾವಗಳೇನು, ನನಗೂ ಈ ಜಗತ್ತಿನ ಭಾವಗಳಿಗೂ ಏನು ಸಂಘರ್ಷವೋ ಅಥವಾ ನಾವು ಒಟ್ಟ ಇದೆಯೋ ಅದು ಬೇರೆಯೋ ಇದು ಒಂದು, ಹೀಗ ಈ ವಿಷಯಗಳಿದೆಯಲ್ಲ ಇದರ ಮೇಲೆ ಹೋಗು ಅಂತ ಇವು ಹೇಳ್ತಾ ಇರೋದ್ರಿಂದಾಗಿ ನೀವು ಯಾವ ಪುಸ್ತಕವನ್ನ ಓದಿ ಅಂತ ಅಂದ್ರೆ ಇಂಥ ಪುಸ್ತಕವನ್ನ ಹೇಳೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಆದರೆ ರಾಮಾಯಣ ಮಹಾಭಾರತ ಅಂತ ಎರಡೇನಿದೆ, ಇದರಲ್ಲಿ ಸಾಧ್ಯವಾದಷ್ಟು ಈ ಎಲ್ಲ ಅಂಶಗಳನ್ನ ಅಡಕಗೊಳಿಸಿದ್ದು ಕಾಣಿಸುತ್ತೆ. ಅದೊಂದು ಸುಮ್ಮನೆ ಕಥೆಗಳಾಗಿ ಒಂದು ರೋಚಕತೆಯ ಅಂಶಗಳನ್ನ ಇಟ್ಟುಕೊಂಡು ಬದುಕಿನ ಏರಿಳಿತಗಳು, ಅಲ್ಲಿ ಬರುವ ಸಂಘರ್ಷ, ಸಮಸ್ಯೆ, ಅದರ ಪರಿಹಾರ ಇಷ್ಟನ್ನೇ ಹೇಳ್ಕೊಂಡು ಕುಳಿತಿಲ್ಲ. ಅಲ್ಲಿ ಈ ಎಲ್ಲ ಅಂಶಗಳನ್ನ ಅಂದ್ರೆ ಒಟ್ಟು ಧರ್ಮದ ಅಂಶಗಳನ್ನೆಲ್ಲ ಹಲವು ವಿಧಾನದಲ್ಲಿ ನಿರೂಪಿಸ್ತಾ ಹೋಗಿರೋದ್ರಿಂದ ಏನು ಓದಬೇಕು ಅಂತ ಕೇಳಿದ್ರೆ ರಾಮಾಯಣ ಮಹಾಭಾರತ ಓದಿ ಅಂತ ಅಷ್ಟನ್ನ ನಿಲ್ಲಿಸ್ಬೋದು ಅಂತ ಅನ್ಸುತ್ತೆ. ನಮ್ಮ ಹಿರಿಯರಿಗೂ ಅದೇ ಆಶಯ ಆಗಿತ್ತು. ಹಾಗಾಗಿನೇ ಅವರು ಆ ಪುಸ್ತಕಗಳ ಬಗ್ಗೆ ತುಂಬಾ ಮಾತಾಡಿದ್ರು, ಅದನ್ನೇ ಮತ್ತೆ ಮತ್ತೆ ಬರೆದ್ರು, ಹಲವು ಪ್ರಕಾರಗಳಲ್ಲಿ ಬರೆದ್ರು, ಹಲವು ವಿಧಾನಗಳಲ್ಲಿ ಬರೆದ್ರು. ಮತ್ತು ಕಲೆ ಅಂತ ಏನೆಲ್ಲ ಬಂತು ಭಾರತದಲ್ಲಿ, ನೀವು ಆ ಎಲ್ಲ ಕಲೆಗಳಲ್ಲೂ ರಾಮಾಯಣ ಮಹಾಭಾರತ ಬರಲೇಬೇಕು ವೇದಿಕೆಗೆ. ಅದು ಹರಿಕಥೆಯೋ, ಅದು ಗಮಕವೋ, ಅದು ಯಕ್ಷಗಾನವೋ, ಅದು ಭರತನಾಟ್ಯವೋ, ಅದು ಇವತ್ತು ಬಂದ ಸಿನಿಮಾವೋ, ಧಾರಾವಾಹಿಯೋ, ಅದು ನೇರ ಬರತ್ತಾ, ಬದಲಾಗಿ ಬರತ್ತಾ, ಪರಿವರ್ತಿತವಾಗಿ ಬರತ್ತಾ, ರೂಪಾಂತರಗೊಂಡು ಬರತ್ತಾ. ನನಗೆ ಯಾರೋ ಒಬ್ರು ನಿರ್ದೇಶಕರು ಹೇಳ್ತಾ ಇದ್ರು, ಇವತ್ತಿಗೂ ಭಾರತೀಯ ಚಿತ್ರರಂಗದಲ್ಲಿ ಮತ್ತು ಧಾರಾವಾಹಿ ಪ್ರಪಂಚದಲ್ಲಿ ರಾಮಾಯಣ ಮಹಾಭಾರತಗಳ ಮೂಲ ವಸ್ತು ಅಲ್ಲದ ಒಂದು ಹೊಸ ಥಾಟಿನ ವಸ್ತು ಹುಟ್ಟಲಿಲ್ಲ ಅಂತ. ಅಂದ್ರೆ ನೀವು ಯಾವ ಧಾರಾವಾಹಿ ಯಾವ ಕತೆ ಹೇಳಿ, ಇವನ ನಿರೂಪಣೆ ಬದಲಾಗಿರ್ಬೋದು, ಆದ್ರೆ ಅದರ ಮೂಲ ಒಂದು ವಸ್ತು ಇದೆಯಲ್ಲ, ಅದು ರಾಮಾಯಣ ಮಹಾಭಾರತ ಈಗಾಗಲೇ ಇದೆ, ಎಲ್ಲೊಂದ್ ಕಡೆ ಸಿಗತ್ತೆ ಅಂತ. ಇಷ್ಟು ಪ್ರಮಾಣದಲ್ಲಿ ಅದು ಇರೋದ್ರಿಂದಾಗಿ ಅದೆರಡನ್ನು ಓದಿದ್ರೆ ಸಾಕು ಅನ್ನೋ ತರಹ ಹೇಳ್ಕೊಂಡ್ ಬಂದ್ರು ಹಳಬರು. ಹಾಗಾಗಿ ಅದೆರಡನ್ನ ಓದುವಂತೆ ಓದಿದ್ರೆ ಅರ್ಥ ಆಗತ್ತೆ. ಓದುವಂತೆ ಓದಬೇಕು. ತುಂಬಾ ಚೆನ್ನಾಗಿ ಹೇಳಿದ್ರಿ. ಇದು ನನ್ನ ಕೊನೆಯ ಪ್ರಶ್ನೆ ಸರ್. ಈ ಪ್ರಶ್ನೆ ಜೊತೆಗೆ ಈ ಸಂವಾದವನ್ನ ಮುಗಿಸ್ತೀನಿ. ಬೇರೆ ಎಲ್ಲೂ ಕೂಡ ಈ ರೀತಿ ರಾಮನ್ನಾಗ್ಲಿ ಕೃಷ್ಣನಾಗ್ಲಿ ನಾವು ಪ್ರಶ್ನೆ ಮಾಡ್ತೀವಲ್ಲ, ಮಾಡಿದ್ ಸರಿನಾ, ಹೀಗೆಲ್ಲ ಮಾಡಬಹುದಾ, ಕೃಷ್ಣನ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ, ಏನು ಇಷ್ಟು ಮಟ್ಟಿಗೆ ನೀವು ಅವನ ವ್ಯಕ್ತಿತ್ವ ಹರಣ ಮಾಡಬಹುದಾ ಅಂತಂದ್ರೆ ಇಷ್ಟು ಸ್ವಾತಂತ್ರ್ಯ ಕೊಟ್ಟಿದ್ದು ಯಾಕೆ, ಇದು ಆಗ್ಬಾರ್ದಾಗಿತ್ತು ಅಂತ ನಿಮ್ಗೆ ಯಾವತ್ತಾದ್ರೂ ಅನ್ಸಿದ್ಯಾ, ಅಥವಾ ಇಂಥದ್ದು ಇರೋದು ಒಳ್ಳೇದು ಅಂತ ನಿಮ್ಗೆ ಅನ್ಸುತ್ತಾ? ಇರ್ಲೇಬೇಕು. ಯಾವತ್ತಿದ್ರು ರಾಮನ್ನ ಕೃಷ್ಣನ್ನ ಪ್ರಶ್ನೆ ಮಾಡ್ತಾನೆ ಇರ್ಬೇಕು. ಬೆಳಗ್ಗೆ ಎದ್ದು ರಾಮನ್ನ ಪೂಜೆ ಮಾಡಿ ಮಧ್ಯಾಹ್ನ ಕುಳಿತು ರಾಮ ಮಾಡಿದ್ದು ಸರಿನಾ ಅಂತ ಚರ್ಚೆ ಮಾಡ್ಕೊಂಡ್ ಬಂದಿದ್ದಾರೆ. ನೀನ್ ಮಾಡಿದ್ ಸರಿಯಲ್ಲ ಅಂತ ಅವನಿಗೆ ಹೇಳ್ಕೊಂಡು ಬಂದಿದ್ದಾರೆ. ನೀನ್ ಹಿಂಗ್ ಮಾಡಬಾರ್ದಾಗಿತ್ತು ಅಂತ ಹೇಳ್ಕೊಂಡು ಬಂದಿದ್ದಾರೆ. ರಾಮನನ್ನು ಪ್ರಶ್ನಿಸಬೇಕು, ಕೃಷ್ಣನನ್ನು ಪ್ರಶ್ನಿಸಬೇಕು. ಅಷ್ಟು ಮಾತ್ರ ಅಲ್ಲ, ನೀನು ಗುರುವನ್ನ ಪರೀಕ್ಷಿಸದೆ ಒಪ್ಪಿಕೊಳ್ಬೇಡ ಅಂತ ಈ ಸಂಸ್ಕೃತಿ ಹೇಳುತ್ತೆ. ಗುರುವನ್ನ ನಾವಿವತ್ತು ಶಿಷ್ಯನನ್ನ ಪರೀಕ್ಷಿಸಿ ತೆಗೆದುಕೊಳ್ತೇವೆ. ನಮ್ಮ ಮೇಷ್ಟ್ರನ್ ಸಂದರ್ಶನ ಮಾಡಿ ನಾವು ಆಯ್ಕೆ ಮಾಡ್ಕೊಳಕ್ ನಮಗೆ ಅಧಿಕಾರ ಇಲ್ಲ. ಸ್ಟೂಡೆಂಟ್ ಅನ್ನ ಪರೀಕ್ಷೆ ಮಾಡ್ತಾ ಇರೋದು. ಆದ್ರೆ ನಾವು ಹೇಳ್ತಾರೆ, ನೀನ್ ಯಾರನ್ನ ಸ್ವೀಕಾರ ಮಾಡ್ತೀಯ ಗುರು, ಮೊದಲು ಅವನನ್ನ ಪರೀಕ್ಷೆ ಮಾಡು ಅಂತ. ಅಂದ್ರೆ ಪರೀಕ್ಷೆ ಮಾಡ್ಬೇಕು ಅಂದ್ರೆ ಅವ್ನ ಪ್ರಶ್ನಾರನ ಹಾಗೆ ಆಗ್ತಾನೆ ಅಲ್ಲಿ ಅಂತ. ಅವನ ಯೋಚನೆ ಸರಿ ಇದೆಯಾ, ಅದೇ ಅವನ ಜೀವನ ಸರಿ ಇದೆಯಾ, ಇವಿಷ್ಟು ಆದ ಮೇಲೆ ಅವನನ್ನ ಸ್ವೀಕಾರ ಮಾಡು ಅಂತ. ಈ ಸ್ವೀಕಾರ ಮಾಡು ಅಂದ್ರೆ ಒಂದು ಸಲ ಯಾರೋ ಇದನ್ನ ಬಹಳ ತಜ್ಞರು ದೊಡ್ಡವರು ಪರೀಕ್ಷೆ ಮಾಡಿ ಮುಗಿಸಿದ್ದಾರೆ, ನೀನಿನ್ನು ಪರೀಕ್ಷಿಸಬೇಡ ಅಂತ ನಿಲ್ಲುವಂತಿಲ್ಲ. ನನ್ನ ಬದುಕಿಗೆ ಬಂದಾಗ ನಾನು ಮತ್ತೆ ಪರೀಕ್ಷೆ ಮಾಡ್ಬೇಕಂದ್ರೆ ನಾನು ಮತ್ತೆ ಪ್ರಶ್ನೆ ಕೇಳಬೇಕು. ಅಂದ್ರೆ ಪ್ರತಿಯೊಬ್ಬನು ಅವನ ಬದುಕಿನ ಎಲ್ಲ ಸ್ತರಗಳಲ್ಲಿ ಅವನು ರಾಮನನ್ನೋ ಕೃಷ್ಣನನ್ನೋ ಇಂಥ ಎಲ್ಲ ದೊಡ್ಡವರನ್ನು ಪ್ರಶ್ನೆ ಮಾಡಿಕೊಳ್ಳುತ್ತಲೇ ಹೋಗ್ಬೇಕು. ಯಾಕೆಂದ್ರೆ ಈ ಪ್ರಶ್ನೆ ಮಾಡಿಕೊಳ್ಳುವುದೇ ಇವನನ್ನು ಬೆಳೆಸ್ತಾ ಇರುತ್ತೆ. ರಾಮಕೃಷ್ಣ ಕಟಕಟಲ್ಲಿ ನಿಲ್ಲೋದಿಲ್ಲ. ಕಟಕಟಲ್ಲಿ ನಿಂತು ಅವ್ರಿಗೇನೂ ಇಲ್ಲ, ಅವ್ರು ದಾಟಿ ಹೋಗಾಗಿದೆ. ನಾವು ನ್ಯಾಯಾಧೀಶರಾಗಿರೋದ್ರಿಂದ ಅವರಿಗೆ ಏನೂ ಸಮಸ್ಯೆ ಇಲ್ಲ. ಈ ಪ್ರಶ್ನೆ ಯಾಕೆ ಅಂತ ಅಂದ್ರೆ, ಈ ರಾಮ ಕೃಷ್ಣ ಇಬ್ಬರು ಅಥವಾ ಇಂಥವರೆಲ್ಲರೂ ನಾವೇ ಆಗಿದ್ದೀವಿ ಅಂತ. ಅಂದ್ರೆ ಅವರ ಬದುಕಿನಲ್ಲಿ ಬರುವ ಭಾವ, ಅವರ ಬದುಕಿನಲ್ಲಿ ಉಂಟಾದ ಸಂಘರ್ಷ, ಅವರ ಬದುಕಿನಲ್ಲಿ ಬಂದ ಧರ್ಮ ಸಂಕಟ, ಅವರು ಅದಕ್ಕೆ ತೆಗೆದುಕೊಂಡ ಉಪಕ್ರಮಗಳು, ಇವೆಲ್ಲ ಇದೆಯಲ್ಲ, ಇವಿಷ್ಟು ನಮ್ಮ ಬದುಕಿನಲ್ಲಿ ರಿಪೀಟ್ ಆಗುತ್ತೆ ಒಂದಲ್ಲ ಒಂದು ತರದಲ್ಲಿ. ಈಗ ರಾಮ ತಾನು ಅತ್ಯಂತ ಇಷ್ಟಪಟ್ಟ ಬಿಡಲೇಬಾರದ ಸೀತೆಯನ್ನ ಬಿಡಬೇಕಾಗಿ ಬಂತು.
ನಮಗೆ ನಮ್ಮ ಸಂಗಾತಿಯನ್ನು ಬಿಡಬೇಕಾದ ಪರಿಸ್ಥಿತಿಯೇ ಬದುಕಲ್ಲಿ ಬರುತ್ತೆ ಅಂತ ಇಲ್ಲ. ಆದ್ರೆ ನಾವು ಇಷ್ಟಪಡುವ ಏನೋ ಒಂದನ್ನ ಬಿಡಬೇಕಾದ ಸಂದರ್ಭ ಬರುತ್ತೆ. ಈಗೇನ್ ಮಾಡ್ಬೇಕು ಅನ್ನೋದಕ್ಕೆ ರಾಮನನ್ನ ಪ್ರಶ್ನೆ ಮಾಡ್ಬೇಕು, ಅಂದ್ರೆ ಪ್ರಶ್ನೆ ಮಾಡ್ಕೊಳ್ಳೇಬೇಕು. ರಾಮ ಬಿಟ್ಟಂತೆ ಬಿಡ್ಬೇಕಾ ಇಲ್ಲ ಕಟ್ಕೊಂಡು ಹೋಗ್ಬೇಕಾ ಅನ್ನೋದು, ಕೃಷ್ಣ ಈ ಹೊತ್ತಿಗೆ ಏನು ಮಾಡ್ದ ಅಂತ ಅನ್ನೋದಿದೆಯಲ್ಲ, ಅದನ್ನ ಇಟ್ಟುಕೊಂಡೇ ಹೋಗ್ಬೇಕಾಗುತ್ತೆ. ಅದಿಲ್ಲ ಅಂತ ಅಂದ್ರೆ ಬದುಕಿಗೆ ಒಂದು ಭರವಸೆ ಇಲ್ಲ. ಉದಾಹರಣೆ, ಯಾದವರನ್ನ ನಾಶ ಮಾಡಿ ಕೃಷ್ಣ ಹೋಗ್ತಾನೆ. ಇದೇ ಯಾದವರನ್ನ ಏನೂ ಗತಿ ಇಲ್ಲ ಅನ್ನೋ ಕಷ್ಟದಲ್ಲಿದ್ದಾಗ ಎತ್ತಿದವನೇ ಕೃಷ್ಣ. ಅವರಿಗೆ ಒಂದು ವ್ಯಾಪಕವಾದ ಸ್ಥಾನಮಾನವನ್ನು ಕೊಟ್ಟವನು ಕೃಷ್ಣ. ಅವನೇ ಅವರಷ್ಟು ಜನರ ನಾಶಕ್ಕೆ ಕಾರಣ ಆಗಿ ಯಾರು ಉಳಿದಿದ್ರು ಅವ್ರನ್ನೆಲ್ಲ ಅವನೇ ಬಡಿದುಕೊಂಡು ಹೊರಟೋಗ್ತಾನೆ. ಇದು ಒಂದು ಇದೆಯಲ್ಲ, ಇದು ಎಷ್ಟು ವಂಶಗಳಿಗೆ ನಮಗೆ ಬದುಕಿಗೆ ಕೊಡ್ತಾ ಹೋಗುತ್ತೆ ಪ್ರೇರಣೆ. ಅಂದ್ರೆ ನಮ್ಮದು ಅಂತಂದಾಗ ಅದರ ಬಗ್ಗೆ ಒಂದು ಅಭಿಮಾನ ಇರಬೇಕು. ರಾಮ ತೋರಿಸ್ತಾನೆ, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಅಂತ. ವಾಲ್ಮೀಕಿ ರಾಮಾಯಣದ್ದಲ್ಲ, ಬೇರೆ ರಾಮಾಯಣದ್ದು. ಅದ್ರ ಮಾತು ಚೆನ್ನಾಗಿದೆ. ರಾಮನ ನಿಲುವಂತು ಅಂತದ್ದು, ನನ್ನದು ಯಾವುದೋ ದೊಡ್ಡದು, ನನ್ನದನ್ನ ಕಾಪಾಡ್ಕೊಳ್ಳೋದಕ್ಕೆ ನಾನು ಏನ್ ಬೇಕಿರೂ ಮಾಡ್ತೀನಿ ಅಂತ. ಇದು ರಾಮ ಕಾಣಿಸ್ಕೊಂಡ್ರೆ, ಅಲ್ಲಿ ಕೃಷ್ಣ ನನ್ನವರಾದ್ರೇನು ನಾನು ತೆಗಿತೀನಿ ಅಂತ. ಶಿಶುಪಾಲ ಅವನ ಬಂಧುವೆ, ದುರ್ಯೋಧನಾದಿಗಳು ಅವನ ಬಂಧುಗಳೇ. ಭಾಗವತದ ಪ್ರಕಾರ ಕೃಷ್ಣನ ಮಗ ಸಾಂಬನಿಗೆ ದುರ್ಯೋಧನನ ಮಗಳು ಕೊಟ್ಟಿದೆ ಅಂತ. ಅಂದ್ರೆ ತನ್ನವರು ಅನ್ನೋವರನ್ನು ಅವನಲ್ಲಿ ಕೊಲ್ತಾನೆ. ನಿಮಗೆ ರಾಮಕೃಷ್ಣ ಇಬ್ಬರನ್ನ ಎದುರಿಗೆ ಇಟ್ಕೊಳ್ಳದೆ ಇದ್ರೆ ನಮ್ಮದು ಅಂತ ಯಾವುದನ್ನು ಉಳಿಸ್ಕೋಬೇಕು, ನಮ್ಮದು ಅಂತ ಯಾವುದನ್ನು ಅಳಿಸಬೇಕು ಅಂತ ಗೊತ್ತಾಗೋದಿಲ್ಲ. ಹೊಟ್ಟೆಯೊಳಗೆ ಹುಟ್ಟುವ ಜಂತು ಹುಳುಗಳನ್ನು ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿದೆ ಅಂತ ಉಳಿಸ್ಕೊಳ್ಳುವಷ್ಟು ಮೌಢ್ಯ ಹುಟ್ಟತ್ತಲ್ಲ ನಮಗೆ. ಜಂತು ಹುಳು ವಿಷಯದಲ್ಲಿ ಇಲ್ಲದೆ ಇರ್ಬೋದು, ಹೊರಗಡೆನಲ್ಲಿ ನಮ್ಮದು ಅಂತ ಆದ ಕೂಡಲೇ ಉಳಿಸ್ಕೊಳ್ಬೇಕು ಅಂತ ಹೋಗ್ತೀವಲ್ಲ, ಆಗ ಕೃಷ್ಣ ನೆನಪಾಗಬೇಕು ನಮಗೆ. ಕೃಷ್ಣನ ಪ್ರಶ್ನೆ ಮಾಡಿ ಅದನ್ನ ನೇರ ಆದರ್ಶ ಅಂತಲ್ಲ. ಯಾಕೆಂದ್ರೆ ಆ ಹೊತ್ತಿನ ಒಂದು ಸಂಘರ್ಷ ಇದೆ. ನಮ್ಮವರನ್ನ ಕೊಲ್ಲಬೇಕು ಅಂತಂದಾಗ, ನಮ್ಮದನ್ನ ಕೊಲ್ಲಬೇಕು ಅಂತಂದಾಗ ನಮ್ಮೊಳಗೊಂದು ಸಂಘರ್ಷ ಹುಟ್ಟುತ್ತೆ. ಆ ಸಂಘರ್ಷಕ್ಕಿಂತ ಮೊದಲು ಕೃಷ್ಣನ ಜೊತೆಗೆ ನಾವು ಜಗಳ ಮಾಡಿರ್ಲೇಬೇಕು. ನೀನು ಮಾಡಿದ್ದು ಸರಿಯಲ್ಲ ಅಂತ ಆರಂಭ ಮಾಡಿ ನಮ್ಮ ಬದುಕಿನ ಹೊತ್ತು ಬಂದಾಗ ಯಾಕೆ ಸರಿ ಅಂತ ಅರ್ಥ ಮಾಡ್ಕೋಬೇಕು. ಹಾಗಾಗಿ ಪ್ರಶ್ನಿಸುವುದು ಈ ಸಂಸ್ಕೃತಿಯ ಪ್ರಧಾನವಾದ ಅಂಶ. ಉಪನಿಷತ್ತುಗಳಲ್ಲಿ ಗುರು ತನ್ನಷ್ಟಕ್ಕೆ ಪಾಠ ಮಾಡಿದ್ದು ಯಾವುದು ಉಪನಿಷತ್ತೇ ಅಲ್ಲ. ಒಬ್ಬ ಬಂದು ಪ್ರಶ್ನೆ ಕೇಳಿದಾನೆ, ಉತ್ತರ ಕೊಟ್ಟಿದ್ದೇ ಉಪನಿಷತ್ತು. ಹಾಗಾಗಿ ಪ್ರಶ್ನಿಸುವುದು ಅತ್ಯಂತ ಮುಖ್ಯ. ಎಲ್ಲರೂ ಪ್ರಶ್ನಾರ್ಥರು, ಎಲ್ಲದೂ ಪ್ರಶ್ನೆ. ಒಬ್ಬ ಪ್ರಶ್ನಾತೀತರು ಯಾರು ಇಲ್ಲ, ಯಾವುದೂ ಇಲ್ಲ. ಇಂಥ ಒಳ್ಳೆ ಸಂಸ್ಕೃತಿನಲ್ಲಿ ನಾವಿದೀವಿ ಅನ್ನಿಸ್ತಾ ಇದೆ ಸರ್. ಯಾಕಂದ್ರೆ ಇದ್ರ ಬಗ್ಗೆ ಮಾತಾಡಿದ್ರೆ ಏನೇನ್ ಆಗುತ್ತೆ ಅಂತ ನಾವು ನೋಡ್ತಾ ಇದ್ದೀವಿ. ಹತ್ತದ್ರ ಮಧ್ಯದಲ್ಲಿ ನೀನು ಪ್ರಶ್ನೆ ಮಾಡು, ಅದೇ ಸಂಸ್ಕೃತಿ, ಅದೇ ಮೂಲ, ಅದು ಪ್ರಧಾನವಾದ ಅಂಶ ಅಂತ ಹೇಳಿದ್ರಿ. ನಿಜವಾಗ್ಲೂ ತುಂಬಾ ಖುಷಿ ಆಯ್ತು ಸರ್ ನೀವು ಒಟ್ಟಿಗೆ ಮಾತಾಡಿದ್ದು. ಇಂಥ ಒಂದು ಅವಕಾಶ ನನಗೆ ದಕ್ಕಿದ್ದು ನನ್ನ ಸುಕೃತ, ನನ್ನ ಸೌಭಾಗ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ನಾವೆಲ್ಲ ಇವ್ರದೆಲ್ಲ ಒಂದು ಲೈನ್ ಜನರೇಷನ್ ಆದ್ರೆ ನಾವು ಅವರ ಕೆಳಗಡೆ ಇರುವಂತ, ಇನ್ನು ಈಗ ಬರವಣಿಗೆಗೆ ನಮ್ಮನ್ನು ನಾವು ತೊಡಗಿಸ್ಕೊಂಡಿರುವಂತವ್ರು ನನ್ನ ಸ್ನೇಹಿತರಾದಂತಹ ಸಚಿನ್, ಅಮೂಲ್ಯನ ಫಸ್ಟ್ ಅಮೂಲ್ಯ ಮಾತಾಡ್ಬೇಕು ಅಂತ ಕೇಳ್ಕೊಳ್ತೀನಿ. ನಮ್ ಜನರೇಷನ್ ಅವ್ರಿಗೆ ಸಿಕ್ಕಾಪಟ್ಟೆ ದುರಹಂಕಾರ ಇದೆ. ನಾವು ಚಿಕ್ಕ ವಯಸ್ಸಿಂದ ಕೇಳ್ಕೊಂಡು ಬಂದಿದೀವಿ ಏನೇನೋ ವಿಷಯಗಳು, ಅವೆಲ್ಲವೂ ಸತ್ಯ ಅಂತ ನಾವು ನಂಬೋದೂ ಇಲ್ಲ. ಈ ಕಡೆ ಆ ಕಡೆ ಪೂರ್ತಿಯಾಗಿ ಬಿಟ್ಟಾಕುವಷ್ಟು ಧೈರ್ಯನೂ ಇಲ್ಲ ನಮ್ಗೆ. ಇಂಥ ಸಂದರ್ಭದಲ್ಲಿ ನನ್ನ ಜೀವನದಲ್ಲಿ ನಾನು ಎನ್ಕೌಂಟರ್ ಮಾಡಿದಂತ ಒಂದು ಘಟನೆ ಅಂದ್ರೆ, ಚಿಕ್ಕ ವಯಸ್ಸಲ್ಲಿ ಫ್ಯಾಮಿಲಿಯಲ್ಲೇ ಆಗ್ತಾ ಇದ್ದಂತಹ ಸಂದರ್ಭಗಳು ಇವೆಲ್ಲವೂ. ಅಪ್ಪ ಅಮ್ಮ ಇಲ್ಲೇ ಇರೋರು ಭಾರತದಲ್ಲಿ, ಬೇರೆ ಖಂಡಗಳಲ್ಲಿ ಮಕ್ಕಳು ಹೊರಟೋಗಿರೋರು. ಹಬ್ಬ ಬಂತು, ವಿನಾಯಕ ಚೌತಿ ಬಂತು, ಅಪ್ಪ ಅಮ್ಮ ಹೇಳ್ತಾರೆ ಇಂಥ ದಿನ ಹಬ್ಬ ಇದೆ, ನೀನು ನಿನ್ ಹೆಂಡತಿ ಮಕ್ಕಳು ಎಲ್ಲ ಹಬ್ಬ ಮಾಡಿ ಅಂತ. ಮಗಂದು ತಲಹರಟೆ ಪ್ರಶ್ನೆ, ಅಲ್ಲಮ್ಮ ಸಂಕಲ್ಪದಲ್ಲಿ ನೀನು ಜಂಬೂ ದ್ವೀಪೆ ಭರತ ವರ್ಷೆ ಭರತ ಕಂಡೆ ಅಂತೀಯ, ನಾನು ಅಲ್ಲಿ ಇಲ್ವೇ ಇಲ್ಲ, ಯಾಕಿದೆಲ್ಲ ನನ್ನ ಮೇಲೆ ಹೊರಿಸ್ತೀಯ ಅಂತ. ಹೌದು, ನಾನಲ್ಲಿ ಇಲ್ಲ, ನಿಜ, ಸತ್ಯ, ಅವೆಲ್ಲವೂ ಒಪ್ಕೊಳ್ಳೋಣ. ಆದ್ರೆ ಅದು ಅಷ್ಟು ಮುಖ್ಯವ? ಸಂಕಲ್ಪದಲ್ಲಿ ಈ ಒಂದು ವಾಕ್ಯನ ತಗೊಂಡು ನೀನು ನಿನ್ನ ಆಚರಣೆಗಳನ್ನ, ನಿನ್ನ ಸಂಪ್ರದಾಯನ, ಸಂಸ್ಕೃತಿನ ಧಿಕ್ಕರಿಸುವಷ್ಟು ಉದ್ದಟತನ ಬೇಕಾ? ಇಂಥ ಪ್ರಶ್ನೆಗಳಿಗೆಲ್ಲ ಅಂದ್ರೆ ಒಬ್ಬ ಸಾಮಾನ್ಯ ಮನುಷ್ಯರಾಗಿ ಇಂಥ ಪ್ರಶ್ನೆಗಳೆಲ್ಲ ನಮ್ಗೆ ಯಾಕೆ ಮುಖ್ಯ ಆಗಬೇಕು? ಮತ್ತೆ ಮುಖ್ಯ ಆಗುತ್ತೆ ಅಂತ ಅಂದಾಗ ಯಾರನ್ನ ಸಂಪರ್ಕಿಸ್ಬೇಕು? ನಾವು ಡಾಕ್ಟರ್ಸ್ ಆಗ್ಲಿ, ಎಂಜಿನಿಯರ್ಸ್ ಆಗ್ಲಿ, ಸೈಂಟಿಸ್ಟ್ಗಳಾಗ್ಲಿ ಅವ್ರಿಗೆ ಪುಸ್ತಕ ಬರೀರಿ ಅಂತ ಹೇಳ್ತೀವಿ. ಯಾಕೆ ಹೇಳ್ತೀವಿ? ನಿಮ್ಮ ಕ್ಷೇತ್ರಗಳಲ್ಲಿ ಆಗಿರುವಂತಹ ಹೊಸ ಆವಿಷ್ಕಾರಗಳನ್ನ ತುಂಬಾ ಸರಳವಾಗಿ ಎಕ್ಸ್ಪ್ಲೈನ್ ಮಾಡಿ ನಮ್ಗೆ ಏನೇನೆಲ್ಲ ಆಗಿದೆ ತಿಳ್ಕೊಳ್ಬೇಕು ನಾವು ಅಂತ. ಇಂಥ ವಿದ್ವಾನ್ಮಣಿಗಳು ಏನ್ ಮಾಡ್ತಿದಾರಂದ್ರೆ, ಸರಳೀಕರಿಸೋದ್ರ ಜೊತೆಗೆ ಪ್ರಸ್ತುತ ಏನು, ಇವತ್ತಿನ ದಿನಕ್ಕೆ ನಾವದನ್ನ ಆಚರಣೆಗಳನ್ನ ಹೇಗೆ ಅಳವಡಿಸ್ಕೊಳ್ಬಹುದು ನಮ್ಮ ಜೀವನ ಶೈಲಿನಲ್ಲಿ ಅನ್ನೋದನ್ನ
ತುಂಬಾ ಚೆನ್ನಾಗಿ ಒಂದು ಗೈಡ್ಲೈನ್ ತರ ಹಾಕೊಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಬಹುಶಃ ನಾವು ಪ್ರಶ್ನೆ ಮಾಡೋದನ್ನ ನಿಲ್ಲಿಸಿ ಪ್ರಶ್ನೆ ಕೇಳಬೇಕು, ಸೂಕ್ತವಾಗಿ ಇರೋರಂತ ಕೇಳ್ಕೊಂಡು ಮಾರ್ಗದರ್ಶನ ತಗೊಳ್ಬೇಕು ಅಂತ ಅನ್ಸುತ್ತೆ. ಅಂತ ಒಂದು ಸಣ್ಣ ಪುಟ್ಟ ಘಟನೆಗಳು ಟ್ರಿಗರ್ ಮಾಡೋದು. ಅದಕ್ಕೆ ಎಕ್ಸಾಂಪಲ್ ಅನ್ನೋ ಹಾಗೆ ಸರ್ ಕ್ರಿಕೆಟರ್ ಹೆಸರು ತಗೊಂಡ್ರು ಇವತ್ತು, ವೈಭವ್ ಸೂರ್ಯವಂಶಿ ಏಜ್ ಅಲ್ಲಿ ನಾನು ಲೇಖನಗಳನ್ನ ಬರೆಯೋದಕ್ಕೆ ಆರಂಭ ಮಾಡಿದೆ ಅಂತ. ಹಾಗೇನೆ ಪ್ರಸ್ತುತತೆ ಅಂತ ರಾಮಾಯಣ ಬಂದಾಗ ಅಂದ್ರು, ಮನುಷ್ಯನಾಗಿ ನನ್ನ ಮನೋಧರ್ಮಕ್ಕೆ ನಿಲುಕದ ಸಂದರ್ಭಗಳು ಕೂಡ ಇರುತ್ತೆ. ಪತ್ನಿನ ಪರಿತ್ಯಾಗ ಮಾಡೋ ವಿಷಯ ಇರ್ಬೋದು, ಅಥವಾ ಚಿಕ್ಕಮ್ಮ ಹೇಳಿದ್ಲು ಅಂತ ರಾಜ್ಯ ಬಿಟ್ಕೊಡುವಂತ ವಿಷಯ ಇರ್ಬೋದು. ಪದೇ ಪದೇ ಇಂಥದನ್ನೇ ನಾವು ಪಾಯಿಂಟ್ ಔಟ್ ಮಾಡಿ ಎತ್ತಾಡ್ತಾ ಇರ್ತೀವಿ. ಹೀಗೆಲ್ಲ ಇದೆಯಲ್ಲ, ನಾನ್ ಯಾಕೆ ಅನುಸರಿಸ್ಬೇಕು, ಎಂತೆಂಥವ್ರು ಏನೇನೋ ಮಾಡ್ಬಿಟ್ಟಿದ್ದಾರೆ, ನಾನ್ ಮಾಡುವಂಥದ್ದನ್ನ ಯಾಕೆ ಹೀಗೆಲ್ಲ ಪ್ರಶ್ನೆ ಮಾಡ್ತೀಯ. ಸೊ ಪ್ರಸ್ತುತ ಏನು ಬೇಡ ಬಿಟ್ಟಾಕು ಅಂತ ಸರ್ ಎಷ್ಟು ಸರಳವಾಗಿ ಹೇಳ್ತಾರೆ. ಬೇಡವಾ, ಇವತ್ತಿಗೆ ನಿನ್ಗಿದು ನಿನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸುತ್ತಾ, ಪರವಾಗಿಲ್ಲ, ಪರ್ಯಾಯವಾಗಿ ಹೀಗ್ ಮಾಡ್ಬೋದಲ್ವಾ. ನೀನು ಸಂಸ್ಕೃತಿನ, ಒಂದು ಸಮಾಜವನ್ನ ಹಾಳು ಮಾಡದೆ, ಅಲ್ಲಿ ಒಂದು ಚೈನ್ ಏನ್ ನಡ್ಕೊಂಡ್ ಬರ್ತಾ ಇದೆ ಶಾಂತಿಯಿಂದ, ಅದನ್ನ ಬ್ರೇಕ್ ಮಾಡದೆ ಹದಗೆಡಿಸ್ದೆ ವಾತಾವರಣವನ್ನ, ನೀನ್ ಹೀಗೆ ನಿನ್ ಜೀವನ ನಡ್ಸ್ಕೊಂಡು ಹೋಗ್ಬೋದು ಅಂತ ಹೇಳ್ತಾರಲ್ಲ. ಬಹುಶಃ ಅದಷ್ಟೇ ನಮ್ಗೆ ಇವತ್ತು ಬೇಕಾಗಿರೋದು. ಜಾಸ್ತಿ ಏನು ಹೇಳೋದಿಲ್ಲ. ನಾವು ಅಂದ್ರೆ ನಮ್ಮ ಋಷಿಗಳಿಂದ ಹಿಡಿದು, ಆಚಾರ್ಯರಿಂದ ಹಿಡಿದು, ವಚನಕಾರರಿಂದ ಹಿಡಿದು, ನವ್ಯ ಅಂತ ಬಂದಾಗ ನಮ್ಗೆ ರಮೇಶ್ ಸರ್ ಹೇಳಿದ್ರು, ಬನ್ನಂಜೆ ಗೋವಿಂದಾಚಾರ್ಯರು ಇರ್ಬೋದು, ಕೃಷ್ಣಶಾಸ್ತ್ರಿಗಳಿರ್ಬೋದು, ನಾರಾಯಣಾಚಾರ್ಯರು ಇರ್ಬೋದು, ನಮ್ಮ ಶತಾವಧಾನಿಗಳಿರ್ಬೋದು, ಇವರೆಲ್ಲರನ್ನ ನಾವು ನೋಡ್ಕೊಂಡು ಬರ್ತಾ ಇರೋದೇನೆ. ಅವರೆಲ್ಲರೂ ಆಯಾ ಕಾಲಮಾನಕ್ಕೆ ತಕ್ಕ ಹಾಗೇನೆ ನಮ್ಗೆ ಈ ಕೃತಿಗಳನ್ನ ಮತ್ತೆ ಮತ್ತೆ ಹೇಳ್ಕೊಟ್ರು. ಕೃತಿ ಅನ್ನೋದಕ್ಕಿಂತ ನಮ್ಮ ಗ್ರಂಥಗಳು, ನಮ್ಮ ಸ್ಕ್ರಿಪ್ಚರ್ಸ್ ಅಲ್ಲಿ ಏನೇನಿದೆ, ವೇದ ಆಗ್ಲಿ, ಉಪನಿಷತ್ ಆಗ್ಲಿ, ಸ್ಮೃತಿ ಆಗ್ಲಿ, ಯಾವುದೇ ಆಗ್ಲಿ, ಎಲ್ಲವನ್ನೂ ಈ ಕಾಲಮಾನಕ್ಕೆ ಹೇಗೆ ಅಳವಡಿಸ್ಕೊಳ್ಬಹುದು ಅಂತ. ಅಂದ್ರೆ ಯುಗ ಧರ್ಮ ಬೇರೆ ಬರುತ್ತೆ, ಕಲಿಯುಗದಲ್ಲಿ ಇದೆಯಾ, ಇಷ್ಟನ್ನ ಇಟ್ಕೋ, ಇಷ್ಟನ್ನ ಪಾಲಿಸು, ಇವೆಲ್ಲ ಆತ್ಮಿಕಗಳು, ಬಾಕಿದೆಲ್ಲ ನೀನ್ ಮಾಡೋದು ಅಷ್ಟರಲ್ಲೇ ಇದೆ, ನಿನ್ ಯೋಗ್ಯತೆಗೆ ತಕ್ಕದ್ದು ಅಲ್ಲ, ನಿಂಗೆ ಸಮಯವೂ ಇಲ್ಲ ಅಂತ ಗೋಳಾಡ್ತೀಯ ಅಂತ. ಹಾಗಾಗಿ ಈ ಕ್ಷಣಕ್ಕೆ ಏನ್ ಬೇಕು, ಈ ಹೊತ್ತಿಗೆ ಏನ್ ಬೇಕು ಅನ್ನೋದಕ್ಕೆ ಇಂಥವ್ರನ್ನ ನಾವು ಇಂಥವ್ರ ಕಡೆ ನೋಡ್ತೀವಿ ನಾವು, ಸಂಪಾಸರ್ ಅಂತವ್ರನ್ನ. ಹಾಗಾಗಿ ಇವರ ವಿದ್ವತ್ತನ್ನ ನಾವು ಬರೀ ವ್ಯಕ್ತಿಗೆ ಸೀಮಿತಗೊಳಿಸದೆ, ಇವರುಗಳನ್ನ ನಮ್ಮ ಭಾರತೀಯ ಸಂಸ್ಕೃತಿಯ ಸಂಪ್ರದಾಯದ ಪ್ರತೀಕಗಳು ಅಂತ ನಾವು ಅಂದುಕೊಂಡು ಗೌರವಿಸಿದ್ರೆ ನಮ್ಮ ಜೀವನನೂ ಸರಳ ಆಗುತ್ತೆ. ಅಯ್ಯೋ ನಾಶ ಆಗೋಗ್ತಾ ಇದೆ ನಮ್ಮ ಸಂಸ್ಕೃತಿ ಅಂತ ಅಳೋದು ತಪ್ಪುತ್ತೆ. ಮತ್ತೆ ನಾವು ಒಂದಷ್ಟು ಈ ತರ ಸಿಂಪಲ್ ವಿಚಾರಗಳನ್ನ ನಮ್ಮ ಮಕ್ಕಳಿಗೆ, ಅವ್ರು ನಮ್ಮನ್ನ ಪ್ರಶ್ನೆ ಮಾಡಿದಾಗ ಸುಮ್ನೆ ಇರೋ, ದೊಡ್ಡವ್ರು ಹೇಳಿದ್ ಮಾಡ್ಬೇಕು ಅಂತ ಗದರ್ದೆ ಕನ್ವಿನ್ಸಿಂಗ್ ಆಗಿ ಉತ್ತರ ಕೊಟ್ಟು, ಇದಿಷ್ಟು ನನಗ್ ಗೊತ್ತಿರೋದು, ಮುಂದಕ್ಕೆ ನೀನ್ ಹುಡುಕೋ ಅಂತ ಇಂಟ್ರೆಸ್ಟಿಂಗ್ ಆಗಿ ಹೇಳುವಂತ ಸನ್ನಿವೇಶ ಮನೆಯಲ್ಲಿ ಕಲಿಬೇಕು. ಜಾಣ್ಮೆ ಬರ್ಬೇಕು ಅಂತಂದ್ರೆ ನಮ್ಗೆ ಮಾಹಿತಿ ಬೇಕು, ಮಾಹಿತಿ ಬೇಕು ಅಂತ ಅಂದ್ರೆ ಸರ್ ಅಂತವರಿಂದ ಪುಸ್ತಕಗಳು ಓದ್ಬೇಕು, ಯೂಟ್ಯೂಬ್ ಚಾನೆಲ್ ನೋಡ್ಬೇಕು, ಜೊತೆಗೆ ಇಷ್ಟರಲ್ಲೇ ಇನ್ನೊಂದು ವೇದಗಳ ಬಗ್ಗೆ ಸರ್ ಜೊತೆನಲ್ಲಿ ಮಾತುಕತೆ ನಡೆಸಬೇಕು, ಒಂದು ಪಾಡ್ಕಾಸ್ಟ್ ಮಾಡಬೇಕು ಅಂತ ಪ್ಲಾನ್ ಆಗ್ತಾ ಇದೆ. ಅದು ಕೂಡ ಇಷ್ಟರಲ್ಲೇನೆ ಯಾವಾಗಲಿಂದ ಶುರುವಾಗುತ್ತೆ ಏನೋ ಎಲ್ಲ ತಿಳಿಸ್ಕೊಡ್ತೀವಿ. ದಯಮಾಡಿ ನೀವೆಲ್ಲ ಅದನ್ನ ನೋಡಿ ನಿಮ್ಮ ಪ್ರಶ್ನೆಗಳನ್ನು ಕೂಡ ಕೇಳಿ, ಪ್ರಶ್ನೆ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಸೊ ವ್ಯಕ್ತಿಗಳನ್ನ ನಾವು ಎಷ್ಟು ಗೌರವಿಸ್ತೀವೋ ಅವರು ನಮ್ಮನ್ನ ಒಂದು ಚೌಕಟ್ಟಿಗೆ ಹಾಕೊಡೋದಕ್ಕೆ ಸಹಾಯ ಮಾಡ್ತಿದ್ದಾರೆ, ಸಹಕಾರ ಕೊಡ್ತಿದ್ದಾರೆ. ಹಾಗಾಗಿ ನಮ್ಮ ಸಂಪ್ರದಾಯ ಮತ್ತು ಸಂಸ್ಕೃತಿಯ ಪ್ರತೀಕವಾಗಿ ನಾವು ಇಂಥವ್ರನ್ನ ಗೌರವಿಸಬೇಕು ಅಂತ ಕೇಳ್ಕೊಳ್ತೀನಿ ಅಷ್ಟೇ. ಧನ್ಯವಾದಗಳು ಅಮೂಲ್ಯ. ಪುನರ್ನವ ಕೃತಿಕಾರರಾದ ಸಚಿನ್ ನಾಯಕ್ ಅವರು ಬರಬೇಕು. ನಿಮಗೆ ಅಭಿನಂದನೆಗಳು. ನಿಮ್ಮ ಪಕ್ಕದಲ್ಲಿ ಕೂತು ಮಾತಾಡೋ ಒಂದು ಅವಕಾಶ ನನಗೆ ಬರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಇಷ್ಟು ದಿನ ಬೆಂಗಳೂರಲ್ಲಿ ಯಾರಾದರೂ ನೀವು ಯಾವ ಊರಿನವರು ಅಂತ ಕೇಳಿದರೆ ಪಂಪನ ಊರು, ಬನವಾಸಿ, ನಾನು ಹುಟ್ಟಿ ಬೆಳೆದಿದ್ದು ಸಿರ್ಸಿ ಸಿದ್ದಾಪುರದಲ್ಲಿ, ಹಾಗಾಗಿ ಪಂಪನ ಊರಿನವನು ಅಂತ ಹೇಳ್ತಿದ್ದೆ. ಈಗ ನಾನು ಸಂಪರ ಊರಿನವನು ಅಂತ ಹೇಳ್ಕೊಳ್ಬೋದು. ಯಾಕಂದ್ರೆ ಅವರ ಊರು ನಾನು ಹುಟ್ಟಿ ಬೆಳೆದ ಊರಿಗೆ ತುಂಬಾ ಹತ್ತಿರದಲ್ಲಿದ್ದು, ಹಾಗೆ ತಾವು ಕಲಿತ ಗೋಕರ್ಣ ನನ್ನ ತಂದೆಯವರ ಹುಟ್ಟೂರು. ಗೋಕರ್ಣದಲ್ಲಿ. ಹಾಗಾಗಿ ನನ್ನ ಜೀವನದಲ್ಲಿ ನಾನು ಯಾವತ್ತೂ ಈ ಸೆಲೆಬ್ರಿಟಿಗಳು ಅಥವಾ ಈ ನಾವೇನಂತೀವಿ ಸೆಲೆಬ್ರಿಟೀಸ್ ಅಂತೀವಿ, ಅಥವಾ ನಟರು ಅಥವಾ ಸ್ಪೋರ್ಟ್ಸ್ ಪರ್ಸನ್, ಯಾರನ್ನು ಅಷ್ಟು ಅಭಿಮಾನದಿಂದ ನೋಡಿದವನಲ್ಲ. ನನ್ನ ಜೀವನದಲ್ಲಿ ಯಾವತ್ತಿಗೂ ನನ್ನ ಗುರುಗಳು, ನನಗೆ ಪಾಠ ಕಲಿಸಿದ ಗುರುಗಳು, ಈಗಲೂ ಕೂಡ ಸಿರ್ಸಿ ಸಿದ್ದಾಪುರಕ್ಕೆ ಹೋದಾಗ ಪ್ರತಿ ಸಲ ಸಮಯ ಮಾಡಿಕೊಂಡು ನನ್ನ ಪ್ರಾಥಮಿಕ ಶಾಲೆಗೆ ಹೋಗ್ತೀನಿ. ಅಲ್ಲಿ ಮೆಟ್ಲಿಗೆ ನಮಸ್ಕಾರ ಮಾಡ್ಕೊಂಡು ಬರ್ತೀನಿ. ಅಲ್ಲಿ ಕಲಿಸಿದ ಗುರುಗಳು ಈಗಲೂ ಕೂಡ ಕೆಲವರು ಇದ್ದಾರೆ, ಕೆಲವರು ಕೀರ್ತಿಶೇಷರಾಗಿದ್ದಾರೆ. ಇದ್ದವರಿಗೆ ಹೋಗಿ ಮಾತಾಡ್ಸ್ಕೊಂಡು ಬರೋದು ನೆನಪಿರುತ್ತೆ, ಕೆಲವರಿಗೆ ನೆನಪಿರಲ್ಲ. ಆದರೆ ಆ ಗುರುಗಳನ್ನ
ನಾವು ನೋಡ್ತಾ ಇದ್ದೀವಲ್ಲ ಅನ್ನೋ ಒಂದು ಆ ಭಾವನಾತ್ಮಕ ಒಂದು ಎಳೆ ಇನ್ನು ನಮ್ಮನ್ನ ಇಂಗ್ಲಿಷಲ್ಲಿ ಗ್ರೌಂಡೆಡ್ ಅಂತ ಒಂದು ಪದ ಬರುತ್ತೆ, ಇನ್ನು ಅಲ್ಲಿದ್ದೀವಿ. ಆದ್ರೆ ಬರೀ ಪಾಠ ಕಲಿಸಿದವರು ಮಾತ್ರ ಗುರುಗಳಾಗಬೇಕು ಅಂತ ಇಲ್ಲ. ಜೀವನದಲ್ಲಿ ಅನೇಕರನ್ನು ನಾವು ಆದರ್ಶ ಅಂತ ತಗೋತೀವಿ. ಈ ಗುರುಗಳ ಗುರುಕುಲಕ್ಕೆ ಈಗಷ್ಟೇ ನಾನು ಅಡ್ಮಿಷನ್ಗೆ ಕಾಯ್ತಾ ಇದ್ದೀನಿ ಸರ್. ಯಾಕಂದ್ರೆ ತಮ್ಮ ಪುಸ್ತಕಗಳಿಗಿಂತ ನಿಮ್ಮ ಪಾಡ್ಕಾಸ್ಟ್ಗಳನ್ನ, ಅನೇಕ ಪಾಡ್ಕಾಸ್ಟ್ಗಳನ್ನ ನೋಡಿ ನಾವು ಕೂಡ ಈ ಧ್ವನಿ ಕ್ಷೇತ್ರದಲ್ಲಿ ಇರೋದ್ರಿಂದ ಒಮ್ಮೊಮ್ಮೆ ಕೆಲವು ಘಟನೆಗಳನ್ನ ನಾವು ವರ್ಣಿಸುವಾಗ ಅನಗತ್ಯವಾಗಿ ಅತಿರೇಕ, ಉತ್ಪ್ರೇಕ್ಷೆ, ಜನರಿಗೆ ಅದು ಇಷ್ಟವಾಗುತ್ತೆ ಅನ್ನೋ ಒಂದು ಕಾರಣಕ್ಕಾಗಿ ಏನೋ ಹೇಳೋದು, ಅತಿರೇಕ ಮಾಡೋದು. ಈಗ ಮಾಧ್ಯಮಗಳನ್ನಂತೂ ಅದನ್ನು ನಾವು ನೋಡ್ತೀವಿ ಕೂಡ. ಆದರೆ ಒಂದು ವಿಷಯವನ್ನು ಎಷ್ಟು ಸಮಾಧಾನದಿಂದ ಸರಳವಾಗಿ, ಎಷ್ಟು ಮನಮುಟ್ಟುವ ಹಾಗೆ ಹೇಳಬಹುದು ಅನ್ನೋದನ್ನು ಗುರುಗಳಿಂದ ನಾವು ಕಲಿಯಬಹುದು. ಅದೊಂದು ಮಾತಿದೆಯಲ್ಲ, ಸಮುದ್ರ ಮಧ್ಯಕ್ಕೆ ಹೋದಾಗ ಸಮುದ್ರ ತುಂಬಾ ಶಾಂತವಾಗಿರುತ್ತೆ, ಆದರೆ ಸಮುದ್ರದಲ್ಲಿ ಚಂಡಮಾರುತಗಳು, ಸುನಾಮಿಗಳು ಹುಟ್ಟೋದು ಆ ಮಧ್ಯದಿಂದಲೇ. ಅಂದ್ರೆ ಸಮುದ್ರದ ಸರ್ವಶಕ್ತಿಯು ಇರೋದು ಆ ಶಾಂತವಾದ ಸಮುದ್ರದಲ್ಲಿ. ತೀರಕ್ಕೆ ಬಂದು ಅಪ್ಪಳಿಸುವ ಅಲೆಗಳು ಸಮುದ್ರದ ಶಕ್ತಿಯನ್ನ ತೋರಿಸೋದಿಲ್ಲ. ಎಲ್ಲಿ ಸಮುದ್ರ ಶಾಂತವಾಗಿರುತ್ತೋ ಅಲ್ಲಿ ಅದರ ಸಂಪೂರ್ಣ ಶಕ್ತಿ ಕ್ರೋಢಿತವಾಗಿರುತ್ತೆ. ಅಂತಹ ಒಂದು ಜ್ಞಾನ ಸಮುದ್ರ. ನಾವು ಅಲೆಗಳು, ನಾವೆಲ್ಲ ಬೀಚ್ನಲ್ಲಿ ಬರುವ ಅಲೆಗಳು. ಹೌದು. ಹಾಗಾಗಿ ಸರ್ ಮಾತನ್ನ ಕೇಳಿದಾಗ ಪ್ರತಿಯೊಂದು ವಿಷಯವನ್ನು ಅವರು ಯಾವುದೇ ರೀತಿಯ ಉದ್ವೇಗ ಇಲ್ಲದೆ ಎಷ್ಟೊಂದು ಸ್ಪಷ್ಟವಾಗಿ, ಎಷ್ಟೊಂದು ಸುಲಲಿತವಾಗಿ, ಅಸ್ಖಲಿತವಾಗಿ ಮಾತಾಡ್ತಾರೆ. ಯಾವುದೇ ವಿಷಯ ಇರ್ಬೋದು, ಎಲ್ಲೂ ಕೂಡ ಅಡೆತಡೆ ಇಲ್ಲದೆ ಎಷ್ಟೊಂದು ಸ್ಪಷ್ಟತೆಯಿಂದ ಮಾತಾಡ್ತಾರೆ. ಇವ್ರ ಮಾತನ್ನ ಕೇಳಿದಾಗ ನನಗನ್ಸಿದ್ದು ಬಹುಶಃ ಇದಕ್ಕಾಗಿ ಇರ್ಬೇಕು ಸರ್, ಕೃಷ್ಣನ ಬಾಯಿಂದನೇ ಭಗವದ್ಗೀತೆ ಬಂದಿದೆ. ಯಾಕಂದ್ರೆ ಅಷ್ಟೊಂದು ಕ್ಲಿಷ್ಟಕರವಾದ ವಿಷಯವನ್ನ ಅಷ್ಟೊಂದು ಸುಲಭವಾಗಿ ಅರ್ಜುನನಿಗೆ ಮನಮುಟ್ಟು ಅಂತ ಹೇಳೋದು ಕೃಷ್ಣನಿಗೆ ಸಾಧ್ಯವಾಯಿತು ಅಂತ ನಿಮ್ಮ ಮಾತುಗಳನ್ನ ಕೇಳಿದಾಗ ನಮ್ಮಂತ ಮರಿ ಅರ್ಜುನರಿಗೆ ಅದು ಅರಿವಾಗುತ್ತೆ. ಇದಕ್ಕಿಂತ ಜಾಸ್ತಿ ನಾನು ಮಾತಾಡಿದ್ರೆ ಆಭಾಸ ಅನ್ಸ್ಬೋದು ಸರ್. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನೀವು ಪುನರ್ನವ ಪುಸ್ತಕನ ಅವರು ಓದಿ ನಿಮಗೆ ಹೇಳಿದ್ದಾರೆ ಕೂಡ, ಅದನ್ನ ನಾನು ಈ ಕ್ಷಣದಲ್ಲಿ ನೆನಪಿಸ್ಕೊಳಕ್ ಇಷ್ಟಪಡ್ತೀನಿ. ಅಂದ್ರೆ ನಾವು ಇತ್ತೀಚೆಗೆ ಬರವಣಿಗೆ ಶುರು ಮಾಡಿರೋರಿಗೆ ನಮ್ಮ ಪುಸ್ತಕಗಳನ್ನ ಯಾರಿಗಾದ್ರೂ ಕೊಡ್ಬೇಕು ಅಂದ್ರೆ ಅದೊಂದು ಸಣ್ಣ ಹಿಂಜರಿಕೆ. ಅವ್ರ ಸಮಯ ಎಷ್ಟಿದೆಯೋ ಏನೋ ನಮ್ಮ ಪುಸ್ತಕ ಓದಿದ್ರೆ ಅಕಸ್ಮಾತ್ ಮತ್ತೆ ಸಿಕ್ಕಾಗ ಆ ಪುಸ್ತಕನ ತಿರುವು ನೋಡಿ, ಸರ್ ನಾನು ಅವತ್ತು ಪುಸ್ತಕ ಕೊಟ್ಟಿದ್ದೆ ಅಂತಂದ್ರೆ ಹೇಳ್ಬೋದಾ ಹೇಳ್ಬಾರ್ದು, ನಮ್ ಪುಸ್ತಕ ಎಷ್ಟು ಮಟ್ಟಿಗೆ ಇದೆ ನಮಗೆ ಗೊತ್ತಿಲ್ವಲ್ಲ. ಅವ್ರು ಅದನ್ನ ಓದಿಲ್ದೇ ಇದ್ರೆ ಅವ್ರು ನಮ್ಗೆ ಹೌದಾ ಯಾವ್ದು ಅಂದ್ಬಿಡ್ತಾರೆ ಅಂತ ಭಯ. ಅಥವಾ ಓದಿದ್ರೆ ಅದ್ರಲ್ಲಿರೋ ತಪ್ಪು ಒಪ್ಪುಗಳನ್ನ ಎಲ್ಲರ ಮುಂದೆ ಹೇಳ್ತಾರೋ ಇಲ್ವೋ, ಹೇಳಿದ್ರೆ ಹೇಗೆ, ಹೇಳದಿದ್ರೆ ಹೇಗೆ, ಏನೇನೋ ಇರುತ್ತೆ ತಲೆನಲ್ಲಿ. ಆದ್ರೆ ಅದು ಯಾವ ಒಂದು ಹಿಂಜರಿಕೆನೂ ಇಲ್ಲದ ಹಾಗೆ ನಮ್ಮನ್ನ ಹತ್ರ ಬಿಟ್ಕೊಳ್ಳುವಂತಹ ಒಂದಿಷ್ಟು ಜನರ ಮಧ್ಯದಲ್ಲಿ ನಾವಿದೀವಿ. ಅದು ತುಂಬಾ ಖುಷಿ ಪಡುವಂತಹ ವಿಚಾರ. ಅದನ್ನ ನಾನು ಇವತ್ತು ಹೇಳ್ಬೇಕು ಅನ್ಕೊಂಡೆ. ಮತ್ತೆ ಗಜಾನನ ಶರ್ಮಾ ಬಗ್ಗೆ ಒಂದು ವಿಷಯ ಹೇಳ್ಬೇಕು ಸರ್. ನೀವು ಹಣ್ಣು ಮುದುಕಿ ಅನ್ನೋ ಪದ ಬಂದಿದೆ, ಆಕೆ ಹಣ್ಣು ಹೆಕ್ಕಿ ಕೊಟ್ಟಿದ್ರಿಂದ ಇರಬಹುದು ಅಂತ ನೀವು ಸ್ಟೇಜ್ ಮೇಲೆ ಮಾತಾಡ್ತಾ ಹೇಳಿದ್ರಿ. ಅದಾದ್ಮೇಲೆ ನಾನು ಅನ್ಕೊಂಡೆ ಎಷ್ಟೋ ವಿಷಯಗಳು ನಮ್ ತಲೆಯಿಂದ ಹೋಗಕ್ಕೆ ಸಾಧ್ಯ ಇಲ್ಲ. ಒಂದ್ಸತಿ ನೀವು ಆ ತರದ ವಿಚಾರಗಳನ್ನ ಹೇಳಿದ್ರೆ ತುಂಬಾ ಸಣ್ಣ ವಿಷಯ ಅನ್ನಿಸ್ಬೋದು. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನ ಒಂದು 2 ಪದಗಳಲ್ಲಿ ವರ್ಣಿಸೋದಕ್ಕೆ ಸಾಧ್ಯ ಅನ್ನೋದಾದ್ರೆ ಅಗತ್ಯವಿಲ್ಲದ ಎಷ್ಟೋ ಪದಗಳನ್ನ ನಾವು ಆಡ್ತೀವಿ, ಬರಿತೀವಿ. ಅದನ್ನ ಕ್ರೋಢೀಕರಿಸೋದು ಅಂತ ಅಂದ್ರೆ ಅದನ್ನ ಒಂದೇ ಪದದಲ್ಲಿ ಅಥವಾ ಒಂದೇ ವಾಕ್ಯದಲ್ಲಿ ಸಮ್ಮರೈಸ್ ಮಾಡಿ ಹೇಳ್ಬಹುದಾ ಅಂತ ಅಂದ್ರೆ ಆ ಯೋಗ್ಯತೆ ನಮಗಿದೆಯಾ? ಅದಕ್ಕೆ ಯಾರಾದ್ರೂ ಗುರುಗಳಾಗಿ ನಮಗೆ ಬೇಕೇ ಬೇಕಲ್ವಾ? ಅಂಧವ್ರ ಮಧ್ಯೆ ನಾವಿರ್ಬೇಕಾದ್ರೆ ಪ್ರಶ್ನೆ ಮಾಡೋದಕ್ಕೆ ಹಿಂಜರಿದ್ರೆ ಅದು ಸರಿನಾ? ಈ ಪ್ರಶ್ನೆ ಜೊತೆಗೆ ಕಾರ್ಯಕ್ರಮವನ್ನ ಮುಗಿಸೋಣ. ಕೊನೆಯದಾಗಿ ಈ ಕಾರ್ಯಕ್ರಮದ ರೂವಾರಿ ಆದಂತಹ ರಘು ಅವರು ಮಾತಾಡಬೇಕು. ಖಂಡಿತ ಸರ್. ರಘುವೀರ್ ಹೀಗೊಂದು ಕಾರ್ಯಕ್ರಮ ಮಾಡ್ತೀನಿ ಅಂತಂದ್ರು, ಯಾರು ಯಾವ್ದಕ್ಕೆ ಕರೆದ್ರು ಹೂ ಅಂತ ಹೇಳೋ ಅಭ್ಯಾಸ. ಆದ್ರೆ ಹೂ ಅಂತ ಹೇಳುವಾಗ ಬಹಳ ಮುಜುಗರ ಇತ್ತು. ರಾಮಾಯಣದ ಬಗ್ಗೆ ಮಾತಾಡಿ, ಮಹಾಭಾರತದ ಬಗ್ಗೆ ಮಾತಾಡಿ, ಇನ್ನೊಂದಕ್ಕೆ ಮಾತಾಡಿ ಅಂದ್ರೆ, ಇನ್ಯಾರ್ದೋ ಪುಸ್ತಕದ ಬಗ್ಗೆ ಮಾತಾಡಿ ಅಂದ್ರೆ ಬಹಳ ಖುಷಿ ಇರುತ್ತೆ. ನಮ್ಮ ಬಗ್ಗೆನೇ ಏನೋ ನಡೆಯುತ್ತೆ ನನ್ನ ಎದುರಿಗೆ ಅಂತಂದ್ರೆ ಅದು ಬಹಳ ಮುಜುಗರ ಪಟ್ಟೆ ಇಷ್ಟೊತ್ತು ಕುಳಿತುಕೊಂಡಿದ್ದೆ. ಬಹಳ ಚೆನ್ನಾಗಿರುವ ಮಾತುಗಳನ್ನ ಎಲ್ಲರೂ ಆಡಿದಿರಿ. ಸ್ವಲ್ಪ ಸಿಹಿ ಜಾಸ್ತಿ ಆಗೋಷ್ಟು ಹೊಗಳಿದಿರಿ. ಅಷ್ಟು ಹೌದಾ ಅಂತ ಗೊತ್ತಿಲ್ಲ, ಅಷ್ಟ ಆಗೋ ಪ್ರಯತ್ನ ಅಂತೂ ಮಾಡಬೇಕಿದೆ ಅಂತ ಅನ್ಕೊಳ್ತೀನಿ. ಒಂದು ರಘುವೀರ್ ಸಮರ್ಥ ಅವರು ವಿನಾಕಾರಣ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಅಂದ್ರೆ ಅವರಿಗೇನೋ ಇಲ್ಲ ಇದರಲ್ಲಿ ಯಾವ ಲಾಭಾಕಾಂಕ್ಷೆಯೋ ಇನ್ನೊಂದೋ ಇಲ್ಲದೆ ಸುಮ್ಮನೆ ಸಾಹಿತ್ಯ ಪ್ರೀತಿಯ ಮೇಲೆ, ನನ್ನ ಮೇಲಿನ ಅಭಿಮಾನದ ಮೇಲೆ ಕಾರ್ಯ ಮಾಡಿದ್ದಾರೆ. ಎರಡನೇದು, ಇನ್ನು ನಿಮ್ಮ ತಂಡ
ಧ್ವನಿಧಾರೆ ಮೀಡಿಯಾ ಏನಿದೆ ನೀವುಗಳು, ಎಲ್ಲರೂ ನೀವು ಹೇಳುವಾಗ ಅಷ್ಟೂ ಜನ ರಾಮನಾಥರಿಂದ ಆರಂಭ ಮಾಡಿ ಎಲ್ಲರೂ ನಾವು ಚಿಕ್ಕವರು ಅಂತ ಹೇಳಿದ್ವಿ. ಆದರೆ ಇವ್ರುಗಳ ಬಗ್ಗೆ ನಿಮ್ಗೆ ಯಾರಿಗಾರು ಗೊತ್ತಿಲ್ಲದೆ ಇದ್ರೆ ಅವ್ರು ಹೇಳಿದ್ದನ್ನೆಲ್ಲ ನಂಬೇಡಿ, ಅವ್ರು ನನ್ನ ಬಗ್ಗೆ ಹೇಳಿದ್ದನ್ನು ನಂಬೇಡಿ, ಅವ್ರ ಬಗ್ಗೆ ಹೇಳ್ಕೊಂಡಿದ್ದನ್ನು ನಂಬೇಡಿ. ವಿ ಜಿ ರಾಮನಾಥರು ನಾನು ಬಹಳ ಮೆಚ್ಚುವ ಕಾದಂಬರಿಕಾರರು. ಅವರು ಬರೆದಿರೋ 2 ಕಾದಂಬರಿ. ಪೂರ್ವಾಶ್ರಮ ಅಂತೂ ಬಹಳ ಅದ್ಭುತವಾದ ಒಂದು ವಸ್ತುವನ್ನ ಹ್ಯಾಂಡಲ್ ಮಾಡಿದ್ದಾರೆ ಅವರು. ಅದು ಬಹಳ ಪ್ರಸಿದ್ಧವಾದ ಒಂದು ವಸ್ತು. ಅಂದರೆ ಒಬ್ಬ ಇಷ್ಟವಿಲ್ಲದೆ ಸನ್ಯಾಸ ಆಗೋದು, ಅವನ ಆಮೇಲೆ ಸನ್ಯಾಸ ಬಿಡೋದು ಅನ್ನೋ ಅಂಶದಿಂದ ಆರಂಭ ಆಗುತ್ತೆ ಅದು. ಇದು ಗೊತ್ತಿರುವ ಕಥೆ, ನಮಗೆ ಇದನ್ನ ನೋಡಿದೀವಿ ಕೇಳಿದೀವಿ, ಅದೆಲ್ಲ ಸರಿ. ಆದ್ರೆ ಅವ್ರು ಬೇರೆ ಎತ್ತರಕ್ಕೆ ತಗೊಂಡೋಗ್ತಾರೆ. ಆಮೇಲೆ ಏನಾಗುತ್ತೆ ಅವನ ಬದುಕು ಅಂತ ಒಂದು ಎತ್ತರಕ್ಕೆ ತಗೊಂಡೋಗ್ತಾರೆ. ಆಮೇಲೆ ಏನಾಯ್ತು ಅಂತ, ಅವನು ಗೃಹಸ್ಥನಾದ್ನ, ಆಗೋಕ್ ಬಿಡ್ತಾ ಸಮಾಜ, ಅದೇನು ಅಂತ ತಗೊಂಡೋಗ್ತಾರೆ. ಹಾಗಾಗಿ ಬಹಳ ವಿಶಿಷ್ಟವಾದ ಒಂದು ಇದನ್ನ ಬರೆದಿದ್ದಾರೆ. ಬಹಳ ಒಳ್ಳೆಯ ಭಾಷೆ. ಘಟಸರ್ಪ ಕೂಡ ಹಾಗೇನೆ. ಕಾರ್ಪೊರೇಟ್ ಜಗತ್ತು ಅವ್ರದ್ದು. ದೊಡ್ಡ ಕಂಪನಿಯ CEO ಆಗಿ ಕಾರ್ಪೊರೇಟ್ ಜಗತ್ತಿನ ಎಲ್ಲ ಹೂರಣಗಳು ಅವ್ರಿಗೆ ಗೊತ್ತಿದೆ. ಅದನ್ನ ಇದರಲ್ಲಿ ತಂದಿದ್ದಾರೆ. ಹಾಗಾಗಿ ಅವರು ನಾನು ಸಣ್ಣವ ಅಂದ್ರೆ ಅವರು ಸಣ್ಣವರೇನೂ ಅಲ್ಲ. ಇನ್ನು ನಮ್ಮ ಶೆಟ್ಟಿಗಾರರು ಶೌರ್ಯಮಲೆ ಅನ್ನುವ ಕಾದಂಬರಿ ನಿಜವಾಗೂ ಓದಬೇಕಾದಂತ ಕಾದಂಬರಿ. ಒಬ್ಬ ಅಯ್ಯಪ್ಪ ಇಷ್ಟು ಜನಪ್ರಿಯ ದೇವರು, ಇಷ್ಟು ಜನ ಭಕ್ತಿಯಿಂದ ಉಪಾಸನೆ ಮಾಡ್ತಾರೆ. ಆದ್ರೆ ಈ ಅಯ್ಯಪ್ಪನನ್ನ ಒಂದು ಕೃತಿಯಲ್ಲಿ ಹಿಡಿಯೋದಿದೆಯಲ್ಲ, ಅದು ಸಣ್ಣ ಕೆಲಸ ಆಗೋಲ್ಲ. ಯಾಕೆಂದ್ರೆ ಅಲ್ಲಿ ಹಲವರ ಭಾವನೆ ಇದೆ, ಹಲವರ ಭಕ್ತಿ ಇದೆ, ಹಲವರ ನಂಬಿಕೆ ಇದೆ, 100 ಕಥೆಗಳಿವೆ. ಒಂದು ಕತೆ ಭಿನ್ನ ಇದೆ. ಯಾವುದನ್ನು ತಗೋಬೇಕು, ಯಾವುದನ್ನು ಬಿಡಬೇಕು, ಬಿಟ್ರೆ ಏನಾಗುತ್ತೆ ಅನ್ನುವ ಕಾಲಘಟ್ಟದಲ್ಲಿ ಅದೆಷ್ಟೂ ಕಥೆಗಳನ್ನ ಇಟ್ಟುಕೊಂಡು ಒಂದು ಅಯ್ಯಪ್ಪನನ್ನು ಕಟ್ಟೋದಾದ್ರೆ ಹೇಗೆ ಅನ್ನೋದನ್ನ ಅವರು ಶೌರ್ಯಮಲೆಯಲ್ಲಿ ಬಹಳ ಸೊಗಸಾಗಿ ಮಾಡಿದ್ದಾರೆ. ಅಯ್ಯಪ್ಪನ ಬಗ್ಗೆ ಬೇಕಾದಷ್ಟು ಸಿನಿಮಾಗಳು ಬಂದಿದೆ, ಆದರೆ ಅದು ಸಿನಿಮಾ ಆಗ್ಬೇಕಾಗಿರುವ ಒಂದು ಕಾದಂಬರಿ ಅದು. ಈ ಅಮೂಲ್ಯ ನನಗಷ್ಟು ಒಳ್ಳೆ ಭಾಷೆ ಇಲ್ಲ ಅನ್ನೋಷ್ಟು ಹೊಟ್ಟೆ ಕಿಚ್ಚಿದೆ ಅವ್ರ ಮೇಲೆ. ಒಂದೊಳ್ಳೆ ಪುಸ್ತಕ ಅನುವಾದ ಮಾಡಿದ್ದಾರೆ ಇಂಗ್ಲಿಷ್ನಿಂದ ಕನ್ನಡಕ್ಕೆ, ಅಂಶ ಅಂತ. ಇದೆಲ್ಲಿದೆಯಾ ಅಂಶ, ಪರಶುರಾಮನ ಬಗ್ಗೆ ಬಂದಿರೋದು. ಅದು 3 ಭಾಗ ಬಂದಿದೆ, 1ನೇ ಭಾಗ ತಂದಿದ್ದಾರೆ. ನಾನು ಭಾಷೆ ನೋಡಿ ಆಶ್ಚರ್ಯಗೊಂಡಿದ್ದೀನಿ. ಅದು ಅವರ ಮೊದಲ ಬರಹ, ಮೊದಲ ಅನುವಾದ, ಮೊದಲ ಬರಹ ಕೂಡ. ಅವರು ಬರದೇ ಇಲ್ಲ, ಮಾತಾಡ್ತಾ ಇದ್ದವರು ಅವರು. ಎಷ್ಟು ಚೆನ್ನಾಗಿ ಅವ್ರ ಭಾಷೆ ಇದೆ. ಇವರಂತೂ ಅರಳು ಊರದಂತೆ ಮಾತಾಡೋರು. ಬರೆದಿದ್ದಂತ ನಾನು ನೋಡಿಲ್ಲ, ಇನ್ನು ನೋಡಬೇಕಿದೆ. ಹಾಗಾಗಿ ಇವರೆಲ್ಲ ತಮ್ಮನ್ನ ಬಹಳ ಸಣ್ಣವರು ಅಂತ ಹೇಳಿ ನನ್ನನ್ನ ಅಟ್ಟಕ್ಕೆ ಏರಿಸಿದ್ರು. ಯಾರು ಸಣ್ಣವರಲ್ಲ ಅಂತ ಅನ್ನೋದು. ಇನ್ನೊಂದು ಡಾಕ್ಟರ್ ಗಜಾನ್ ಶರ್ಮರು ಜ್ಞಾನದಲ್ಲಿ ಅಣ್ಣ ಅಂತೆಲ್ಲ ಹೇಳಿದ್ರು, ಸಭಾ ಮರ್ಯಾದೆ ಅಂತಷ್ಟೇ ತಗೊಳ್ಳಿ ಅದನ್ನೆಲ್ಲ. ಅವರ ಹಿರಿತನ ಖಂಡಿತವಾಗಿಯೂ ದೊಡ್ಡದು. ಬಂಧುಗಳು ಹೌದು, ಹತ್ತಿರದವರು ಹೌದು, ಅವ್ರು ಹೇಳಿರೋ ಎಲ್ಲಾ ವಿಷಯಗಳು ಹೌದು. ಹಲವು ಅಂಶಗಳಲ್ಲಿ ಸಮಾನವಾದ ಚಿಂತನೆ, ಧೋರಣೆಗಳು ನಮ್ಮ ನಡುವೆ ಇದೆ. ಹಾಗಾಗಿ ಬಹಳ ಕಾಲದ ಒಡನಾಟಗಳಿವೆ. ಅವರು ನನಗೆ ಹಿರಿಯರು ಅಂತ ಹೇಳಿದ್ರು. ನಾನು ಅವರನ್ನ ಅರಳುಗಣ್ಣಿನಿಂದ ನೋಡಿದ ಬಾಲ್ಯ ನನಗೆ ನೆನಪಿದೆ. ನಾನು ಸಣ್ಣ ಹುಡುಗ ಆಗಿದ್ದೆ. ನಮ್ಮ ಪಕ್ಕದ ಊರಲ್ಲಿ ಅವರಿದ್ರು, ಈಚೆ ಊರಲ್ಲಿ ನಾವಿರ್ತಾ ಇದ್ವಿ. ನಾಟಕ ಮಾಡಿಸ್ತಾ ಇದ್ರು ಅವಾಗ. ನಾನು 5ನೇ ಕ್ಲಾಸ್ 6ನೇ ಕ್ಲಾಸಲ್ಲಿ ಇದ್ದಾಗ ಇವ್ರ ನಿರ್ದೇಶನದ ನಾಟಕಗಳನ್ನು ನೋಡೋದಕ್ಕೆ ಜೋಗಕ್ಕೆ ಹೋಗ್ತಾ ಇದ್ವಿ ನಾವು. ಆಗ ನಮ್ಮ ಭಾಗದಲ್ಲಿ, ನಮ್ಮ ಪ್ರಾಂತ್ಯದಲ್ಲಿ, ಬಂಧುವರ್ಗದಲ್ಲಿ ಗಜಾನ್ ಶರ್ಮಾ ಅಂದ್ರೆ ಬಹಳ ರೋಲ್ ಮಾಡಲ್. ಅಂದ್ರೆ ಇಂಜಿನಿಯರಿಂಗ್ ಮುಗಿಸಿ ಬಹಳ ಪ್ರತಿಭಾಶಾಲಿಯಾಗಿ ಅಷ್ಟು ಕೆಲಸ ಮಾಡ್ತಾ ಇದ್ರು. ಹಾಗಾಗಿ ಆ ಕಣ್ಣುಗಳಿಂದ ಅವರನ್ನ ನಾನು ನೋಡ್ಕೊಂಡ್ ಬಂದಿದ್ದೀನಿ. ಅವರು ಇವತ್ತು ಬಹಳಷ್ಟು ಮಾತುಗಳನ್ನ ನನ್ನ ಬಗ್ಗೆ ಆಡಿದ್ರು. ನಿಮ್ಮೆಲ್ಲರ ಪ್ರೀತಿಗೆ ಕೃತಜ್ಞತೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ನಾನು ನಿಮ್ಮ ಪ್ರೀತಿ ಮಾತಾಡ ಸಚಿನ್ ಬಿಟ್ಬಿಟ್ಟೆ. ಪುನರ್ನವ ಅಂತ ಕಾದಂಬರಿ ಬರೆದಿದ್ದಾರೆ. ನನ್ನದೇ ಸಬ್ಜೆಕ್ಟ್ ಅನ್ನ ಮುಟ್ಟಿದ್ದಾರೆ, ಮಹಾಭಾರತವನ್ನ ಹೇಗೆಲ್ಲ ನೋಡ್ಬೋದು, ಎಲ್ಲಿಂದ ಎಲ್ಲ ನಿಂತು ನೋಡ್ಬೋದು ಅಂತ ಅನ್ನೋದಕ್ಕೆ ಅವ್ರು ಇನ್ನೊಂದು ಕಡೆಯಲ್ಲಿ ನಿಂತು ನೋಡ್ತಾರೆ. ಭೀಮನಿಗೊಬ್ಬಳು ಹೆಂಡತಿ ಇದ್ಲು ಅನ್ನೋದು ಮಹಾಭಾರತವೇ ಹೇಳುತ್ತೆ. ದ್ರೌಪದಿ ಮಾತ್ರ ಅಲ್ಲ, ಹಿಡಿಂಬೆ ಮಾತ್ರ ಅಲ್ಲ, ಇನ್ನೊಬ್ಬಳಿದ್ಲು, ಯುಧಿಷ್ಠಿರನಿಗೂ ಇದ್ದು, ಎಲ್ಲರಿಗೂ ಇತ್ತು. ಆ ಹೆಂಡತಿ ಏನು ಅಂತ ಅವ್ರು ಹುಡುಕಾಟಕ್ಕೆ ಹೊರಡ್ತಾರೆ. ಅಂದ್ರೆ ಅವರ ಹೆಸರುಗಳನ್ನು ಹೇಳದೆ ಮಹಾಭಾರತ ಮುಗಿಸಿಬಿಟ್ಟಿದೆ. ಎಲ್ಲರಿಗೂ ಒಬ್ಬೊಬ್ಬ ಹೆಂಡತಿ ಇದ್ದವ್ರನ್ನ ಕೆಲಸದ ಹೆಸರು ಉಲ್ಲೇಖ ಇದೆ, ಅವ್ರ ಘಟನೆಗಳು ಸನ್ನಿವೇಶಗಳು ಇರ್ತಿಲ್ಲ. ಇಷ್ಟೆಲ್ಲ ನಡೀತಾ ಇರುವಾಗ ದ್ರೌಪದಿ ಏನ್ ಮಾಡ್ತಾ ಇದ್ಲು, ಸುಭದ್ರೆ ಏನ್ ಮಾಡ್ತಾ ಇದ್ಲು, ಹಿಡಿಂಬೆ ಏನ್ ಮಾಡಿದ್ಲು, ಚಿತ್ರಾಂಗದೆ ಏನ್ ಮಾಡಿದ್ಲು, ಉಲೂಪಿ ಏನ್ ಮಾಡಿದ್ಲು ಅನ್ನೋದಕ್ಕೆ ಚೂರು ಪಾರು ಸಿಗತ್ತೆ ನಮ್ಗೊಂದಿಷ್ಟಾದ್ರು. ಆದ್ರೆ ಉಳಿದ ಪತ್ನಿಯರು ಇವ್ರು ವನವಾಸಕ್ಕೆ ಹೋದಾಗ ಏನ್ ಮಾಡ್ತಾ ಇರ್ಬೋದು, ಇವ್ರು ಯುದ್ಧ ಆದ್ಮೇಲೆ ಏನ್ ಮಾಡ್ತಾ ಇರ್ಬೋದು, ಅವ್ರ ಯೋಚನೆಗಳೇನು, ಅವ್ರ ಜಾಗದಲ್ಲಿ ಒಂದು ನಿಂತು ನೋಡ್ಬೇಕಲ್ಲ. ಆ ಕೆಲಸವನ್ನ ಸಚಿನ್ ಬಹಳ ಚೆನ್ನಾಗಿ ಆ ಕಾದಂಬರಿಯಲ್ಲಿ ಮಾಡಿದ್ದಾರೆ.
ಅವರು ಮೊನ್ನೆ ಸಿಕ್ಕಾಗ ಅವ್ರ ಪುಸ್ತಕ ಓದಿರ್ಲಿಲ್ಲ ಅಂತ ಹೇಳಿದೆ, ಓದ್ಕೊಂಡೆ ಮಾತಾಡ್ತಾ ಇದ್ದೇನೆ ಈಗ. ತುಂಬಾ ಚೆನ್ನಾಗಿರೋ ಬರವಣಿಗೆ ಇದೆ, ತುಂಬಾ ಒಳ್ಳೆ ಭಾಷೆ ಇದೆ. ನನಗೆ ನಿಮ್ಗಿಂತ ನಿಮ್ಮ ತಂದೆ ಬಹಳ ಸಮೀಪುತರಾಗುವ ಭಾಷೆ ಕಾಣಿಸ್ತು. ನಿಮ್ಮ ತಂದೆ ಬರೆದಿರುವ ಮೊದಲ ಇದರಲ್ಲಿ ಎಂಥ ಗಂಭೀರವಾದ ಭಾಷೆ ಇದೆ ಅವರಿಗೆ. ಅವ್ರುಗಳೆಲ್ಲ ಬರಿಬೇಕಾಗಿತ್ತು, ಪ್ರಾಯಶಃ ನಾವುಗಳೆಲ್ಲ ಇರ್ತೇ ಇರಲಿಲ್ಲ ಅಂತ ಅನ್ನಿಸ್ತಾ ಇದೆ. ಗೋಕರ್ಣ ಮೂಲ ಅಂತ ಈಗ ಹೇಳಿದ್ರಿ, ಆ ನೆಲಕ್ಕೆ ಆ ಶಕ್ತಿ ಇದೆ, ನಮ್ಮನ್ನೆಲ್ಲ ರೂಪಿಸಿದೆ. ಅದು ಎಲ್ಲಿಂದಲೂ ಅಲ್ಲಿಗೆ ಹೋಗಿ ಕಲಿತಾ ನಮ್ಮನ್ನ ರೂಪಿಸಿದೆ. ಅಲ್ಲಿದ್ದವರಂತೂ ಬಹಳ ದೊಡ್ಡವರು. ಗೌರೀಶ್ ಕಾಯ್ಕಿಣಿ ಅಂತ ಮಹಾನ್ ಇವರಿದ್ರು, ಜಯಂತ್ ಕಾಯ್ಕಿಣಿ ಅಂತವರು. ಹಾಗಾಗಿ ನಿಮಗೆ ಅದು ಹರಿದು ಬಂದಿದೆ. ಹಾಗಾಗಿ ನನ್ನ ಬಗ್ಗೆ ಮಾತನಾಡದವರು ಯಾರು ಸಣ್ಣವರಲ್ಲ ಅಂತ ಹೇಳ್ತಾ, ರಘುವೀರ್ಗೆ ಈ ಪ್ರೀತಿಯನ್ನ ಎಷ್ಟು ಜನ ಸೇರಿ ತೋರಿಸುವಂತೆ ಮಾಡಿದ್ದಕ್ಕಾಗಿ ಕಾರ್ಯಕ್ರಮದ ಕೊನೆ ಹಂತ ಸರ್, ನೀವು ಎರಡು ಮಾತಾಡಿ ಮುಗಿಸೋಣ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲಿರುವ ಗಣ್ಯರೇ ಹಾಗೂ ಸಾಹಿತ್ಯ ಅಭಿಮಾನಿಗಳು, ಶ್ರೀ ಜಗದೀಶ್ ಶರ್ಮಾ ಸಂಪ ಅವರು ಮಾಡಿರುವ ಸಾಧನೆಗಳನ್ನು ಮನಗಂಡು ನಾವು ನಮ್ಮ ಸಾಹಿತ್ಯ ಕುಟುಂಬದವರೊಡನೆ ಚರ್ಚಿಸಿ ಬಂದ ಫಲಿತಾಂಶವೇ ಈ ಕಾರ್ಯಕ್ರಮ. ಈ ಹಿಂದೆ ನಮ್ಮ ಪ್ರಕಾಶನದಿಂದ ಪ್ರಕಟವಾದ ಶ್ರೀ ರಾಘವೇಂದ್ರ ಅಡಿಗ ಅವರ ಭಾರತದ ದೇವಾಲಯಗಳು ಪುಸ್ತಕಕ್ಕೆ ಮುನ್ನುಡಿ ಬರೆಸುವ ಸಂದರ್ಭದಲ್ಲಿ ಶ್ರೀ ಜಗದೀಶ ಶರ್ಮಾ ಸಂಪ ಅವರ ಪರಿಚಯವಾಯಿತು. ನಂತರ ಸಾಹಿತ್ಯ ಲೋಕದ ಹಲವು ಕಾರ್ಯಕ್ರಮಗಳಿಗೆ ಮುಖ್ಯ ಅತಿಥಿಯಾಗಿ ಆಗಮಿಸಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ಒಪ್ಪಿ ಆಗಮಿಸಿರುವುದು ನಮ್ಮ ಸೌಭಾಗ್ಯವೇ. ಶ್ರೀ ಜಗದೀಶ ಶರ್ಮಾ ಸಂಪ ಅವರಿಗೆ ನಮ್ಮ ಕುಟುಂಬದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಡಾಕ್ಟರ್ ಗಜಾನನ ಶರ್ಮಾ ಅವರು ಬಂದಿರುವುದು ಬಹಳ ಖುಷಿ. ಅವರಿಗೆ ನಮ್ಮ ಕುಟುಂಬದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮದಲ್ಲಿ ಗುರುಗಳ ಸಾಹಿತ್ಯ ಒಡನಾಟದ ಕುರಿತು ಮಾತನಾಡಿದ ಶ್ರೀ BG ರಾಮನಾಥ್ ಅವರಿಗೆ, ಶ್ರೀ ರಮೇಶ್ ಶೆಟ್ಟಿಗಾರ್ ಅವರಿಗೆ, ಶ್ರೀಮತಿ ಅಮೂಲ್ಯ ಪ್ರಮೋದ್ ಅವರಿಗೆ, ಶ್ರೀ ಸಚಿನ್ ನಾಯಕ್ ಅವರಿಗೆ ಸಾಹಿತ್ಯ ಲೋಕದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ ಶ್ರೀಮತಿ RJ ಜ್ಯೋತಿಯವರಿಗೆ ಹಾಗೂ ಇಲ್ಲಿ ಆಗಮಿಸಿರುವ ಎಲ್ಲ ಲೇಖಕರಿಗೆ ಹಾಗೂ ಸಾಹಿತ್ಯ ಅಭಿಮಾನಿಗಳಿಗೆ ನಮ್ಮ ಕುಟುಂಬದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಪ್ರಶ್ನೆ ಮಾಡೋದನ್ನ ಮುಂದುವರಿಸಿ ಸರ್, ಸಿಕ್ಕಾಗೆಲ್ಲ ಪ್ರಶ್ನೆ ಕೇಳ್ತಾ ಇರಿ. ನಿಮ್ಮ ಎಷ್ಟೋ ಜೀವನದ ಸಂಕೀರ್ಣತೆಗಳು ಸರಳವಾಗುತ್ತೆ. ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಖುಷಿಯಿಂದ ಭಾಗವಹಿಸಿದ್ದೀರಿ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃದಯಾಂತರಾಳದ ವಂದನೆಗಳು. ಸರ್, ತಮಗೂ ಕೂಡ ಮತ್ತೊಮ್ಮೆ ಅಭಿನಂದನೆಗಳು. ಧನ್ಯವಾದ.